ಈಗ ನಮ್ಮ ಮುಂದಿನ ವಿಚಾರ, ತಂತ್ರಜ್ಞಾನ ಚಾಲಿತ ಕಾರ್ಯಸ್ಥಳಗಳಲ್ಲಿ ಮಾನವ ಸಂಪನ್ಮೂಲ ಕೇಂದ್ರಿತ ನವೀನತೆ ಮತ್ತು ಮಾನವೀಯ ಸ್ಪರ್ಶ ಈ ವಿಚಾರವಾಗಿ ಮಾತನಾಡಲಿಕ್ಕೆ ಶ್ರೀಯುತ ನಾಗಭೂಷಣ್ ಕೆ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ಬರ್ಲಿ ಚಾಪಾಳೆ. ನಾಗಭೂಷಣ್ ಕೆ ಅವರಿಗೆ ಮುಖ್ಯಸ್ಥರು, ಔದ್ಯೋಗಿಕ ಸಂಬಂಧಗಳು, ಲೀಗಲ್ ಮತ್ತು ಕಾಂಪ್ಲಿಯನ್ಸ್, SEG ಆಟೋಮೇಟಿವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ವೇದಿಕೆಯ ಮುಂದೆ ಇರ್ತಕ್ಕಂಥ ನನ್ನೆಲ್ಲ ಗುರುವರಿಯರೇ, ಗೋಪಿನಾಥ್ ಇದ್ದಾರೆ, ವಿಠಲರಾವ್ ಇದ್ದಾರೆ, ನಾಗರಾಜ್ ಇದ್ದಾರೆ, ನೆಚ್ಚಿನ ಎಲ್ಲ ಸಹೋದ್ಯೋಗಿಗಳು ಇದ್ದಾರೆ, ಭಾಳಷ್ಟು ಟೀಚರ್ಸ್ ಬಂದಿದ್ದಾರೆ, ನನ್ನೆಲ್ಲ ಹಿರಿಯ ಕಿರಿಯ ಸಹೋದ್ಯೋಗಿಗಳೇ, ಈಗಾಗಲೇ ಭಾಳಷ್ಟು ಒಳ್ಳೆಯ ವಿಚಾರಗಳು ಇಲ್ಲಿ ಚರ್ಚೆ ಆಗಿದೆ. ನನಗಿರ್ತಕ್ಕಂಥದ್ದು 14 ನಿಮಿಷ. ಹೀಗಾಗಿ ವಿಚಾರವನ್ನು ಸ್ವಲ್ಪ ವಿಭಿನ್ನವಾಗಿ ಯೋಚನೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಆವಿಷ್ಕಾರಗಳಿಗೆ ಸಂಬಂಧಪಟ್ಟಂತೆ ನನ್ನ ಒಂದು ಅನುಭವ, ಪ್ರಯೋಗ ಅಂತಕ್ಕಂಥ ಒಂದು ಸಂಸ್ಥೆ ಇದೆ ಕನಕಪುರ ರೋಡಲ್ಲಿ. ನೀವು ಮುಂದೆ ಹೋದರೆ ಪ್ರಯೋಗ, ಆ ಸಂಸ್ಥೆಯ ಹೆಸರೇ ಪ್ರಯೋಗ. ಅಲ್ಲಿ ಅದರ ಮುಖ್ಯಸ್ಥರು ಪದ್ಮವಿಭೂಷಣ ಚೀಫ್ ಜಸ್ಟಿಸ್ ಡಾಕ್ಟರ್ ವೆಂಕಟಾಚಲಯ್ಯ ಅವರು. ಸತಾಯಿಸಿ ಅಲ್ಲಿ ನಡೆದಂಥ ಒಂದು ಪ್ರಯೋಗವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. 8ನೇ ಕ್ಲಾಸ್ ಓದ್ತಕ್ಕಂಥ 4 ಜನ ವಿದ್ಯಾರ್ಥಿಗಳು, ಅದರಲ್ಲಿ 3 ಜನ ಗೌರ್ಮೆಂಟ್ ಸ್ಕೂಲು, ಒಬ್ಬರು ಬೇರೆ ಸ್ಕೂಲಿಂದ ಬಂದಂಥವರು, 4 ಜನದಲ್ಲಿ 3 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗಳು. ಅವರಿಗೆ ಒಂದು ಸಣ್ಣ ವಿಚಾರವನ್ನು ಕೊಡ್ತಾರೆ. 8ನೇ ಕ್ಲಾಸ್ ಇದ್ದಾಗ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದಾಗ ಅಡುಗೆ ಮನೆಯಲ್ಲಿ ಕಿಚನ್ ವೇಸ್ಟ್ ಬರುತ್ತೆ, ಅದು ಒಂದು ಕಡೆ ಇಟ್ಟರೆ ಯಾಕೆ ಅದು ದುರ್ವಾಸನೆ ಬರುತ್ತೆ, ಟಾಕ್ಸಿಕ್ ಸ್ಮೆಲ್, ವೈ ಇಟ್ ಈಸ್ ಕ್ರಿಯೇಟೆಡ್, ಇದನ್ನು ಪತ್ತೆ ಮಾಡಿ ಅಧ್ಯಯನ ಮಾಡಿ ಏನು ಕೆಮಿಕಲ್ ರಿಯಾಕ್ಷನ್ ಆಗ್ತದೆ. 8ನೇ ಕ್ಲಾಸಲ್ಲಿರೋರು 9ನೇ ಕ್ಲಾಸ್ಗೆ ಬರ್ತಾರೆ, 10ನೇ ಕ್ಲಾಸ್ಗೆ ಬರ್ತಾರೆ. ಅಲ್ಲಿ ಒಂದು ಪ್ರೆಸೆಂಟೇಷನ್ ಆಗುತ್ತೆ. ಅವ್ರು ಹೇಳ್ತಾರೆ, ದಿಸ್ ಆರ್ ಆಲ್ ದಿ ರೀಸನ್ಸ್, ದಿಸ್ ಆರ್ ಆಲ್ ದಿ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಸ್ ಟು ವೈ ಟಾಕ್ಸಿಕ್ ಸ್ಮೆಲ್ ಈಸ್ ಕ್ರಿಯೇಟೆಡ್. ಈ ಕಾರಣಕ್ಕೆ ಕೆಟ್ಟ ವಾಸನೆ ಬರುತ್ತೆ. ಆಮೇಲೆ ಇವರು ಈಗ ಕೆಟ್ಟ ವಾಸನೆ ಯಾಕೆ ಬರುತ್ತೆ ಅಂತ ಗೊತ್ತಾಯ್ತಲ್ಲ, ಇದನ್ನು ಹೇಗೆ ನಿವಾರಣೆ ಮಾಡೋದು ಮಾಡ್ತೀರಾ, ಅಧ್ಯಯನ ಮಾಡಿ ಆವಿಷ್ಕಾರ ಮಾಡಿ. 10ನೇ ಕ್ಲಾಸಲ್ಲಿರೋರು 11ನೇ ಕ್ಲಾಸ್ಗೆ ಬರ್ತಾರೆ. ಕೊನೆ ವರ್ಷದಲ್ಲಿ ಅವರು ಪ್ರೆಸೆಂಟೇಷನ್ ಮಾಡ್ತಾರೆ. ಹೀಗೆಲ್ಲ ಮಾಡಿದ್ರೆ ಈ ಸ್ಮೆಲ್ಲನ್ನು ನಾವು ಅರೆಸ್ಟ್ ಮಾಡ್ಬೋದು, ದುರ್ವಾಸನೆಯನ್ನು ನಾವು ನಿಯಂತ್ರಣ ಮಾಡ್ಬೋದು. 11ನೇ ಕ್ಲಾಸಲ್ಲಿರೋರು 12ನೇ ಕ್ಲಾಸ್ಗೆ ಹೋಗ್ತಾರೆ. ಈ ಪೇಪರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್, ಎರಡೂ ಕಾಲೇಜ್ಗಳಲ್ಲಿ, ಯೂನಿವರ್ಸಿಟಿನಲ್ಲಿ ಇದು ಪೇಪರ್ ಪ್ರೆಸೆಂಟೇಷನ್ ಆಗ್ತದೆ. ಈ ಮಕ್ಕಳಿಗೆ ಸನ್ಮಾನ ಆಗ್ತದೆ, ಈ ಪೇಪರು ಪಬ್ಲಿಷ್ ಆಗ್ತದೆ. ಅಲ್ಲಿ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಅವ್ರು ಹೇಳ್ತಾರೆ, ಇದನ್ನು ನೀವು ಪರ್ಮಿಷನ್ ಕೊಟ್ಟರೆ ನಾವು ಪೇಟೆಂಟ್ ಮಾಡ್ಕೊಳ್ತೇವೆ, ಈ 4 ಮಕ್ಕಳಿಗೆ 4 ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ. ಅಷ್ಟೇ ಅಲ್ಲ, ಚಪ್ಪಾಳೆ ಹೊಡಿಬೋದು. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾರೆ, ಇಂಡಸ್ಟ್ರಿಗೆ ಬರ್ತಾನೆ, ಇಂಡಸ್ಟ್ರಿ ಮುಖಂಡರಿದ್ದಾರೆ, ನಾವೆಲ್ಲರೂ ಕೂಡ ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತೇವೆ. ಭಾಳಷ್ಟು ಟೆಕ್ಸ್ಟೈಲ್ ಇಂಡಸ್ಟ್ರಿ ಈವನ್ ಟುಡೇ ಡಿಸ್ಪೈಟ್ ಟೆಕ್ನಾಲಜಿ ದೆರ್ ಇಸ್ ಎ ಯೂನಿಟ್ ಕಾಲ್ಡ್ ಡೈಯಿಂಗ್ ಯೂನಿಟ್, ಅಂದರೆ ಬಟ್ಟೆಗಳಿಗೆ ಬಣ್ಣ ಹಾಕುವ ಒಂದು ವಿಭಾಗ. ಇವತ್ತು ಕೂಡ ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರು 99% ಕಾಂಟ್ರಾಕ್ಟ್ ಲೇಬರ್ಸು, ಯಾರೂ ಪರ್ಮನೆಂಟ್ ವರ್ಕರ್ ಅಲ್ಲಿ ಕೆಲಸ ಮಾಡೋದಿಲ್ಲ, ಸೂಪರ್ವೈಸರೂ ಹೋಗೋದಿಲ್ಲ. ಅವರು ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಒಂದು ಚಾಲೆಂಜ್ ಕೊಡ್ತಾರೆ ಈ ಮಕ್ಕಳಿಗೆ, ಇದೇ ಟೆಕ್ನಾಲಜಿಯನ್ನು ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ಟೆಕ್ಸ್ಟೈಲ್ ಡೈಯಿಂಗ್ ಯೂನಿಟ್ನಲ್ಲಿ ಅಪ್ಲೈ ಮಾಡಿ ಈ ಸಮಸ್ಯೆಗೆ ನಿವಾರಣೆ ಕೊಡ್ಬೋದಾ. ನೌ ಫ್ರೆಂಡ್ಸ್, ದೇ ಹ್ಯಾವ್ ಗಿವನ್ ದಿ ಸೊಲ್ಯೂಷನ್ ಆ್ಯಂಡ್ ನೌ ದೀಸ್ 4 ಸ್ಟೂಡೆಂಟ್ಸ್ ಆರ್ ಡೂಯಿಂಗ್ ಇಂಜಿನಿಯರಿಂಗ್. ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಪ್ರಯೋಗ. ಹೆಚ್ಚು ಮಾತನಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಊಟ ಮಾಡುವ ಕೈ ಕೊಳೆ ಆಗ್ಬೋದು. ಊಟ ಮಾಡ್ತೇನೆ, ರಮೇಶ್ ಬಂದು ಹೇಳ್ತಾರೆ, ಕೈ ತೊಳ್ಕೊಳ್ಳಿ ಸರ್. ಇಲ್ಲಪ್ಪ, ಕೈ ತೊಳೆಯಲ್ಲ, ನಾನು ಏನೋ ಊಟ ಮಾಡ್ಕೊಳ್ತೇನೆ. ಆದರೆ ಸರ್ವಿಂಗ್ ಹ್ಯಾಂಡ್, ಸಹಾಯ ಮಾಡುವ ಕೈ ಕಳೆ ಆಗಬಾರ್ದು, ಬಡಿಸುವ ಕೈ ಕೊಳೆ ಆಗಬಾರ್ದು. ನಾವು ಜೀವನದಲ್ಲಿ ಮೌಲ್ಯಗಳನ್ನು ರೂಢಿಸ್ಕೋಬೇಕು ಅನ್ನೋದಾದರೆ
ಬೆಳಗ್ಗೆ ಒಬ್ಬರು ಒಂದು ಒಳ್ಳೆ ಮಾತು ಹೇಳಿದ್ರು, ಗಾಡ್ಸ್ ಗಿವನ್ ಗಿಫ್ಟ್ ಅಂತಕ್ಕಂಥದ್ದು. ಎಷ್ಟು ಪುಣ್ಯ ನಮಗೆ ವ್ಯಕ್ತಿಗಳ ಜೊತೆ ಕೆಲಸ ಮಾಡ್ತಕ್ಕಂಥದ್ದು. ಇಟ್ಸ್ ನಾಟ್ AI, ಇಟ್ ಈಸ್ ಗೋಯಿಂಗ್ ಟು ಬಿ ಎಥಿಕಲ್ AI. ಒಬ್ಬರನ್ನು, ನಮ್ಮಲ್ಲಿ ಒಂದು ನೇಮ ಇದೆ ಸಸ್ಟೈನಬಿಲಿಟಿನಲ್ಲಿ, ಒಂದು ಮರ ಕಿತ್ತರೆ 10 ಗಿಡಗಳನ್ನು ನೆಡು. ಕಾರ್ಮಿಕ ಮುಖಂಡರು ಹೇಳಿದ್ರು, 1 ಕೋಟಿ STD ಬೂಟ್ನಲ್ಲಿ ಕೆಲಸ ಮಾಡ್ತಿದ್ರು, ಅವ್ರಿಗೇನು ಅನ್ಯಾಯ ಆಗಿಲ್ಲ ಇವತ್ತು, ಅವರೆಲ್ಲರಿಗೂ ಚೆನ್ನಾಗಿದ್ದಾರೆ, ಕೆಲಸ ಇದೆ. AI ನಾನು ಒಬ್ಬನ್ನ ರಿಮೂವ್ ಮಾಡಿದ್ರೆ 10 ಜನಕ್ಕೆ ನನಗೆ ಉದ್ಯೋಗ ಕೊಡಬೇಕು. ದಟ್ಸ್ ಮೈ ಡ್ಯೂಟಿ. ಹಾಗಿರಬೇಕಾದ್ರೆ ನನ್ನ ಮನಸ್ಸು ಪರಿಶುದ್ಧವಾಗಿರಬೇಕು, ನನ್ನ ಕೈ ಕೂಡ ಪರಿಶುದ್ಧವಾಗಿರಬೇಕಾಗ್ತದೆ. ದಟ್ಸ್ ನಂಬರ್ 1. ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಟು ಕನ್ಕ್ಲೂಡ್, ಗಾಂಧಿ ಹೇಳ್ತಾರೆ, ನಡತೆ ರೂಪಿಸಲಾಗದ ವಿದ್ಯೆ ನಿಷ್ಪ್ರಯೋಜನ. ದ ಎಜುಕೇಷನ್ ಆರ್ ದ ಲರ್ನಿಂಗ್ ವಿಚ್ ವಿಲ್ ನಾಟ್ ಶೇಪ್ ಅಪ್ ಅವರ್ ಬಿಹೇವಿಯರ್ ಈಸ್ ಯೂಸ್ಲೆಸ್. ನಡತೆ ರೂಪಿಸಲಾಗದ ವಿದ್ಯೆ ನಿಷ್ಪ್ರಯೋಜನ. ಆತ್ಮ ಸಂಸ್ಕಾರವಾಗದ ಹೊರತು, ಆತ್ಮ ಆವಿಷ್ಕಾರವಾಗದ ಹೊರತು ಮಾನವನ ಉದ್ಧಾರ ಅಸಾಧ್ಯ. ಸಂಸ್ಕಾರ ಆಗಬೇಕು, ಆವಿಷ್ಕಾರನೂ ಆಗಬೇಕು. ಎಂಥ ಆವಿಷ್ಕಾರ ಆಗಬೇಕು? ಇಲ್ಲಿ ಮಾಡಿದ್ರಲ್ಲ ಪದ್ಮವಿಭೂಷಣ ಡಾಕ್ಟರ್ ವೆಂಕಟಾಚಲಯ್ಯ, 8ನೇ ಕ್ಲಾಸ್ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಅಂಥ ಆವಿಷ್ಕಾರಗಳು ಇವತ್ತು ಆಗಬೇಕಾಗಿದೆ. ಕೊನೆಯದಾಗಿ, ದುರ್ಬಲರ ಸೇವೆಯೇ ನಿಜವಾದ ಧರ್ಮ. ಇವು 3 ನಮ್ಮಲ್ಲಿ ಇದ್ದರೆ, ಐ ಥಿಂಕ್ ವಾಟ್ ಮಾರ್ನಿಂಗ್ ಈ ಸೆಡ್, ಗಾಡ್ಸ್ ಗಿವನ್ ಗಿಫ್ಟ್ ಈಸ್ HR, ವಿ ಗಿವ್ ಎ ಮೀನಿಂಗ್ ಟು ಇಟ್ ಫ್ರೆಂಡ್ಸ್. ಇನ್ನು 2ನೇದು, ನಾನು ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಉದಾಹರಣೆಯನ್ನು ಹೇಳ್ತೇನೆ. ಯಾಕೆಂದರೆ ದ ನೆಕ್ಸ್ಟ್ ರೆವಲ್ಯೂಷನ್ ಈಸ್ ಗೋಯಿಂಗ್ ಟು ಬಿ ಅಗ್ರಿಕಲ್ಚರ್, ಬಿಕಾಸ್ ಇಟ್ ಈಸ್ ಇಂಡಿಯಾ ವಿಚ್ ಈಸ್ ಎಕ್ಸ್ಪೆಕ್ಟೆಡ್ ಟು ಗಿವ್ ಫುಡ್ ಟು ದಿ ಎಂಟೈರ್ ವರ್ಲ್ಡ್. ಬರೆದಿಟ್ಕೊಳ್ಳಿ. ಸುಮಾರು ಒಂದು 15 ದಿನ ನಾನು ಥೈಲ್ಯಾಂಡಲ್ಲಿದ್ದೆ. ನನಗೆ ಡಾಕ್ಟರ್ APJ ಕಲಾಂ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿತ್ತು. ಅವ್ರ ಜೊತೆ ಕೆಲಸ ಮಾಡಿದೆ. ಅವರು ನನಗೆ ಡೈರೆಕ್ಷನ್ ಕೊಟ್ಟು, ನೋಡಪ್ಪ ಅಲ್ಲಿ ಥೈಲ್ಯಾಂಡಲ್ಲಿ ಹೋಗಿ ಹೇಗೆ ವ್ಯವಸಾಯ ಮಾಡ್ತಾರೆ, ಏನು ಆವಿಷ್ಕಾರ ಮಾಡ್ತಾರೆ ನೋಡ್ಕೊಂಡು ಬಾ. ಟು ಕಟ್ ಶಾರ್ಟ್, ಅಲ್ಲಿ ಒಬ್ಬರು ಪ್ರೊಫೆಸರು, ಮಲೇಷಿಯಾ ಬಾರ್ನ್ ಮುಸ್ಲಿಂ, ಆ್ಯಂಡ್ ಆಲ್ವೇಸ್ ಹಿ ಹ್ಯಾಡ್ ದಿ ಅಲುಮಾನ್ ಸ್ಮಾಲ್ ದಿಸ್ ಒನ್ ಇನ್ ಇಸ್ ಪ್ಯಾಕೆಟ್. ಒಂದು ಹಳ್ಳಿಗೆ ಹೋಗ್ತೇವೆ, ಅವರು ನನ್ನ ಒಂದು ಪ್ರಶ್ನೆ ಕೇಳ್ತಾರೆ, ಯು ಆರ್ ಫ್ರಮ್ ಇಂಡಿಯಾ, ಈಸ್ ಇಟ್ ಕರೆಕ್ಟ್ ದಟ್ ಇನ್ ಇಂಡಿಯನ್ ಫಾರ್ಮರ್ಸ್ ಆರ್ ಸೆಲ್ಲಿಂಗ್ ದಿ ಮಿಲ್ಕ್? ಇದು ಸತ್ಯನಾ? ಅಲ್ಲಿ ನಿಮ್ಮ ಭಾರತದಲ್ಲಿ ರೈತರು ಹಾಲನ್ನು ಮಾರ್ಕೊಳ್ತಾರೆ. ನಾನು ಹೇಳಿದೆ, ಅಯ್ಯೋ ಮಾರಾಯ, ಹಾಲು ಮಾರಿದ್ರೆ ದುಡ್ಡು ಬರೋದು, ಮೊದಲು ಹಾಲು ಮಾರ್ತಿರಲ್ಲ, ಹಾಲು ಮಾರೋದು ಅನ್ಯಾಯ ಅಂತ ಹೇಳ್ತಿದ್ರು. ಈಗ ಅಟ್ಲೀಸ್ಟ್ ದೇ ಆರ್ ಸೆಲ್ಲಿಂಗ್ ದಿ ಮಿಲ್ಕ್ ಆ್ಯಂಡ್ ಅರ್ನಿಂಗ್ ಮನಿ. ಇಲ್ಲ ನಾಗಭೂಷಣ್, ಯು ಆರ್ ರಾಂಗ್. ದೇ ಆರ್ ನಾಟ್ ಅರ್ನಿಂಗ್ ಮನಿ. What they are spending, they are getting the money back. Where is the earning? Earning means they'll get back what they spent, plus they earn something is called earning. ನೋಡಿ ಅವರ ಆಲೋಚನೆ. ಹಾಗಾದರೆ ನೀವೇನು ಮಾಡ್ತಾ ಇದ್ದೀರಾ? ಅವ್ರು ಕರ್ಕೊಂಡು ಹೋದರು. ಐ ಆಮ್ ಟಾಕಿಂಗ್ ಅಬೌಟ್ 12 years ಬ್ಯಾಕ್, ವೆನ್ ಐ ವಾಸ್ ಇನ್ ಅಕ್ಷಯ ಪಾತ್ರ, ಐ ಹ್ಯಾಡ್ ವಿಸಿಟೆಡ್. ಅಲ್ಲಿ ಹಾಲು ಆವತ್ತು 1 ಲೀಟ್ರಿಗೆ ಅಲ್ಲಿ ಪರ್ kg 21 ರೂಪಾಯಿ ನಮ್ಮ ಇಂಡಿಯನ್ ರುಪೀಸ್ನಲ್ಲಿ. ಆದರೆ 21 ರೂಪಾಯಿಂದ ಹಿಡಿದು ಸುಮಾರು 600 ರೂಪಾಯಿ ಪರ್ kg ಹಾಲಿಗೆ. ಅಂದರೆ 32 ವ್ಯಾಲ್ಯೂ ಆ್ಯಡ್ ಪ್ರಾಡಕ್ಟ್ಗಳನ್ನು ಆ ವ್ಯಕ್ತಿ ಹಳ್ಳಿನಲ್ಲಿ ಮಾಡ್ತಾಯಿದ್ದ ಹಾಲನ್ನು ಇಟ್ಕೊಂಡು. ಇವತ್ತು ಅಂಥ ಒಂದು ಆಲೋಚನೆ ನಮ್ಮಲ್ಲಿ ಬಂದಿದೆ, ಭಾಳಷ್ಟು ಬದಲಾವಣೆಗಳಾಗ್ತಿದೆ. ಇನ್ನು 3ನೇದು, ಕೈಗಾರಿಕಾ ರಂಗದಲ್ಲಿ ವಿ ಆರ್ ಆಲ್ ಫ್ರಮ್ ಇಂಡಸ್ಟ್ರೀಸ್ ಆ್ಯಂಡ್ ವಿ ಆರ್ ಫಾರ್ಚುನೇಟ್ ಎನಫ್ ದಟ್ ವಿ ಹ್ಯಾವ್ ಬೀನ್ ವರ್ಕಿಂಗ್ ವಿತ್ ಪೀಪಲ್, ವಿ ಆರ್ ನಾಟ್ ವರ್ಕಿಂಗ್ ವಿತ್ ಮಿಷಿನ್. My dear friends, let me tell you, nobody likes to be managed. I don't know why we are calling ourselves HR managers. If I say, ನನ್ನ ಸ್ನೇಹಿತ ಯಾರೋ ಬಂದು ಹೌ ಇಸ್ ಯುವರ್ ಫ್ಯಾಮಿಲಿ ಅಂತ ಕೇಳಿದ್ರೆ, somehow I manage with my family ಅಂದರೆ, ವಾಟ್ ಇಸ್ ದ ಮೀನಿಂಗ್ ಯು ಡಿರೈವ್? ಏನೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಪ್ಪ, ಏನೋ ಇದೆ ಇವರಲ್ಲಿ. Nobody likes to be managed, nobody likes to be supervised, nobody likes to be controlled. Mind you, then how do we run the business? How do we run the organization? Only we can run the organization by building
ವ್ಯಾಲ್ಯೂ ಟು ದಿ ಲೈವ್ಸ್. ಕಲಾಂ ಜೊತೆ ಡ್ರೈವರ್ ಆಗಿ ಸೇರಿಕೊಂಡವನು ಇವತ್ತು ಸೈಂಟಿಸ್ಟ್ ಆಗಿದ್ದಾನೆ. ಕಲಾಂ ಜೊತೆ ಕೆಲಸ ಮಾಡಿದಂಥ ಒಬ್ಬ ಆಫೀಸ್ ಬಾಯಿ ಇವತ್ತು ಗ್ರೇಟ್ ಸೈಂಟಿಸ್ಟ್ ಆಗಿದ್ದಾರೆ. ಬಿಕಾಸ್ ಕಲಾಂ ಸೆಡ್ ದಿಸ್ ಇಸ್ ನಾಟ್ ದಿ ಎಂಡ್ ಆಫ್ ಯುವರ್ ಲೈಫ್, ದಿಸ್ ಇಸ್ ದಿ ಬಿಗಿನಿಂಗ್. ಫ್ರೆಂಡ್ಸ್, ನನ್ನ ಅನುಭವ, ದಿನೇಶ್ ಅವರು ನನ್ನ ಬಗ್ಗೆ ಮಾತನಾಡ್ತಾ ಹೇಳಿದ್ರು, ಇವತ್ತು ಕೂಡ ನಾನು ಯಾಕೆ ವಿಠಲ್ ರಾವ್ ಹೆಸರನ್ನು ಹೇಳಿದೆ ಅಥವಾ ಗೋಪಿನಾಥ್ ಹೆಸರನ್ನು ಹೇಳಿದೆ ಅಂತಂದರೆ, ಅವರೇನು ನನಗೇನು ಮಾಡಿಲ್ಲ, ಬಟ್ ದೇ ಹ್ಯಾಡ್ ಆ್ಯಡೆಡ್ ಲಿಟಲ್ ಮೀನಿಂಗ್ ಟು ಮೈ ಲೈಫ್. ಇನ್ ಮೈ ಅರ್ಲಿ ಕರಿಯರ್, ನಾಗಭೂಷಣ್ ಬೆಳಗ್ಗೆ ಹೇಳ್ತಾ ಇದ್ರಿ, ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಇನ್ ದಿ ಅರ್ತ್ ಈಸ್ ಸಿಂಪ್ಲಿಸಿಟಿ. ಮೂರ್ತಿ, ಗೋಪಿನಾಥ್ ಅವರು ದೊಡ್ಡ ವ್ಯಕ್ತಿಗಳು. ಆಗ ನಾವೆಲ್ಲ ಬನ್ನಿರಿ ಕಾಫಿಗೆ ಹೋಗೋಣ ಅನ್ನೋರು. ನಾವು ವಿ ಥಾಟ್ ಯಾವುದೋ ಸ್ಟಾರ್ ಹೋಟ್ಲ್ ಕರ್ಕೊಂಡೋಗಿ ಕಾಫಿ ಕುಡಿಸ್ತಾರೆ ಅಂದರೆ, ಅಲ್ಲಿ ಪಕ್ಕದಲ್ಲಿ ಚಾಯ್ವಾಲ ಫುಟ್ಪಾತಲ್ಲಿ ಇರ್ತಿದ್ದ, ಅಲ್ಲಿ ಮುಂದೆ ನಿಂತು ಕಾಫಿ ಕೊಡಿಸ್ತಾ ಇದ್ರು, ಸಿಂಪ್ಲಿಸಿಟಿ ಬಗ್ಗೆ ಮಾತಾಡ್ತಿದ್ರು, ಡೊಮೆಸ್ಟಿಕ್ ಎಂಕ್ವೈರಿ ಬಗ್ಗೆ ಮಾತನಾಡ್ತಿದ್ರು, ಶಿಸ್ತಿನ ಬಗ್ಗೆ ಮಾತನಾಡ್ತಿದ್ರು. ಸೊ ಈವನ್ ಟುಡೇ ವಿ ರಿಮೆಂಬರ್. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಟು ಟೆಲ್ ಯು ಇನ್ ದಿ ಪ್ರೆಸೆನ್ಸ್ ಆಫ್ ಆಲ್ ಆಫ್ ಯು, ದೇರ್ ವಾಸ್ ಎ ಮ್ಯಾನ್ ಹಿಯರ್, ವಿಠಲ್ ರಾವ್. ನಾನು ಕಿರ್ಲೋಸ್ಕರಲ್ಲಿ ಅವ್ರ ಜೊತೆ ಕೆಲಸ ಮಾಡಿದೆ. ಒಂದು ಇನ್ಸಿಡೆನ್ಸಲ್ಲಿ ಅವ್ರು ನನಗೆ ಹೊಡೆದಿದ್ರು. ಐ ವಾಸ್ ದಿ HR ಮ್ಯಾನೇಜರ್, ಐ ವಾಸ್ ಹೆಡ್ಡಿಂಗ್ ದಿ HR. ಏನೋ ಒಂದು ಇನ್ಸಿಡೆನ್ಸಲ್ಲಿ ನನ್ನ ಕಾರಲ್ಲಿ ಬಂದು ಕಾರಲ್ಲಿ ಕುಂಡಿಸ್ಕೊಂಡು, ಈ ಥರ ಮಾಡಬಾರ್ದು ನಾಗಭೂಷಣ್, ಈ ಥರ ಮಾಡಿದ್ರೆ ಕಷ್ಟ ಆಗುತ್ತೆ, ಕಿರ್ಲೋಸ್ಕರ್ ಇಸ್ ಎ ಬಿಗ್ ಕಂಪನಿ ಅಂತ ಹೇಳಿ ನನಗೊಂದು ಹೊಡೆದು, ಮಧ್ಯರಾತ್ರಿನಲ್ಲಿ ಆದಂಥ ಒಂದು ಆ ಇನ್ಸಿಡೆನ್ಸನ್ನು ರಿಸಾಲ್ವ್ ಮಾಡಿ ನನಗೆ ಬುದ್ಧಿ ಹೇಳಿ ಕಳಿಸಿದ್ರು. ಟುಡೇ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್. ಆ್ಯಂಡ್ ನಾವು ಎಷ್ಟು ಜನಕ್ಕೆ ಇದನ್ನು ಮಾಡಿದ್ದೀವಿ? ಐ ನೋ ಹೌ ಮೆನಿ ಪೀಪಲ್ ವಿ ಆರ್ ಡಿಸ್ಮಿಸ್ಡ್, ವಿ ಹ್ಯಾವ್ ದಿ ಆನ್ಸರ್. If I ask how many people we are managing, we have the answer. But let me know how many people we have where we have added lives. ಎಷ್ಟು ಜನರ ಬದುಕಿಗೆ ನಾವು ದಾರಿದೀಪ ಆಗಿದ್ದೀವಿ, ಯಾರಾದರೂ ಹೇಳಿ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. ಸ್ನೇಹಿತರೆ, ಎಸ್, ಐ ಆಮ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ವೆರಿ ಫಾರ್ಮ್. ದಿಸ್ ಇಸ್ ದ ಗ್ರೇಟೆಸ್ಟ್ ಅಪರ್ಚುನಿಟಿ ಇನ್ ದಿ ವರ್ಲ್ಡ್. ಹಿಂದೆ ಇಲ್ಲ, ಮುಂದೆ ಸಿಗೋದಿಲ್ಲ. ಆ್ಯಂಡ್ AI ಈಸ್ ಗೋಯಿಂಗ್ ಟು ಬಿ ಆಲ್ ಟುಗೆದರ್ ಡಿಫರೆಂಟ್ ವರ್ಡ್. ಐ ಆಮ್ ದೇರ್ ಇನ್ ಬಾಷ್. ಇವತ್ತು ಬಾಷ್ ಯಾವ ಮಟ್ಟಕ್ಕೆ AI ಬಳಸ್ಕೊಳ್ತಾ ಇದೆ ಅಂದರೆ, ಇಫ್ ಯು ಗೋ ಟು ಎನಿ ಚೇಂಬರ್, ನಿಮ್ಮ ಚೇರು ಇಟ್ ವಿಲ್ ಗೆಟ್ ಅಡ್ಜಸ್ಟೆಡ್ ಅಕಾರ್ಡಿಂಗ್ಲಿ, ನಿಮ್ಮ ಎರ್ಗನಾಮಿಕ್ಸ್ ಪ್ರಕಾರ. ನಿಮ್ಮ ಪ್ರೆಸೆಂಟೇಷನ್, ಅಡಿಷನಲ್ ಲ್ಯಾಪ್ಟಾಪ್ ಈಸ್ ನಾಟ್ ರಿಕ್ವೈರ್ಡ್. 4 ವಾಲ್ಗೆ ನೀವು ಪ್ರೆಸೆಂಟೇಷನ್ನ ಮಾಡ್ಬೋದು. ವೆನ್ ಯು ವೆಲ್ಕಮ್ ಯುವರ್ ವಿಸಿಟರ್ಸ್, they are guided as to how to sit on the chairs. ಸೊ ಟೆಕ್ನಾಲಜಿಯನ್ನು ಬಳಸ್ಕೋಬೇಕಾಗ್ತದೆ. ಆ್ಯಂಡ್ ವಿ ಆರ್ ನಾಟ್ ಹಿಯರ್ ಅಪೋಸ್ ಎನಿಥಿಂಗ್. ಐ ಆಮ್ ಸೋ ಹ್ಯಾಪಿ ಟು ಲಿಸನ್ ಟು ಎ ಯೂನಿಯನ್ ಲೀಡರ್ ಹೂ ಸೇಸ್ ದಟ್ ವಿ ಹ್ಯಾವ್ ನಥಿಂಗ್ ಟು ಅಪೋಸ್. ನಾರ್ಮಲಿ ಯೂನಿಯನ್ ಲೀಡರ್ ಹೇಳ್ತಾರೆ, ಬೆಳಗ್ಗೆ ಕೂಡ ಪೇಪರಲ್ಲಿ ಓದ್ತಾ ಇದ್ದೆ ನಾನು, ಕೋರ್ಟ್ಸ್ ಆರ್ ಕಮಿಂಗ್ ಆ್ಯಂಡ್ ಇಟ್ಸ್ ಎ ಗ್ರೇಟ್ ಅಪರ್ಚುನಿಟಿ. ಆ್ಯಂಡ್ ಒಂದು ತತ್ವವನ್ನು ನಾವು ಪಾಲನೆ ಮಾಡಲೇಬೇಕಾಗ್ತದೆ. ವಿದ್ಯಾ ದದಾತಿ ವಿನಯಂ, ವಿನಯ ಆದ್ಯಾತಿ ಪಾತ್ರತ್ವಂ, ಪಾತ್ರತ್ವಂ ಧನಮಾಪ್ನೋತಿ, ಧನಧರ್ಮಂ ತಥಾ ಸುಖಂ. ನನ್ನಲ್ಲಿ, ನನ್ನ ಸಂಸ್ಥೆನಲ್ಲಿ ನಾನು ಮಾಡ್ತಾ ಇದ್ದೇನೆ. ನನಗೊಂದು ಚಾಲೆಂಜ್ ಇತ್ತು, ಒಂದು 300 ಜನ ಕಾಂಟ್ರಾಕ್ಟ್ ಲೇಬರನ್ನು ರಿಮೂವ್ ಮಾಡಬೇಕು. ಯೂನಿಯನೈಸ್ಡ್ ಕಾಂಟ್ರಾಕ್ಟ್ ಲೇಬರನ್ನು ನೀವು ನಾಗಭೂಷಣ್ ರಿಮೂವ್ ಮಾಡಬೇಕು. ಭಾಷಲ್ಲಿ ಎಲ್ಲ ಲೊಕೇಶನಲ್ಲೂ ರಿಮೂವ್ ಮಾಡಿದ್ರು. ಐ ಆಮ್ ಸೋ ಪ್ರೌಡ್ ಟು ಟೆಲ್ ಯು, ನನ್ನ ಲೊಕೇಶನಲ್ಲಿ ಯಾವ ಕಾಂಟ್ರಾಕ್ಟ್ ಲೇಬರನ್ನು ನಾವು ರಿಮೂವ್ ಮಾಡಿಲ್ಲ. ಒಬ್ಬ ಬಿಟ್ಟರೆ 10 ಜನಕ್ಕೆ ನಾವು ಕೆಲಸ ಕೊಡಿಸ್ತಾ ಇದ್ದೀವಿ. ದೇರ್ ಇಸ್ ಎ ಸಿಸ್ಟಮ್ ಕಾಲ್ಡ್ ಔಟ್ ಪ್ಲೇಸ್ಮೆಂಟ್ ಸಪೋರ್ಟ್. ದೇರ್ ಆರ್ ಮೆನಿ HR ಲೀಡರ್ಸ್ ಹೂ ಹ್ಯಾಡ್ ಕಮ್ ಆ್ಯಂಡ್ ವಿಸಿಟೆಡ್, ಲರ್ನ್ಡ್ ಥಿಂಗ್ಸ್. ಫ್ರೆಂಡ್ಸ್, ಇದನ್ನು ನಾವು ಮಾಡಿಕೊಂಡ್ರೆ ಅವ್ರು ಬೆಳೀತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮ ಜೀವನ ಬದಲಾಗ್ತದೆ. ಯು ಬಿ ದಿ ಚೇಂಜ್ ಯು ವಾಂಟ್ ಟು ಸಿ ಇನ್ ಅದರ್ಸ್. Others will change or not, you don't worry, but your life will be changed. ಈ ತತ್ವವನ್ನು ನಾವು ಪರಿಪಾಲನೆ ಮಾಡಬೇಕಾಗ್ತದೆ. ಕೈಗಾರಿಕಾ ರಂಗದಲ್ಲಿ ಆವಿಷ್ಕಾರಗಳು ಸತತವಾಗಿ ನಡೀಬೇಕಾಗ್ತದೆ. ಆತ್ಮವೂ ಆವಿಷ್ಕಾರ ಆಗಬೇಕು, ಸಂಸ್ಕಾರಯುತ ಆಗಬೇಕು, ಕೈಗಾರಿಕೆಗಳು ಕೂಡ ಬೆಳಿಬೇಕು, ಉದ್ಯೋಗ ಅವಕಾಶಗಳು ಇನ್ನೂ ಹೆಚ್ಚಾಗಬೇಕು. ಅದು ನಮ್ಮ HR ಉದ್ದೇಶ ಆಗಬೇಕು ಅಂತ ಹೇಳ್ತಾ, ಈ ಒಂದೆರಡು ಮಾತನ್ನು ಆಡಲಿಕ್ಕೆ ಸದಾವಕಾಶ ಮಾಡಿಕೊಟ್ಟಂಥ ನನ್ನ ಎಲ್ಲ ಹಿರಿಯರಿಗೆ ಮತ್ತು ರಮೇಶ್ ತಂಡದವರಿಗೆ, ನವಮಾಸ, ನವಮಿ, ಈ 9 ತಿಂಗಳು, 9 ಏನು ಈ ನವಮಿ ಅಂತ ಕರಿತೀವಲ್ಲ, ಇವೆಲ್ಲ ಸಾಧಾರಣ ಅಲ್ಲ. ಈ 9 ವರ್ಷ ನೀವು ಮಾಡಿದ ಕೆಲಸ
ಐ ಥಿಂಕ್ ಐ ಆಮ್ ವೆರಿ ಸ್ಮಾಲ್ ಟು ಟಾಕ್ ಅಬೌಟ್ ರಮೇಶ್. ಇದು ನಿಮ್ಮ ಮಗಳ ಮದುವೆ ಅಲ್ಲ, ನಿಮ್ಮ ಮನೆಯ ಕಾರ್ಯಕ್ರಮ ಅಲ್ಲ, ಇದು ಈ ಕನ್ನಡದ ಕಾರ್ಯಕ್ರಮ, ನಮ್ಮ ಮನೆಯ ಹಬ್ಬ ಇದು. ಖಂಡಿತ ಸ್ನೇಹಿತರೆ, ಮುಂದಿನ ವರ್ಷ ಅವರ ನೋವನ್ನು ಹೇಳ್ಕೊಂಡ್ರು. ಅವರ ಉದ್ಘಾಟನಾ ಭಾಷಣದಲ್ಲಿ ಹೇಳಿದ್ರು, ಈ ಕಾರ್ಯಕ್ರಮ ನಿಲ್ಲಿಸ್ಬೇಕಾ, ಮಗುವನ್ನು ಜನ್ಮ ಕೊಡೋದು ಭಾಳ ಈಸಿ. ನಾನೇ ಜನ್ಮ ಕೊಟ್ಟು ಮಗು 9 ವರ್ಷ ಆದಮೇಲೆ ಸಾಯೋದಿದೆಯಲ್ಲ, ಯಾವ ತಂದೆ ತಾಯಿಯೂ ಕೂಡ ನೋಡಬಾರ್ದು. ನೋಡಬಾರ್ದು ಅನ್ನೋದಾದರೆ ನಾವು ಆ ಜವಾಬ್ದಾರಿಯನ್ನು ತೆಗೆದುಕೋಬೇಕು. ರಮೇಶ್, ಟುಡೇ ಐ ಆಮ್ ಟೆಲಿಂಗ್ ಯು, ವಿ ವಿಲ್ ಡೂ ದಿ ನೆಕ್ಸ್ಟ್ ಇಯರ್ ದಿಸ್ ಪ್ರೋಗ್ರಾಮ್ ಇನ್ ರಿಸಾರ್ಟ್. ಇಫ್ ನಾಟ್ 1 day, ಇಟ್ ವಿಲ್ ಬಿ 2 days. ನಿಮಗಿದು ಯಾವುದು ರಿಸಾರ್ಟ್ ಸಿಕ್ಕಿಲ್ವಾ, ಯು ಆರ್ ಮೋಸ್ಟ್ ವೆಲ್ಕಮ್ ಟು ಕಮ್ ಟು ಮೈ ನಮನಂ. ವಿ ಕ್ಯಾನ್ ಅಕಮಡೇಟ್ 1000 ಪೀಪಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ ಸ್ನೇಹಿತರೆ. ಧನ್ಯವಾದಗಳು. ನಿಮ್ಮ ಸಹಕಾರ, ಬೆಂಬಲ, ಪ್ರೋತ್ಸಾಹಕ್ಕೆ ನಾವು ಚಿರಋಣಿ ಸರ್. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಆ್ಯಂಡ್ ಒಂದು ಸಂಸ್ಥೆಗೆ ಅಥವಾ ಮಾನವ ಸಂಪನ್ಮೂಲ ವೃತ್ತಿ ನಿರತರಿಗೆ ಏನು ಭೂಷಣ ಆಗಿರುತ್ತೆ ಅಂತ ನಮ್ಮ ನಾಗಭೂಷಣ ಅವರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಸರಳತೆ, ವ್ಯಕ್ತಿತ್ವ ಯಾವ ರೀತಿ ಇರಬೇಕು ಅಂತ ಹೇಳಿ. ಮುಖ್ಯವಾಗಿ ಅವ್ರು ಹೇಳಿದ ಒಂದು ಮಾತು, ನಾವು ಊಟ ಮಾಡುವ ಕೈ ಕೊಳೆ ಆದರೂ ಪರವಾಗಿಲ್ಲ, ಬಡಿಸೋ ಕೈ ಯಾವತ್ತೂ ಕೊಳೆ ಆಗಬಾರ್ದು ಅಂತ ಹೇಳಿ. ಎಂಥ ಅದ್ಭುತವಾದ ಮಾತು. ಹೊಡಿರಿ ಚಪ್ಪಾಳೆ ನಮ್ಮ ನಾಗಭೂಷಣ್ ಕೆ ಅವ್ರಿಗೆ. ಧನ್ಯವಾದಗಳು ಸರ್. ನಿಮಗೆ ನಮ್ಮ ಗೋವಿಂದರಾಜ್ ಸರ್ ಒಂದು ಕಿರುಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಗುರುಪ್ರಸಾದ್ ಸರ್, ದಯವಿಟ್ಟು ಬನ್ನಿ ಸರ್. ಲೋಟಸ್ ಮ್ಯಾನೇಜ್ಮೆಂಟ್ನ ಗುರುಪ್ರಸಾದ್ ಸರ್ ಕಿರುಕಾಣಿಕೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ನಾಗಭೂಷಣ್ ಸರ್ ಅವ್ರಿಗೆ. ಊಟದ ನಂತರ ಒಂದಿಷ್ಟು ನಗ್ನಗ್ತಾ ಇರ್ಬೇಕು, ಯಾಕಂದ್ರೆ ನಗೋದೇ ಸ್ವರ್ಗ, ಅಳೋದೇ ನರಕ ಅಂತ ದೊಡ್ಡವ್ರು ಹೇಳ್ಬಿಟ್ಟಿದ್ದಾರೆ. ಸೊ ನಾವು ನಗುತ್ತಾ ಬಾಳೋಣ, ನಗುವುದ ಕಲಿಯೋಣ. ಏನಂತೀರಾ ಎಲ್ರು? ಮಾತಾಡ್ರಪ್ಪ, ಸ್ವಲ್ಪ ಸೌಂಡ್ ಮಾಡ್ರಪ್ಪ. ಏನಂತೀರಾ ಎಲ್ರು? ಎಲ್ಲಿ ಸ್ಮೈಲ್ ಪ್ಲೀಸ್, ನಗಿ ನೋಡೋಣ ಹಾಗೆ ಒಂದ್ಸಲ. ನಗ್ತಾ ಇರಬೇಕು. ಸೊ ನಾವು ಎಷ್ಟೊಂದು ದುಡ್ಡೆಲ್ಲ ಖರ್ಚು ಮಾಡ್ತೀವಲ್ಲ ವೈದ್ಯರಿಗೆ, ಅಯ್ಯೋ ಅದು ಪ್ರಾಬ್ಲಮ್ಮು ಇದು ಪ್ರಾಬ್ಲಮ್ ಅಂತ ಹೇಳಿ ಆ ದುಡ್ಡನ್ನೆಲ್ಲ ಉಳಿಸುವಂತಹ ಕೆಲಸ ಇವಾಗ ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ನಿಮ್ಮನ್ನ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಹಾಸ್ಯ ಕಲಾವಿದರು. ಎಲ್ಲಿಲ್ಲ ರೀ ಇವರು, ಎಲ್ಲ ಚಾನಲ್ ಆನ್ ಮಾಡಿದ್ರು ವಾಹಿನಿನಲ್ಲೂ ಇವ್ರದೇ ಒಂದು ಚಾಪು ನಾವು ನೋಡ್ತೀವಿ. ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಗಿಚ್ಚಿ ಗಿಲಿ ಆಗಿರ್ಬೋದು, ಮಜ್ಜಾ ಭಾರತ ಆಗಿರ್ಬೋದು, ಇವರ ಹಾಸ್ಯದ ತುಣುಕನ್ನು ನೋಡ್ತಾ ಇದ್ರೆ ಜೀವನ ಸ್ವರ್ಗವಿದ್ದಂತೆ, ಯಾಕೆಂದ್ರೆ ನಾವು ನಗ್ತಾ ಇರ್ತೀವಿ. ಸೊ ಮಲ್ಲಿಕಾ ಮತ್ತೆ ಬಸವರಾಜ್ ನಮ್ಮ ಒಟ್ಟಿಗಿದ್ದಾರೆ. ಜೋರಾದ ಚಪ್ಪಾಳೆಗಳೊಂದಿಗೆ ನಾವು ಅವ್ರನ್ನ ವೇದಿಕೆಗೆ ಸ್ವಾಗತಿಸೋಣ. ಮಲ್ಲಿಕಾ ಮತ್ತು ಬಸವರಾಜ್, ದಯವಿಟ್ಟು ಬನ್ನಿ ವೇದಿಕೆ ಮೇಲೆ. ಎಲ್ಲ ಹೊಟ್ಟೆ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ರಪ್ಪ. ಹೊಟ್ಟೆ ನೋವು ಬರೋ ಸಾಧ್ಯತೆ ಎಲ್ಲ ಇದೆ, ಯಾಕೆಂದ್ರೆ ನಿಮ್ಮನ್ನ ನಕ್ಕು ನಗಿಸೋಕೆ ನಮ್ಮ ಕಲಾವಿದರು ಇಲ್ಲಿದ್ದಾರೆ. ನಮಸ್ಕಾರ, ನಮಸ್ಕಾರ. ಶ್ರೀ 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 ವಿದ್ಯಾ ಗಣಪತಿ ಕೆ ಜೈ. ಕರ್ನಾಟಕ ಮಾತೆ ವಂದೇ ಮಾತರಂ. ಜೈ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಜೈ. ಪುನೀತ್ ರಾಜ್ಕುಮಾರ್ ಅವ್ರಿಗೆ ಜೈ. ಶಿವರಾಮ್ ಕಾರಂತ್ ಅವ್ರಿಗೆ, ಕಾಡುಗಳ ವೀರಪ್ಪನಿಗೆ. ಅಲ್ಲ, ಊಟ ಆಗಿರುತ್ತಲ್ಲ, ಒಂದು ಸ್ವಲ್ಪ ಕಣ್ಣು ಎಳಿತಿರುತ್ತೆ, ಅದಕ್ಕೆ ನಾನು ಎಚ್ಚರಿದಿನಲ್ಲಿಲ್ಲಂತ ಫಸ್ಟ್ ನನಗೆ ಕೇಳ್ಕೊಂಡೆ. ಆಕಾಶದಾಗ ಮಳೆ ಐತೆ, ಭೂಮ್ಯಾಗ ಬೆಳೆ ಐತೆ, ಬಂದೂಕ್ನಾಗ ಬುಲೆಟ್ ಐತೆ, ಎಚ್ಚಾರ್ ಮೈ ಒಳಗಳ ಎಚ್ಚಾರ್ ಎದಿ ಒಳಗ ಪೊಗರೈತೆ. ಆದ್ರೆ ಏನು ಮಾಡ್ಬೇಕ್ರಿ, ನಮ್ಮ ಹಣೆ ಬರನೇ ಖರಾಬ್ ಐತಿ. ಎಚ್ಚಾರ್ಗಳ ಕಷ್ಟ ಒಂದೆರಡು ಇರಲ್ಲ. ಈ ಎಚ್ಚಾರ್ಗಳ ಕಷ್ಟ ಸೀನಿಯರ್ ಎಚ್ಚಾರ್ಗೆ ಹೆಂಗೆ ಹೇಳ್ಬೇಕಂತನೂ ಭಾಳ ತಲೆ ಕಟ್ಸ್ಕೊಂಡಿರ್ತಾರೆ. ಅದಕ್ಕೊಂದು ಉದಾಹರಣೆ ಏನಂದ್ರೆ, ಒಂದು ಕಾಲ್ ಬಂದಿತ್ತು. ಹಲೋ, ಏನು ಇವತ್ತು ನಿಮಗೆ ರಜಾ ಬೇಕಾ? ಕೊಡಲ್ಲ, ರಜಾ ಕೊಡಲ್ಲ. ಇಲ್ಲ ಸಾರ್, ನೀವು ನನಗೆ ರಜೆ ಕೊಡಲೇಬೇಕು. ಯಾಕೆ ಕೊಡ್ಬೇಕು? ನನಗೆ ಪೈಲ್ಸ್ ಐತಿ ಸಾರ್. ಏನು ಪೈಲ್ಸ? ಏನು ನಾಟಕ ಮಾಡ್ತಿದ್ದೀಯಾ? ಪೈಲ್ಸ್ ಇದೆ, ಜ್ವರ ಬಂದಿದೆ ಅಂತ ಹೇಳಿದ್ರೆ ರಜೆ ಕೊಟ್ಬಿಡ್ತೀನ? ನಾನಿದ್ದೀನಲ್ಲ, ನಂಬಲ್ಲ. ನಾನು ನಂಬೋದೇ ಇಲ್ಲ. ನಿನಗೆ ಪೈಲ್ಸ್ ಇಲ್ಲ, ನೀ ಸುಳ್ಳು ಹೇಳ್ತಿದ್ದೀಯ. ಸರ್, ನಾನು ನಿಜವಾಗ್ಲೂ ಪೈಲ್ಸ್ ಇದೆ ಸರ್. ಈಗ ನೀವು ನಂಬಲ್ಲ ಅಲ್ವಾ? ಫೋಟೋ ಕಳಿಸ್ತೀನಿ, ನೋಡ್ತೀರಾ ಸರ್? ಫೋಟೋ ಕಳಿಸ್ತೀಯ? ಲೋ, ಯಾವನೋ ನೀನು? ಸರ್,
ಈ ಥರ ರಜೆ ಕೇಳ್ತಾರೆ ಸರ್ ಎಚ್ ಆರ್ ಹತ್ರ ಫೈಲ್ಸ್ ಬಂದಿದೆ ರಜೆ ಕೊಡಿ ಅಂತ. ನಂಬಲ್ಲ ಅಂತ ಹೇಳಿದ್ರೆ ಫೋಟೋ ಕಳಿಸ್ತೀನಿ ಅಂತ ಹೇಳ್ತಾರೆ. ಈ ವಿಷಯನ ನಾನು ಸೀನಿಯರ್ ಎಚ್ ಆರ್ಗೆ ಹೇಳಿದರೆ ಅವ್ರು ಹಿಗ್ಗ ಭಯಲ್ವಾ ಸರ್? ಯಾರಿಗೆ ಹೇಳ್ಬೇಕು ಸರ್ ನನ್ನ ಕಷ್ಟ? ಯಾರಿಗೆ ಹೇಳ್ಬೇಕು? ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ನಾಯಿಗಳೆಲ್ಲ ಬೊಗಳ್ತಿದ್ದು, ನನ್ನ ಹೆಂಡ್ತಿ ಮುತ್ತು ಕೊಡ್ತಿದ್ಲು. ಆದ್ರೆ ಇವಾಗ ನಾಯಿಗಳೆಲ್ಲ ಮುತ್ತು ಕೊಡ್ತಿದ್ದಾವೆ, ನನ್ನ ಹೆಂಡ್ತಿ ನಾಯಿ ಥರ ಬೊಗಳ್ತಿದ್ದಾಳೆ. ಯಾರಿಗ್ರಿ ನಾಯಿ ಅಂತಿರೋದು? ಬಂತು ನೋಡ್ರಿ ನಮ್ಮ ಮನೆ ನಾಯಿ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟು ಜನರ ಮುಂದೆ ಹೆಂಡತಿಗೆ ನಾಯಿ ಅಂತ ಕರಿತಿದ್ದೀರೇನ್ರಿ? ಇಲ್ಲ ಕಣಮ್ಮ, ಇಲ್ಲ, ನೀನು ಸೂಪರ್ ಆಗಿದೆಯಾ ಅಂತ ಹೊಗಳ್ತಾ ಇದ್ದೆ. ಅಯ್ಯೋ, ಇದು ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ಅಷ್ಟೇ ಅಲ್ಲ ರೀ, ಇವರೆಲ್ಲ ಬಂದಿರೋದು ಯಾಕೆ? ಯಾಕೆ? ನನ್ನ ನೋಡಕ್ಕೆ. ನಿನ್ನ ನೋಡಕ? ಹೌದು. ಕ್ಲೋಸ್ ಅಪ್ ಅಲ್ಲಿ ನಿನಗೆ ನೋಡಿದ್ರೆ 4 ದಿನ ನಿದ್ದೆ ಬರಲ್ಲ, ನಿನಗೆ ನೋಡಕ್ ಬರ್ತಾರ? ಏನ್ರಿ 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 ಅಂದ್ರೆ 4 ದಿನ ನಿದ್ದೆ ಬರಲ್ವಾ? ನಾನು ಹಂಗೆ ಹೇಳಿಲ್ಲ, ನಿನ್ನನ್ನು ಕ್ಲೋಸ್ ಅಪ್ ಅಲ್ಲಿ ನೋಡಿದ್ರೆ 4 ದಿನನೂ ನಿದ್ದೆ ಬರಲ್ಲ ಅಂತ ಹೇಳಿದೆ. ಅಯ್ಯೋ ಅಯ್ಯೋ, ಬಂದು ಎಷ್ಟೊತ್ತಾಯ್ತು? ತಿಂಡಿಗೆ ಏನು ಮಾಡಿದೀಯಾ? ರೀ ತಿಂಡಿಗೆ ರೀ, ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಯೂಟ್ಯೂಬ್ ನೋಡ್ಕೊಂಡು ಒಂದ್ ರೆಸಿಪಿ ಮಾಡಿದೀನಿ. ನೋಡ್ರಿ, ನನ್ನ ಹೆಂಡತಿಗೆ ಎಷ್ಟು ಲವ್ ಇದೆ, ಯೂಟ್ಯೂಬ್ ನೋಡಿ ನನಗೋಸ್ಕರ ಒಂದು ರೆಸಿಪಿ ಮಾಡಿದಾರಂತ. ಏನು? ಉಪ್ಪಿಟ್ಟು. ಉಪ್ಪಿಟ್ಟು? ಉಪ್ಪಿಟ್ಟು ಯೂಟ್ಯೂಬ್ ನೋಡ್ಕೊಂಡು ಮಾಡಿ? ಹ್ಞೂ ರೀ. ಉಪ್ಪಿಟ್ಟು ಮಾಡಿ? ನಿನಗೋಸ್ಕರ ನಾನು ಒಂದು ಹೊಸ ರೆಸಿಪಿ ಮಾಡೀನಿ ಯೂಟ್ಯೂಬ್ ನೋಡ್ಕೊಂಡು. ಏನ್ರಿ ಅದು? ಬಿಸಿನೀರು ಕಾಯಿಸೋದು ಹೆಂಗೆ ಅಂತ. ಏನ್ರಿ ನೀವು ಹಿಂಗ್ ಏನೇ ಏನೇ ಉಪ್ಪಿಟ್ಟು ಮಾಡೀನಿ ಅಂತ ಉಪ್ಪಿಟ್ಟು ಥರ ಬಾಯ್ ಬಿಡ್ತೀಯಲ್ಲ. ನೀ ಮಾಡೋ ಉಪ್ಪಿಟ್ಟು ಕಾಂಕ್ರೀಟ್ ಥರ ಇರುತ್ತೆ. ಹೌದಪ್ಪ, ನಾನ್ ಮಾಡಿದ್ರೆ ಕಾಂಕ್ರೀಟ್ ತರನೇ ಇರುತ್ತೆ. ಆ ಪಕ್ಕದ ಮನೆ ಸರೋಜ ಮಾಡಿದ್ರೆ ಸಕ್ಕ ಸೂಪರ್ ಬೊಂಬಾಟ್ ಆಗಿರುತ್ತೆ. ಸರೋಜನ ಸೂಪರ್, ಅವಳು ಮಾಡೋ ಉಪ್ಪಿಟ್ಟು ಸೂಪರ್. ಹೋಗ್ರಿ ಸುಮ್ನೆ. ಅದ್ ಬಿಡ್ರಿ, ನೀವು ಅವ್ರ ಮನೆ ಇವ್ರ ಮನೆ ಗೀತನ್ ಮನೆ ಅವ್ರ ಮನೆಲ್ಲ ಹೋಗಿ ನಮ್ಮ ಮನೆಗೆ ಯಾಕ್ರಿ ಲೇಟ್ ಆಗಿ ಬರೋದು ನೀವು? ನಾನು ಅವ್ರ ಮನೆಗೆ ಎಲ್ಲೂ ಹೋಗಿಲ್ಲ. ಹೌದಾ? ನಾನು ಹೋಗಿದ್ದು ರಮ್ಯನ ಮನೆಗೆ. ಏನ್ರಿ ಅಲ್ಲಿಗೆ ಯಾಕೆ ಹೋಗಿದ್ರಿ? ಅಲ್ಲ, ಅವಳು ಉಪ್ಪಿಟ್ಟು ಸೂಪರ್ ಆಗಿ ಮಾಡಿದ್ಲಲ್ಲ, ಅದಕ್ಕೆ ನೋಡಕ್ ಹೋಗಿದ್ದೆ. ಅದು ಬಿಡ್ರಿ. ಅಲ್ಲಲೇ, ತಿಂಡಿಗೇನೋ ಉಪ್ಪಿಟ್ಟು ಮಾಡಿದೆ, ಊಟಕ್ಕೇನು ಮಾಡಿದೆ? ಅದ ರೀ, ನಾನು ನಿಮ್ಗೋಸ್ಕರ ಅಂತ 3 ತರ ಪಲ್ಯ ಮಾಡಿದ್ದೀನಿ. ನೋಡ್ರಿ, ನನ್ನ ಹೆಂಡತಿ ನನಗೋಸ್ಕರ 3 ಥರದ ಪಲ್ಯ ಮಾಡಿದಾಳಂತೆ. ಯಾವ್ದ್ಯಾವ್ದು? ನಿನ್ನೆದು ಮೊನ್ನೆದು ಆಚೆ ಮೊನ್ನೆದು. ನಿನ್ನೆದು ಮೊನ್ನೆದು ಆಚೆ ಮೊನ್ನೆದು. ಏನು ಹಳಸಿ ತಿನ್ಸಿ ನನಗೆ ಸಾಯಿಸ್ಬೇಕಂತ ಮಾಡಿದೀಯಾ? ಇಲ್ಲ ರೀ, ಇಲ್ಲ. ಏನ ಮಾತಾಡೋದು ನೀನು? 1 ನಿಮಿಷ ಇರು, ಒಂದು ಫೋನ್ ಬರ್ತೈತೆ. ಅಲ್ಲ, ಹೌದು, ಯಾಚಾರೆ ಮಾತಾಡ್ತಿರೋದು. ಏನೀಗ ನಿನಗ ರಜಾ ಬೇಕಾ? ಏನಕ್ಕಪ್ಪ? ಓ, ಕಂಗ್ರ್ಯಾಚುಲೇಷನ್, ಡೆಲಿವರಿಗೆ ಹೋಗ್ತಿದೀಯಾ? ನಿನ್ನ ಎಂತಿದ್ದು? ಸೂಪರ್ ಸೂಪರ್. ಏನ ನಿನ್ನ ಎಂತಿದಲ್ವಾ? ಮತ್ತೆ ಯಾರ್ದು? ನಿಮ್ಮ ಮನೆ ನಾಯಿದ? ನಿಮ್ಮ ಮನೆ ನಾಯಿಗೂ ಡೆಲಿವರಿ ಮಾಡ್ಸಕ್ಕೆ ನೀನೇ ಹೋಗ್ಬೇಕನ? ಸುಮ್ಮನೆ ಕೆಲ್ಸಕ್ಕೆ ಬರ. ಅಲ್ಲ ಸರ್, ವಾಪಸ್ ಮಾತಾಡೋಕ್ಕೂ ಬಿಡಲ್ಲ, ಕಟ್ಟು ಮಾಡಿಬಿಟ್ರು. ಏನು ಕೈಗೊಂಬೆ ಮಾಡ್ಕೊಂಡ್ಬಿಟ್ಟಿದಾರ ಇವರೆಲ್ಲರೂ ನನ್ನನ್ನು? ಛೀ ರೇ, ಅದು ಬಿಡ್ರಿ, ಅಲ್ಲಿ ಪಕ್ಕದ ಮನೇಲಿ ಯಾವಾಗ್ಲೂ ಜಗಳ ಆಗ್ತಿರತ್ತೆ, ಹೋಗಿ ಏನಂತ ನೋಡ್ಬಾರ್ದಾ? ಅಯ್ಯೋ, ನಾವು ಒಂದ್ಸರಿ ಹೋಗಿದ್ದಕ್ಕೆ ಜಗಳ ಆಗಿದ್ದು. ಏನಂದ್ರೆ? ಅಂದ್ರೆ ಜಗಳ ಆಡ್ತಿದ್ರಲ್ಲ, ಹಿಂಗೆಲ್ಲ ಜಗಳ ಆಡಬೇಡಿ ಅಂತ ಹೋಗಿ ಬಂದು ಹೇಳ್ದೆ. ಜಾಣವರಿ. ಸಾಕು, ಏನು ಮಾಡಬೇಕು ಏನು. ಅಲ್ಲ, ಎಷ್ಟು ರಜೆ ಕೇಳ್ತೀರ ನೀವು? ಕೊಡಲ್ಲ ಕಣ ರಜಾ. ಯಾರೋ ನೀನು? ಏನೋ ಮಾಡ್ಕೋತೀಯ, ಮಾಡ್ಕೋವಾಗ ಕೊಡಲ್ಲ ಕಣ. ಏನು ನೀವು ನಮ್ಮ ಸೀನಿಯರ್ ಎಚ್ಚಾರ? ಸರ್ 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 ತಪ್ಪಾಯ್ತು ಸರ್, ಎಲ್ಲರೂ ಫೋನ್ ಮಾಡಿ ಬರೀ ರಜೆ ಕೇಳ್ತಿದ್ರು ಸರ್, ಹಂಗೆ ರಜೆ ಕೇಳ್ತಿದ್ದೀರಾ ಅಂತ ಅನ್ಕೊಂಡು ಬೈದ್ಬಿಟ್ಟೆ ಸರ್. ಪ್ಲೀಸ್ ಸರ್. ಸರ್, ನಾಳೆ ನಮ್ಮ ಸೀನಿಯರ್ ಎಚ್ಚರ್ ಬಂದು ಆಗಲ್ಲಗಲ 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 ಅಂತ ಮಗಗೆ ಮಂಗಳಾರತಿ ಎತ್ತಾರೆ. ಏನು ಮಾಡೋದು ರೀ? ನೀವು ಮನೆಗೆ ಸಂಸಾರ ಮಾಡ್ತೀರಾ ಅಥವಾ ಇನ್ನೇನಾದ್ರೂ ಮಾಡ್ತೀರಾ? ಯಾಕೆ 24 ಗಂಟೆ ಫೋನಲ್ಲೇ ಇರ್ತೀರಲ್ರಿ? ನಾನೊಬ್ಳು ಹೆಂಡ್ತೀರಿ. ನೀ ಎಂತ ಯಾರು ಅಂತ ನನಗೆ ಗೊತ್ತು. ಹೋಗಲ್ಲ ರೀ, ನಾವಿಬ್ರು ಮಾತಾಡ್ತಿದ್ವಿ ಇಷ್ಟು ತನಕ. ಸಾರಿ ಕಣೆ, ಒಳ್ಳೇದಾಗ್ಲಿ ತಪ್ಪಾಯ್ತು. ಒಳ್ಳೇದಾಗ್ಲಿ. ಸಾರಿ. ಏನಾಯ್ತ್ರಿ? ಎಚ್ ಆರ್ ಡಿಪಾರ್ಟ್ಮೆಂಟ್ ಅಲ್ವಾ, ಅಲ್ಲಿ ಕೆಲಸ ಮಾಡ್ತಿದ್ದೀನೋ ಮನೇಲಿ ಕೆಲಸ ಮಾಡ್ತಿದ್ದೀನೋ ಒಂದು ಗೊತ್ತಾಗ್ತಿಲ್ಲ. ಹಿಂಗೆ ಹಿಂಗೆ ಅನುಭವಿಸ್ತ್ರಾ? ಅಯ್ಯೋ ಪಾಪ, ಅವ್ರಿಗೆಲ್ಲ ಗೊತ್ತಿದೆ, ಅದಕ್ಕೆ ಚಪ್ಪಳ ಹೊಡೆದು ಬಿಟ್ರು. ಅಳ್ಬೇಡ್ರಿ. ಥೂ, ನೀವು ಅಳ್ತಿರಲ್ರಿ, ನೀವೊಬ್ರು ಗಂಡ್ಸೇನ್ರಿ. ಏನೇ ಏನೇನು? ಇವ್ರಿಗೆ ಗಂಡ ಅನ್ನೋ ಭಯನೇ ಇರಲ್ಲ, ಭಯನೇ ಪಡಲ್ಲ, ಬರೀ ಜುರುಳಕ್ಕೆ ಭಯ ಪಡ್ತಾರೆ. ಜುರುಳೆ ಬಂತು ನೋಡು, ನೋಡಿ
ಬರೀ ಜುರುಳೆ ಬಂತು ಅಂತ ಹೇಳಿದ್ದಕ್ಕಿಂತ ಭಯ ಪಡ್ತಾರೆ. ಎಷ್ಟು ಡೌ ಮಾಡ್ತೀರ ನೀವು. ಅಲ್ಲಲ್ಲ, ಯಾಕೆ ಭಯ ಪಡ್ಬೇಕು? ನಾವು ಮದ್ವೆ ಆದ ಹೊಸ್ತ್ರಲ್ಲಿ ನಿಮ್ ಮನೆಯವ್ರು ಎಷ್ಟೇ ಜನ ಇರ್ಲಿ, ನಾವು ಸಿಂಗಲ್ ಆಗಿ ಬರ್ತೀವಮ್ಮ ನಿಮ್ಮ ಮನೆಗೆ. ಹೌದು ಸರ್, ಹೌದು. ಇವರು ಸಿಂಗಲ್ ಆಗಿ ಬರ್ತಾರೆ, ಆದ್ರೆ ಇವ್ರನ್ನ ಡಬ್ಬಲ್ ಮಾಡೋದು ಯಾರು? ನಾವು. ಕೆಲವೊಬ್ರು ತ್ರಿಬ್ಬಲ್ ಮಾಡ್ತಾರೆ, ಇನ್ನು ಕೆಲವೊಬ್ರು ಅಂಗನವಾಡಿನೇ ಓಪನ್ ಮಾಡ್ತಾರೆ. ಗೊತ್ತಾಯ್ತಾ? ಜಾಸ್ತಿ ಮಾತಾಡ್ಬೇಡ್ರಿ. ಏನೇ ಅದು ಹೆಣ್ಮಕ್ಳ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ನನ್ನ ಪಿತ್ತ ಅನ್ನೋದು ನೆತ್ತಿಗೆ ಏರ್ಬಿಡುತ್ತೆ. ಹೋಗಲ್ಲ. ಏನ್ ಹೆಣ್ಮಕ್ಳ ಬಗ್ಗೆ ಅಷ್ಟೊಂದು ಚೀಪಾಗಿ ಮಾತಾಡೋದೇನ್ ನೀವು? ವಿದ್ಯಾಭ್ಯಾಸದಲ್ಲಿ ಹೆಣ್ಮಕ್ಳು ಎಲ್ಲದರಲ್ಲೂ ಮೇಲ್ಗೈ, ಗೊತ್ತಾ ನಿಮ್ಗೆ? ಎಲ್ಲದ್ರಲ್ಲೂ ಮೇಲುಗೈ. ಹಾ, ಏನು ಮಕ್ಕಳು. ನಾನು ನೋಡ್ತಿರ್ತೀನಲ್ಲ ಪೇಪರಲ್ಲಿ, ಏನಂತ? ಎಂದು ನಿಂತೆ ಈ ವರ್ಷವೂ ಪರೀಕ್ಷೆಯಲ್ಲಿ ಹೆಣ್ಣು ಮಕ್ಕಳದೇ ಮೇಲುಗೈ. ಈ ಹೆಣ್ಮಕ್ಳು ಏನು ಮಾಡ್ತಿದ್ದಾವೆ ಅಂತ 5 ವರ್ಷ ಬಿಟ್ಟು ನೋಡಿದ್ರೆ ಯಾವುದೋ ಒಂದು ಮೂಲೆಯಲ್ಲಿ ಕೂತು ಗಸ್ ಅಂತ ಪಾತ್ರೆ ತೊಳಿತಿರ್ತವೆ. ಮೇಲುಗೈ ಅಂತೆ. ಏನ್ ಇಷ್ಟೊಂದು ಕಿಂಡಲ್ ಮಾಡಬೇಡ್ರಿ. ಈ ಸಲ ನಾವು ಕಪ್ ತಂದು ಕೊಟ್ಟಿರೋದು ನಾವೇ, ಹೆಣ್ಮಕ್ಳೇ ಫಸ್ಟ್ ಕಪ್ ಗೆದ್ದಿರೋದು. ಏನಂತೀರಾ? ಹೌದೌದು, ಚಪ್ಪಾಳೆ ಹೊಡಿಲೇಬೇಕು. ಹಾ, ಆದರೆ ಅವ್ರನ್ನ ಕೋಚ್ ಕೊಟ್ಟಿದ್ದು ಒಬ್ರು ಗಂಡು ಮಕ್ಕಳು, ಗೊತ್ತಾ? ಕೋಚಿಂಗ್ ಕೊಟ್ಟಿದ್ದು ಯಾರು? ಗಂಡು ಮಕ್ಕಳು. ಕೋಚಿಂಗ್ ಕೊಟ್ಟಿದ್ ಗಂಡ್ ಮಗ ಆಗಿರ್ಬೋದು, ಫೀಲ್ಡಲ್ಲಿ ನಿಂತು ಬ್ಯಾಟ್ ಹಿಡ್ಕೊಂಡು ಆಟ ಆಡಿರೋದು ಯಾರು? ಹೆಣ್ಮಗು ತಾನೆ. ಹಾ, ಹೌದೌದು. ಕೋಚಿಂಗ್ ಕೊಟ್ರೆ ಸಾಕಾಗತ್ತಾ? ಆಟ ಆಡೋದು ಬೇಡವಾ? ಹೌದೌದು. ಹೆಣ್ಮಕ್ಳು ಸ್ಟೇಡಿಯಮಲ್ಲಿ ಹೋಗಿ ಕ್ರಿಕೆಟ್ ಆಡಿದ್ರು, ಕಪ್ ಕೊಂದ್ರು. ಕಪ್ ಏನೋ ಗೆದ್ರು ಅಂತ ಹೇಳ್ತಿರ. ಅಲ್ಲಿ ಕಪ್ ತಗೊಳ್ಳಿ ಅಂತ ಕೊಡಕ್ ಬಂದನು ಒಬ್ಬ ಗಂಡಸು, ಗೊತ್ತಾ? ತಗೊಳ್ಳಿ ಕಪ್ಪು ಅಂತ ಮಾತಾಡ್ಬಿಟ್ರು. ನೀವು ಇಷ್ಟೆಲ್ಲ ಮಾತಾಡ್ತಿರಲ್ಲ, ಹ್ಞೂ. ನಾವು ಮಗುನ 9 ತಿಂಗಳು ಹೆತ್ತು ಹೊತ್ತು ಸಾಕ್ತೀವಿ ರೀ. ಅದಕ್ಕೇನೀಗ? ನಾವು ಗ್ರೇಟು, ಆ ಯೋಗ್ಯತೆ ನಿಮಗಿಲ್ಲ. ಯಾಕಿಲ್ಲ? ಹೆರಕ್ ನಾವು ರೆಡಿ, ಉಡ್ಸಕ್ ನೀವು ರೆಡಿನಾ? ಏನಂದ್ರೆ ಏನೇನು? ಅಲ್ಲ, ನಮಗೆ ಆ ಕೆಪಾಸಿಟಿ ಇಲ್ಲ ಅಂತ ಹೇಳಕ್ ಬಂದಿದ್ದೆ. ಅಯ್ಯೋ ರಾಮ, ಇವ್ರು ಪಕ್ಕ ಹುಚ್ಚರಾಗ್ಬಿಟ್ಟಿದಾರ್ರಿ. ಒಂದು ನಿಮಿಷ ಇರು. ಏನು? ಅಲ್ಲ, ಏನು ರಜನ? ಕೊಡಲ್ಲ ಕಣ. ಅಲ್ಲ, ಕೊಡಲ್ಲ ಅಂದ್ರೆ ಇವನೇನು ರಜೆ ಕೇಳಿ ಫೋನೇ ಕಟ್ ಮಾಡ್ಬಿಟ್ಟ. ನನ್ನ ಮಾತಿಗೆ ರೆಸ್ಪೆಕ್ಟೇ ಇಲ್ವೋ ಯಾರಿಗೂ? ನನಗೆ ಹುಚ್ಚು ಹಿಡಿತಿದೆ. ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ನಾ ಸೀನಿಯರ್ ಎಚ್ಚರ್ಗೆ ಏನಂತ ಹೇಳ್ಬೇಕು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ಪದೇ ರಜೆ ಕೇಳ್ಬೇಡಿ. ಅಲ್ಲ, ನೀವು ಮನೆಗೆ ಯಾಕ್ರಿ ಬರ್ತೀರಾ? ಹೋಗಿ ಆಫೀಸಲ್ಲೇ ಇರಿ, ಅಲ್ಲೇ ಒಂದು ಹಾಸಿಗೆ ದಿಂಬುತ್ ಕೊಡ್ತೀನಿ, ಹೋಗಿ ಮಲ್ಕೊಳ್ಳಿ. ಏನ ಮಾತಾಡ್ತಿದ್ಯಾ ನೀನು? ಯಾಕ್ರಿ 24 ಗಂಟೆ ಫೋನಲ್ಲೇ ಮಾತಾಡ್ತೀರಾ ಮನೇಲಿ ಇದ್ರೆ? ನಾ ಮನೇಲಿ ಇದು ಮನೇನಾ? ಇನ್ನೇ ಮತ್ತಿನ್ನಂತ ತಿಳ್ಕೊಂಡ್ರಿ? ಅಲ್ಲ, ನಾ HR ಆಫೀಸ್ ಅನ್ಕೊಂಡ್ಬಿಟ್ಟಿದ್ದೆ. ಕರ್ಮ ಗುರು. ಸಾರಿ. ಏನ್ ಸಾರಿ? ಏನ್ ಸಾರಿ? ಏನು? ಅಲ್ಲ ಅಣ್ಣ, ಮದುವೆ ಆದ ಹೊಸ್ತ್ರಲ್ಲಿ ಇವ್ರಮ್ಮ ಸಿಕ್ತಾನೂ ಇಲ್ಲ, ಇದು ಸಾವು. ನೋಡವ್ವ ಸೊಸೆ, ನೀನ್ ನನ್ನ ಸೊಸೆ ಅಲ್ಲವ್ವ, ನಿನ್ ಮಗಳಿದ್ದಂಗವ್ವ ಅಂತಂದ್ರು. ಮದುವೆ ಆಗಿ 2 ದಿನ ಬಿಟ್ಟು ಕಾಲ್ ಮೇಲೆ ಕಾಲು ಹಾಕೊಂಡು ವರದಕ್ಷಿಣೆ ಕೊಡೆ, ನನ್ನ ಕಾಲು ಒತ್ತೆ, ನನ್ನ ತಲೆ ಒತ್ತೆ ಅಂತ ಶುರು ಮಾಡ್ಕೊಂಡ್ಬಿಟ್ಲು ನಿಮ್ಮಮ್ಮ. ಹೌದೌದು, ಅವತ್ತು ಮದುವೆ ಟೈಮಲ್ಲಿ ಸಾರ್ ಇವರಪ್ಪ ಅಳಿ ಅಂದ್ರ ನನ್ನ ಮಗಳು ಒಬ್ಬಳೆ ಮಗಳು, ಅವಳನ್ನ ಹೂ ಥರ ನೋಡ್ಕೊಂಡಿದ್ದೀವಿ, ನೀವು ಹಾಗೆ ನೋಡ್ಕೊಳ್ಳಿ ಅಂತ ಡವ್ ಮಾಡ್ತಿದ್ದಾನೆ. ನಮ್ಮ ಮನೇಲಿ ನಮಗೆ ಹಂದಿ ಥರ ಸಾಕಿರ್ತಾರ, ಹೂ ಥರನೇ ಸಾಕಿರ್ತಾರೆ. ಸಾಕು, ಸುಮ್ಮನೆ ಇರ್ರಿ. ಮದುವೆ ಆಗೋಕ್ಕಿಂತ ಮುಂಚೆ ಇವರು ಹೆಣ್ಮಗಳನ್ನ ಪಡೆಸ್ಕೊಳಕ್ಕೆ ಯಾವೊಂದು ಬೈಕು, ಯಾವೊಂದು ಚಪ್ಪಲಿ, ಯಾವೊಂದು ಕಾರು ಅದೆಲ್ಲ ತಗೊಂಡ್ ಬರ್ತಾರೆ. ಆದ್ರೆ ಮದುವೆ ಆದ್ಮೇಲೆ ಅದೇ ಕಿತ್ತೋಗಿರೋ ಜೀವನ. ಹೌದು ಸರ್, ಮದುವೆಗಿಂತ ಮುಂಚೆ ನಾವು ಸಿಂಗಲ್ ಆಗಿರ್ತೀವಿ, ಯಾರ್ದೋ ಬೈಕು, ಯಾರ್ದೋ ಚಪ್ಪಲಿ, ಯಾರ್ದೋ ಶೂ ಹಾಕೊಂಡು ಬರ್ತೀವಿ. ದುಡ್ಡಿರೋರ್ನ ಲವ್ ಮಾಡ್ತಾರೆ, ಅದೇ ಬಡವ್ರನ್ನ ಇವ್ರು ಯಾರಾದ್ರೂ ಲವ್ ಮಾಡ್ತಾರ? ಕೇಳಿ. ಬಡವ್ರನ್ನ ಲವ್ ಮಾಡ್ಕೊಳ್ಳಿ, ನೀವು ಮದುವೆ ಮಾಡ್ಕೊಳ್ಳಿ. ನೀವೇನು ಸಕ್ಕತ್ತಾಗಿರೋ ಹುಡುಗಿನೇ ಬೇಕು ಲವ್ ಮಾಡಕ್ಕೆ. ಯಾಕೆ ಹೇಳಿ? ಇವ್ರ ಫ್ರೆಂಡ್ಸ್ ಎಲ್ಲ ಹೇಳ್ಬೇಕಲ್ಲ, ಏನ್ ಮಚ್ಚ ಸಕ್ಕತ್ತಾಗಿರೋ ಫಿಗರ್ನ ಬುಟ್ಟಿಗೆ ಹಾಕೊಂಡಿದ್ಯಲ್ಲ ಅಂತ. ಯಾಕೆ? ಸುಮಾರಾಗಿರೋ ಹುಡುಗಿನ ಲವ್ ಮಾಡೋಕ್ಕಾಗಲ್ವಾ? ಅವ್ರಿಗೇನು ಮನ್ಸಿರಲ್ವಾ? ಅಥವಾ ಲವ್ ಮಾಡಬೇಕು ಅಂತ ಅನ್ಸಲ್ವಾ? ಆಯ್ತು, ಸುಮಾರಾಗಿರೋರ್ನ ಲವ್ ಮಾಡೋಣ. ಆದರೆ ಇವರು ಮದುವೆ ಮಾಡ್ಕೊಳ್ಳೋ ಹುಡುಗ 5 ಅಂಕಿ ಸಂಬಳ ಇರಬೇಕು, ಒಂದು ದೊಡ್ಡ ಬಂಗ್ಲೆ ಇರಬೇಕು, ಕಾರ್ ಇರಬೇಕು, ಅಪ್ಪ ಅಮ್ಮ ಇಬ್ಬರು ಸತ್ತು ಹೋಗಿರ್ಬೇಕು, ಹುಡುಗ ಹುಡುಗಿ ಅಷ್ಟೇ, ಒಂದು ಮಗು ಇರಬೇಕು ಅಂತ ಕಿತ್ತೋಗಿರೋ ಫ್ಯಾಮಿಲಿಗೆ ಇವ್ರು ಲವ್ ಮಾಡ್ತಾರೆ. ಇವ್ರು ಬೇಡ, ನನ್ನ ವಿಷಯಕ್ಕೆ ಬರಬೇಡಿ, ಜಗಳ ಮಾಡ್ಬಿಡ್ತೀನಿ ಮತ್ತೆ. ಏನೇ ಮಾಡೋದು ನೀನು? ನೀವೇನ ಮಾತಾಡೋದು? ನಿಮ್ದೇನ ಮಾತಾಡೋದು? ಸುಮ್ಮನಿರಲ್ಲೇ. ಅಲ್ಲ, ಏನಪ್ಪ ರಜನ ಇಲ್ಲ ಕಣೋ, ನಾನು ಆ ಕೆಲಸನೇ ಬಿಟ್ಬಿಟ್ಟಿದ್ದೀನಿ ಕಣ. ಹ್ಞೂ ಕಣ,
ನನಗೆ ಯಾರೂ ರಜಾ ಕೊಡ್ತಿಲ್ಲ, ನಿನಗೆ ರಜಾ ಕೊಡಕ್ಕೆ ನಾನು ಯಾರು ಹೋಗ ಏನಾರು ನಿನಗೆ ಇಷ್ಟ ಬಂದಂಗಿರೋ, ನನಗೆ ಪದೇ ಪದೇ ಫೋನ್ ಮಾಡಿ ರಜಾ ಕೇಳ್ಬೇಡ. ರೀ ಎಷ್ಟಾದ್ರೂ ನಾವು ಗಂಡ ಹೆಂಡತಿ ಜಗಳ ಮಾಡೋದು ಬೇಡ. ಮತ್ತು ಊರವರೆಲ್ಲ ನಮ್ಮನ್ನ ನೋಡಿ ಆಡ್ಕೊಂತಾರ್ರಿ. ಯಾಕೆ? ಯಾಕಂದ್ರೆ ಬೀದಿಲಿರೋ ನಾಯಿಗೆಲ್ಲ ಮಗು ಆಗ್ತಿದೆ, ನೀನ್ ಹೋಟೆಲ್ ಒಂದು ಹುಳನು ಬಿಲ್ವಲ್ಲ ಅಂತ. ಅಷ್ಟೇ ತಾನೇ. ಒಂದು ಲೋಟ ಹಾಲು ಕೊಡ್ತೀನಿ, ಅದಕ್ಕೆ ಬೆಲ್ಲ ಹಾಕು, ರಾತ್ರಿ ಕುಡಿದು ಬೆಳಿಗ್ಗೆ ಎದ್ದಳು ಪುತು ಪುತು ಅಂತ ಹುಳ ಬೀಳ್ತವೆ. ಊರ್ರಿ ಅದಲ್ಲ, ನನಗೆ ಮಗು ಬೇಕು. ನಿನಗೆ ಮಗು ಬೇಕಾ? ಆಯ್ತು, ನಮ್ಮ ಸೀನಿಯರ್ ಜೊತೆ ಮಾತಾಡಿ ಹೇಳ್ತೀನಿ. ಏನಂದ್ರಿ ರೀ? ನಮಗ್ ಮಗು ಅದಕ್ಕೆ ಸೀನಿಯರ್ಗೆ ಯಾಕ್ರಿ ಫೋನ್ ಮಾಡ್ತೀರಾ? ಇಲ್ಲ ಇಲ್ಲ ಕಣೆ, ಕೆಲ್ಸದ ಟೆನ್ಷನಲ್ಲಿ ಹಂಗೆ ಹೇಳ್ಬಿಟ್ಟೆ. ಆಯ್ತು ಬಿಡು, ಅದೇನಾದ್ರು ವ್ಯವಸ್ಥೆ ಮಾಡ್ತೀನಿ ಬಿಡು. ತಡಿ. ಏನ್ ಮಾಡ್ತಿದ್ದೀರಿ? ಆನ್ಲೈನಲ್ಲಿ ಆರ್ಡರ್ ಮಾಡ್ತಿದ್ದೀನಿ. ನಮ್ಮಿಬ್ರಿಗೆ ಮಗು ಆಗ್ಬೇಕು. ನಮ್ಮಿಬ್ರಿಗೆ ಆಗತ್ತೆ ಬಿಡ, ಪ್ಲಾನ್ ಮಾಡೋಣ. ಸರಿ ರೀ. ಅಂದಂಗೆ ಮಗು ಆದ್ರೆ ಗಂಡು ಮಗುನೇ ಆಗ್ಬೇಕು. ನೋ 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 ನೋ, ಹೆಣ್ಣು ಮಗ ಆಗುತ್ತೆ. ಗಂಡು ಮಗು. ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣು ಮಗನೇ ಆಗತ್ತೆ. ಹೋಗ್ಲಿ ಬಿಡಿ, ಗಂಡಿರ್ಲಿ ಹೆಣ್ಣಿರ್ಲಿ ನಮ್ಗೊಂದು ಮಗು ಇರ್ಲಿ ರೀ. ಆ ಗಂಡು ಮಗುನೋ ಹೆಣ್ಮಗುನೋ ಆದ್ರೆ ಅದನ್ನ ಇಂಗ್ಲಿಷ್ ಸ್ಕೂಲ್ಗೆ ಸೇರ್ಸೋಣ. ನೋ, ಕನ್ನಡ ಮೀಡಿಯಂ ಸೇರ್ಸೋಣ. ಬೇಡ, ಇಂಗ್ಲಿಷ್ ಮೀಡಿಯಮು. ಕನ್ನಡ ಮೀಡಿಯಂ. ಇಂಗ್ಲಿಷ್ ಮೀಡಿಯಂ. ಕನ್ನಡ ರೀ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹೋದ್ರೆ ಒಳ್ಳೆ ಜಾಣ ಆಗ್ತಾನ್ರಿ. ಲೇ, ಇಂಗ್ಲಿಷ್ ಮೀಡಿಯಂ ಸೇರಿಸಿದ್ರೆ ಬರೀ ಜಾಣ ಆಗ್ತಾನೆ. ಕನ್ನಡ ಮೀಡಿಯಂ ಸೇರಿಸಿದ್ರೆ ಜಾಣ ಜೊತೆ ಕಾಮನ್ ಸೆನ್ಸ್ ಬೆಳೆಯುತ್ತೆ. ಹಾಗಲ್ಲ ರೀ, ಅವನಿಗೆ ಇಂಗ್ಲಿಷ್ ಮಾತಾಡೋಕ್ ಬರಲ್ಲ ಅಂತಂದ್ರೆ ಬೇರೆಯವರೆಲ್ಲ ಕಿಂಡಲ್ ಮಾಡ್ತಾರೆ. ಲೇ, 26 ಅಕ್ಷರ ಇರೋ ಅವರೇ ನಮಗೆ ಕಿಂಡಲ್ ಮಾಡ್ತಾರೆ ಅಂದ್ರೆ 49 ಅಕ್ಷರ ಕಲ್ತವ್ರು ನಾವು ಅವ್ರ ಜನ್ಮನ ಜಾಲಾಡ್ ಬಿಡ್ತೀವಿ ಬಿಡೆ. ಹ್ಞೂ ಅಲ್ವಾ? ಹಾಗಲ್ಲ ರೀ, ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದಿದ್ರೆ ಅವನ್ನ ಕರ್ಕೊಂಡು ಹೋಗಕ್ ಮನೆ ಹತ್ರ ಬಸ್ ಬರುತ್ತೆ. ಓಹೋ, ಇಂಗ್ಲಿಷ್ ಮೀಡಿಯಂ ಸೇರಿಸಿದ್ರೆ ಮನೆಯಿಂದ ಸ್ಕೂಲಿಗೆ ಕರ್ಕೊಂಡು ಹೋಗಕ್ಕೆ ಬಸ್ ಬರುತ್ತೆ. ಕನ್ನಡ ಮೀಡಿಯಂ ಸ್ಕೂಲಿಗೆ ಸೇರಿಸಿದ್ರೆ ಅವನಿಗೆ ಕರ್ಕೊಂಡು ಹೋಗಕ್ಕೆ ಮೇಷ್ಟ್ರೇ ಬರ್ತಾರೆ. ಅದಕ್ಕೆ ಕನ್ನಡ ಮೀಡಿಯಂ. ಹಾಗಲ್ಲ ರೀ, ಮತ್ತೆ ಊಟ ಆಟ ಎಲ್ಲ ಮಾಡಿಸ್ತಾರೆ, ಪಾಠ ಮಾಡಿಸ್ತಾರೆ. ಹೌದೌದು, ಅಲ್ಲೇನಿರುತ್ತೆ? ಪಾಠ ಆಟ. ಕನ್ನಡ ಮೀಡಿಯಂ ಸೇರಿಸಿದ್ರೆ ಏನು? ಆಟ ಪಾಠ ಜೊತೆಗೆ ಊಟನೂ ಕೊಡ್ತಾರೆ. ಸುಮ್ಮನೆ ಇರ್ರಿ ನೀವು. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸೇರಿದ್ರೆ ವಿದೇಶದ ಕಂಪ್ನಿಲಿ ಜಾಬ್ ಸಿಗತ್ತೆ, ದುಡ್ಡಾಗತ್ತೆ. ಹೌದೌದೌದೌದು, ಇಂಗ್ಲಿಷ್ ಮೀಡಿಯಂ ಕಲ್ತು ಅವ್ನು ಫಾರಿನಲ್ಲಿ ಸೆಟ್ಲ್ ಆಗ್ತಾರೆ, ಇಲ್ಲಿರೋ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸ್ತಾನೆ. ಅದೇ ಕನ್ನಡ ಮೀಡಿಯಂ ಸ್ಕೂಲಿಗೆ ಸೇರಿಸಿದ್ರೆ ಇಲ್ಲಿ ಆಚಾರ ವಿಚಾರ, ದೊಡ್ಡವರು ಸಣ್ಣವರು ಏನು ಹೇಳ್ತಾರೆ ಅದನ್ನು ತಿಳ್ಕೊತಾನೆ, ಸಂಸ್ಕೃತಿ ಕಲಿತಾನೆ, ಕನ್ನಡ ಮೀಡಿಯಮಲ್ಲೇ ಕಲಿತಾನೆ. ಅಕಸ್ಮಾತ್ ಅವ್ನ ಲಕ್ ಚೆನ್ನಾಗಿತ್ತು ಅಂದರೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಅವಾಗ ಮದುವೆ ಮಾಡ್ಕೊಳ್ಳೋಕ್ಕೆ ಕ್ಯೂ ನಿಲ್ಕೋತಾರೆ. ಹಾಗಲ್ಲ ರೀ, CEO ಆಗ್ತಾನವ. ಅವ್ನು CEO ಆಗಲಿ ಏನಾರ ಆಗಲಿ, ಕನ್ನಡ ಮೀಡಿಯಮಲ್ಲಿ ಕಲಿತು ಇಲ್ಲೇ ಬಿಸ್ನೆಸ್ ಮಾಡ್ತಾನೆ. ಅವಾಗ CEO ಆಗಿರ್ತಾರಲ್ಲ ಅಂತ ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತಿರೋ ಮಕ್ಕಳನ್ನೆಲ್ಲ ಕರ್ಕೊಬಂದು ಪೇಮೆಂಟ್ ಕೊಟ್ಟು ಅವನೇ ಕೆಲಸ ಕೊಡ್ತಾನೆ. ಅಟ್ಲೀಸ್ಟ್ ಕನ್ನಡ ಮೀಡಿಯಮಲ್ಲಿ ಕಲ್ತು HR ಆದರೂ ಆಗ್ತಾನೆ. ನಿನ್ನ ಮಗ ಏನೇ CEO ಆಗಿ ವಿದೇಶಕ್ಕೆ ಹೋಗೋದು, HR ಆಗಿ ಕರ್ನಾಟಕದಲ್ಲಿ ಇರ್ತಾರೆ. ಎಷ್ಟು ಮಾತಾಡ್ತೀರಿ ನೀವು? ಅಷ್ಟು ಮಾತಾಡ್ತಿರಲ್ಲ, ಅಂತದ್ ಏನಿದೆ ರೀ ಕರ್ನಾಟಕದಲ್ಲಿ? ಏನಿದೆ ಅಂತ ಕೇಳ್ತೀಯಲ್ಲೇ? ಉತ್ತರ ಕರ್ನಾಟಕದ ಖಡಕ್ಕು ಜೋಳದ ರೊಟ್ಟಿ, ಹಳೆ ಮೈಸೂರಿನ ಮುದ್ದೆ ಸಾರು, ಕರಾವಳಿಯ ನೀರು ದೋಸೆ ಮೀನು ಸಾರು, ಕೊಡಗಿನ ಪಂದಿಕರಿ ಕಡಂಬಿಟ್ಟು, ಮೈಸೂರು ಮಲ್ಲಿಗೆ, ಮಂಡ್ಯ ಕಬ್ಬು, ಚನ್ನಪಟ್ಟಣ ಗೊಂಬೆ, ಗೋಕಾಕ್ ಕರದಂಟು, ದಾವಣಗೆರೆ ಬೆಣ್ಣೆ ದೋಸೆ, ಬೆಳಗಾವಿ ಕುಂದ, ಇಳಕಲ್ ಸೇರೆ, ಧಾರವಾಡ ಪೇಡ, ಮಂಗಳೂರು ಮೀನು, ಕೊಡಗಿನ ಕಿತ್ತಳೆ, ನಂಜನಗೂಡು ರಸಬಾಳೆ, ಆಗುಂಬೆಯಲ್ಲಿ ಸೂರ್ಯಾಸ್ತಮಾನ, ತಾರಾಸುವಿನ ದುರ್ಗಾಸ್ತಮಾನ, ಮೈಸೂರು ಸಂಸ್ಥಾನದ ಸಿಂಹಾಸನ, ಹಂಪಿ ಕಲ್ಲಿನ ರಥ, KRS ಜಲಾಶಯ, ಮುಳ್ಳಯ್ಯನಗಿರಿ, ಕೋಲಾರದ ಚಿನ್ನದ ಗಣಿ, ಕಣ್ಮನ ಸೆಳೆಯುವ ಸಹ್ಯಾದ್ರಿ, ಸುಂದರವಾದ ಕೊಡಚಾದ್ರಿ, ಹಸುರಿನ ಗಿರಿಗಳ ಸಾಲು, ಜೋಗದ ಸಿರಿ ಬೆಳಕು, ತುಂಗೇತನ ಬೆಳಕು, ಸಾಗರದಾಚೆಗೂ ಹಬ್ಬಿದ ಶ್ರೀಗಂಧದ ಒಣಪು, ಸಿಲಿಕಾನ್ ಸಿಟಿ ಬೆಂಗಳೂರು, ವಿದ್ಯಾನಗರಿ ಮಂಗಳೂರು, ವಾಣಿಜ್ಯ ನಗರಿ ಹುಬ್ಬಳ್ಳಿ, ಸಾಂಸ್ಕೃತಿಕ ನಗರಿ ಮೈಸೂರು, ಶರಣರ ನಾಡು ಹಾವೇರಿ, ಕಲ್ಪತರು ನಾಡು ತುಮಕೂರು. ಬದುಕಾಕಿದ್ದಕ್ಕಿಂತ ಬೇರೆ ಸ್ವರ್ಗ ಬೇಕಾ ನಿನಗೆ ಕರ್ನಾಟಕ ಬಿಟ್ಟು? ಏನೇ ಆಗಲಿ ನನ್ನ ಮಗನ ಫಸ್ಟ್ ಕನ್ನಡ ಮೀಡಿಯಂ ಸ್ಕೂಲ್ಗೆ ಸೇರಿಸ್ತೀನಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕರ್ನಾಟಕ ಮಾತೆ. ಗೆಟ್ ಲಾಸ್ಟ್. ನೀವ್ಯಾಕ್ರಿ ಇಂಗ್ಲಿಷಲ್ಲಿ ಹೇಳಿದ್ರಿ? ಇಂಗ್ಲಿಷ್ನಲ್ಲಿ ಹೇಳ್ಬಿಟ್ನಾ? ತೊಲಗಾಚೆ. ನಾ ತೊಲಗಿದ್ರೆ ಮಗು ಎಲ್ಲಿಂದ ರೀ ಆಗತ್ತೆ? ಆಯ್ತು, ಮಗು ಆದ್ಮೇಲೆ ತೊಲಗಾಚೆ. ನೀವಂತೂ ಮೆಂಟ್ಲಾಗಿ ಹೋಗಿದ್ದೀರ ರೀ. ನೀವು ಬೇಡ, ನಿಮ್ಮ ಸಮಸ್ಯೆನೂ ಬೇಡ, ನಾನು ಹೋಗ್ತೀನಿ. ಹೌದು ಕಣೇ, ಹೌದು, ನಾವು ಮೆಂಟ್ಲಾಗ್ಬಿಟ್ಟಿದೀವಿ. HR ಕೆಲಸ ಯಾವಾಗ ಸಿಕ್ತೋ ಅವಾಗ ಮೆಂಟ್ಲಾಗ್ಬಿಟ್ಟಿದೀವಿ. ಯಾರ್ಯಾರೋ ಫೋನ್ ಮಾಡ್ತಾರೆ, ನನಗೆ ರಜಾ ಬೇಕು. ಯಾಕೆ? ನಿನಗೆ ಯಾಕೆ? ಇವ್ರಿಗೆಲ್ಲ ರಜಾ ಕೊಡ್ಬೇಕು, ನನಗೆ ಯಾರು ರಜಾ ಕೊಡ್ತಾರೆ? ಯಾರೂ ಇಲ್ಲ. ರೈತ ಅನ್ನ ಬೆಳೆದು 1000 ಜನಕ್ಕೆ ಊಟ ಹಾಕ್ತಾನೆ, HR 1000 ಜನಕ್ಕೆ ಕೆಲಸ ಕೊಡ್ತಾನೆ.
ಯಾರಿಗಾರು ಇ ಎಫ್ ಪಿ ಎಫ್ ಬಂದಿಲ್ಲ ಅಂದರೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಏನೇ ಕಷ್ಟ ಇದ್ದರೂ ಸಾಲ್ವ್ ಮಾಡ್ತಾರೆ. ಆದರೆ ಎಚ್ ಆರ್ಗೆ ಕಷ್ಟ ಬಂದರೆ ಯಾರು ಸಾಲ್ವ್ ಮಾಡ್ತಾರೆ? ಹಿಂಗೆ ಎಂತಿ ಬಿಟ್ಟು ಮನೆಗೆ ಹೋಗ್ಬಿಡ್ತಾಳೆ, ತವ್ರ ಮನೆಗೆ ಹೋಗ್ಬಿಡ್ತಾಳೆ, ನಾವು ಮೆಂಟ್ಲಾಗ್ಬಿಡ್ತೀವಿ. ಅಲ್ಲ ಏನಪ್ಪ ಸರ್, ಒಂದು ವಾರ ರಜಾ ಬೇಕು. ರಜೆ ಬೇಕಾ? ನಿಮ್ಮದು ಒಂದು 3 ಆಧಾರ್ ಕಾರ್ಡ್ನ 3 ಜೆರಾಕ್ಸ್ ಕೊಡಿ. ಹಾಂ, ಒಂದು ಎಚ್ ಆರ್ ಡಿಪಾರ್ಟ್ಮೆಂಟಿಗೆ ಕೊಡಿ, ಒಂದು ನನಗೆ ಕೊಡಿ, ಇನ್ನೊಂದು ನೀವು ಮನೆಯಲ್ಲಿ ಫ್ಯಾನಿಗೆ ಹ್ಯಾಂಗ್ ಮಾಡ್ಕೊಂಡು ಸತ್ತು ಹೋಗ್ಬಿಡಿ. ಅತ್ತಾಗೆ ನಮಗೆ ಯಾಕೆ ಜೀವ ತಿಂತೀರಿ ನೀವು? ನನಗೆ ಇಲ್ಲಿ ರಜೆ ಇಲ್ಲ ಅಂತ ಸಾಯ್ತಾ ಇದ್ದೀನಿ. ಇಡ್ರಿ ಫೋನ್. ರಜಾ ಬೇಕಂತೆ. ಧನ್ಯವಾದಗಳು ಸರ್, ಒಂದು ವಾರ ರಜಾ ಬೇಕು. ರಜಾ ಬನ್ನಿ, ನನಗೂ ರಜಾ ಬೇಕು. ಇಬ್ಬರು ರಜಾ ತಗೊಂಡು ಎಲ್ಲರೂ ಹೋಗ್ಬಿಡೋಣ. ಅದ್ಭುತವಾಗಿ ಹಾಸ್ಯವನ್ನ ಪ್ರದರ್ಶಿಸಿದ್ರು ಬಸವರಾಜ್ ಮತ್ತೆ ಮಲ್ಲಿಕಾ ಅವ್ರಿಗೆ ಬರಲಿ ಜೋರಾದ ಚಪ್ಪಾಳೆ. ಹೆಣ್ಣಾಗಲಿ ಗಂಡಾಗಲಿ ಕನ್ನಡ ಮಾಧ್ಯಮದಲ್ಲೇ ಓದಿಸಪ್ಪ ಅವ್ರನ್ನ. ಧನ್ಯವಾದಗಳು. ಥ್ಯಾಂಕ್ ಯು ಧನ್ಯವಾದ. ತುಂಬಾ ಚೆನ್ನಾಗಿತ್ತು. ಸೊ ಊಟದ ನಂತರ ಮತ್ತೊಂದು ರಸದೌತಣ ಸವಿದಷ್ಟು ಖುಷಿ ಆಯ್ತು, ಹೌದೋ ಇಲ್ವೋ? ಹಾಗಾದ್ರೆ ಬರ್ಲಿ ಚಪ್ಪಾಳೆ. ಮುಂದೆ ನಾವು ಮಾತಾಡ್ತಾ ಇರೋದು ಕೃತಕ ಬುದ್ಧಿಮತ್ತೆ ಯುಗದಲ್ಲಿ ಉದ್ಯೋಗಿ ಯೋಗಕ್ಷೇಮ ಮತ್ತು ಸುಸ್ಥಿರ ಮಾನವ ಸಂಪನ್ಮೂಲ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಾನು ಗಣ್ಯ ಅತಿಥಿಗಳನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ಶ್ರೀಯುತ ನಾಗಭೂಷಣ ಕೇಸ್, ಮುಖ್ಯಸ್ಥರು ಔದ್ಯೋಗಿಕ ಸಂಬಂಧಗಳು, ಲೀಗಲ್ ಮತ್ತು ಕಾಂಪ್ಲಿಯನ್ಸ್. ನಮ್ಮ ನಾಗಭೂಷಣ್ ಕೆ ಅವರು ಒಬ್ಬ ಪ್ರಮುಖವಾದಂತಹ ಗಣ್ಯ ವ್ಯಕ್ತಿನ ನಮಗೀಗ ಪರಿಚಯಿಸ್ತಾರೆ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಮುಖ್ಯಸ್ಥರು ಔದ್ಯೋಗಿಕ ಸಂಬಂಧಗಳು, ಲೀಗಲ್ ಮತ್ತು ಕಾಂಪ್ಲಿಯನ್ಸ್, SEG ಆಟೋಮೇಟಿವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಇವರು ಈಗ ಬರ್ಮಾಡ್ಕೊಳ್ತಾ ಇದ್ದಾರೆ ವೇದಿಕೆ ಮೇಲೆ. ಡಾಕ್ಟರ್ ಮಾಲತಿ ಕೆ ಹೊಳ್ಳ, ಪದ್ಮಶ್ರೀ ಮತ್ತು ಅರ್ಜುನ ಪ್ರಶಸ್ತಿ ಪುರಸ್ಕೃತರು, ಅಂತಾರಾಷ್ಟ್ರೀಯ ಪ್ಯಾರಾ ಅಥ್ಲೇಟ್. ನಿಜಕ್ಕೂ ಒಂದು ಅದ್ಭುತವಾದಂತಹ ಪ್ರೇರಣೆ ನಮಗೆ ಈ ಒಂದು ವೇದಿಕೆ ಮೇಲೆ ಸಿಗ್ತಾ ಇದೆ. ಯಾಕೆಂದ್ರೆ ನಮ್ಮ ಜೊತೆ ಭಾಗಿಯಾಗ್ತಾ ಇದ್ದಾರೆ ಡಾಕ್ಟರ್ ಮಾಲತಿ ಕೆ ಹೊಳ್ಳ ಅವರು, ಪದ್ಮಶ್ರೀ ಮತ್ತು ಅರ್ಜುನ ಪ್ರಶಸ್ತಿ ಪುರಸ್ಕೃತರು, ಅಂತಾರಾಷ್ಟ್ರೀಯ ಪ್ಯಾರಾ ಅಥ್ಲೇಟ್. ಮಧ್ಯಾಹ್ನದ ಊಟದ ನಂತರ ಭಾಳ ಹಾಸ್ಯ ಚೆನ್ನಾಗಿತ್ತಮ್ಮ. ಮತ್ತೊಮ್ಮೆ ದೊಡ್ಡ ಚಪ್ಪಾಳೆ ಎಲ್ಲರಿಗೂ ಕೂಡ. ನಮ್ಮ ನಾಡಿನ ವೈಶಿಷ್ಟ್ಯ ಇದೇನೆ. ಇಷ್ಟೆಲ್ಲ ಮನರಂಜನೆ ಆದ ಮೇಲೆ ಜಗತ್ತಿನ ಕೆಲವು ವಿಸ್ಮಯಗಳನ್ನು ನಾವು ಮೆಲುಕು ಹಾಕಿದ್ರೆ, ಈ ರೈಟ್ ಬ್ರದರ್ಸ್ ಯಾರು ವಿಮಾನವನ್ನು ದೇ ಹ್ಯಾವ್ ಟೇಕನ್ ಇಟ್ ಟು ದಿ ಲಾಜಿಕಲ್ ಕನ್ಕ್ಲೂಷನ್ಸ್, ಅವ್ರನ್ನ ಕೇಳ್ತಾರೆ ಅಣ್ಣ ತಮ್ಮಂದಿರನ್ನ, ಇಷ್ಟು ಬಡವರಿದ್ದೀರಾ, ಸೈಕಲಲ್ಲಿ ಓಡಾಡ್ಲಿಕ್ಕಾಗೋದಿಲ್ಲ, ನೀವ್ಯಾಕೆ ಫ್ಲೈಟ್ ಕಂಡುಹಿಡಿತೀರಾ ಅಂತ. ಅದೇ ರೀತಿಯಲ್ಲಿ ಮಾರ್ಕೋನಿ ಕಿವಿಡ, ಅವನು ಕಿವಿ ಕೇಳಿಸೋದಿಲ್ಲ, ನೀನ್ಯಾಕೆ ರೇಡಿಯೋ ಕಂಡುಹಿಡಿತೀಯ ಅಂತ. ಇಂಥ ಮಹನೀಯರು ಎಲ್ಲ ಇರುವ ನಾವು ಏನೂ ಮಾಡದ ಸ್ಥಿತಿಯಲ್ಲಿ ಅಥವಾ ನಾವು ಬದುಕೋದೇ ದೊಡ್ಡದಿರಬೇಕಾದ್ರೆ ಇಂಥ ನ್ಯೂನ್ಯತೆಗಳ ಮಧ್ಯನೂ ಹುಟ್ಟಿ ಬೆಳೆದು ಸಾಧನೆ ಮಾಡ್ತಾರಲ್ಲ, ಅದು ಅಲ್ಲಿಗೆ ನಿಂತಿಲ್ಲ, ಇಲ್ಲಿ ವೇದಿಕೆ ಮೇಲೆ ನಿಂತಿದೆ ನೋಡಿ, ದೊಡ್ಡ ಚಪ್ಪಾಳೆ. ಈ ಮಾನಸಿಕ ವಿಷಯದ ಬಗ್ಗೆ ಈಗಾಗಲೇ ಭಾಳಷ್ಟು ಚರ್ಚೆ ಆಗ್ತಿದೆ. ಯಾವ ಸ್ಥಿತಿಗೆ ನಾವು ತಲುಪಿದ್ದೀವಿ ಅಂದರೆ, 22% ಯೂತ್ ಫ್ರಮ್ 14 years to 30 years, they suffer with any one of the issues with mental. 80% of the children given a chance, 70% ಮಕ್ಕಳು ಅವಕಾಶ ಸಿಕ್ಕರೆ ತಂದೆ ತಾಯಿ ಜೊತೆ ಬದುಕಲಿಕ್ಕೆ ಇಷ್ಟಪಡೋದಿಲ್ಲ. ಇದು ಜಾಗತಿಕ ಸತ್ಯ. ಅದೇ ರೀತಿಯಲ್ಲಿ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ಮಕ್ಕಳ ಕಾರಣಕ್ಕಾಗಿ 8% ದೇ ಸಫರ್ ವಿತ್ ಬೈಪೋಲರ್ ಮೂಡ್ ಸ್ವಿಂಗ್ಸ್. ಅಂದರೆ ಮಕ್ಕಳಿಗೆ ತಂದೆ ತಾಯಿಯನ್ನು ನೋಡ್ಕೊಳ್ಳೋದೇ ದೊಡ್ಡ ಸವಾಲು, ತಂದೆ ತಾಯಿಗಳಿಗೆ ತಾವು ಜನ್ಮ ಕೊಟ್ಟಂಥ ಮಕ್ಕಳನ್ನೇ ನೋಡ್ಕೊಳ್ಳೋದೇ ದೊಡ್ಡ ಸವಾಲು. ಅಂಥ ಸಂದರ್ಭದಲ್ಲಿ ತನಗೆ ಇಷ್ಟೆಲ್ಲ ನೋವಿದ್ದರೂ ಸುಮಾರು 40ಕ್ಕೂ ಹೆಚ್ಚು ಆಪರೇಷನ್ಸ್ಗಳಾಗಿದೆ ದೇಹಕ್ಕೆ. ದೇವರು 2 ಕಾಲನ್ನು ನನಗೆ ಕೊಟ್ಟಿಲ್ಲ, ಆದರೂ ಇಡೀ ಜಗತ್ತಿನಲ್ಲಿ ದಿ ಫಾಸ್ಟೆಸ್ಟ್ ಅಥ್ಲೆಟ್ಸ್ ಆನ್ ದಿ ವೀಲ್ ಯಾರಾದರೂ ಇದ್ದಾರಂದರೆ ಡಾಕ್ಟರ್ ಮಾಲತಿ ಹೊಳ್ಳ. ಅವರಿಗೆ ಪದ್ಮಶ್ರೀ ಸಿಕ್ಕಿದೆ. ಬೇರೆ ಪುರಸ್ಕಾರಗಳ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಮಾತೃ ಅಂತಕ್ಕಂಥ ಸಂಸ್ಥೆಯನ್ನು ಕಟ್ಟಿದ್ದಾರೆ. ತಾನು ಜನ್ಮ ಕೊಟ್ಟಿಲ್ಲದ ಮಕ್ಕಳಿಗೆ ಮಕ್ಕಳಾಗಿ ನೋಡ್ಕೊಳ್ತಾ
ಆ ಮಾತೃ 40ಕ್ಕಿಂತ ಹೆಚ್ಚು ಮಕ್ಕಳಿಗೆ ದಾರಿದೀಪವಾಗಿದೆ. ಶ್ರೀಯುತರು ತಾಯಿಯಾಗಿದ್ದಾರೆ. ಕೊನೆಯದಾಗಿ ಅವರ ಜೊತೆ ಸುಮಾರು 2-3 ವರ್ಷಗಳಿಂದ ನಿರಂತರವಾಗಿ ಒಡನಾಟ ಇಟ್ಕೊಂಡಿದ್ದೀನಿ. ಅವಕಾಶ ಸಿಕ್ಕಿದಾಗೆಲ್ಲ ಮಾತನಾಡ್ತೇನೆ. ಬೇರೆ ಕಾರಣಕ್ಕಲ್ಲ, ನನ್ನಲ್ಲಿರುವ ಒಂದಷ್ಟು ಅಹಂ ಕಡಿಮೆ ಆಗಲಿ ಅಂತ, ಬೇರೆ ಕಾರಣಕ್ಕಲ್ಲ. ಒಮ್ಮೆ ನನ್ನ ಸಂಸ್ಥೆಗೆ ಬರ್ತಾರೆ, ಭಾಳ ಇಷ್ಟಪಡ್ತಾರೆ ನಮ್ಮ ಅಲ್ಲಿನ ಉದ್ಯೋಗಿಗಳು, ಅಧಿಕಾರಿಗಳೆಲ್ಲ. ಆಮೇಲೆ ನಾನು ಅವ್ರಿಗೆ ಫೋನ್ ಮಾಡ್ತೇನೆ, ಅಮ್ಮ ನಿಮಗೇನಾದರೂ ಹಣದ ಅವಶ್ಯಕತೆ ಇದೆಯಾ? ನಮ್ಮಲ್ಲಿ CSR ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಅದನ್ನು ನಾನು ಅದರ ಮುಖ್ಯಸ್ಥನ ಇದ್ದೇನೆ. ನೀವು ಇಂಥ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಿಮಗೇನಾದರೂ ಅವಶ್ಯಕತೆ ಇದೆಯಾ? ನಾವು ನಿಮಗೆ ಸಹಾಯ ಮಾಡ್ಬೋದಾ? ನೀವು ಊಹಿಸ್ಕೊಳ್ಳಿ ಏನಿರ್ಬೋದು ಉತ್ತರ ಅಂತ. ಅಲ್ಲಿಂದ ನನಗೆ ಬರುತ್ತೆ, ನಾಗಭೂಷಣ್, ನನಗೆ ಸದ್ಯಕ್ಕೆ ಹಣದ ಅವಶ್ಯಕತೆ ಇಲ್ಲ, ನಿಮ್ಮ ಸಹಾಯ ಬೇಡ. ಬೇಕಾದರೆ ನಾನು ನಿಮ್ಮನ್ನು ಕೇಳ್ತೇನೆ. ಹೆಚ್ಚು ಹಣ ಇಟ್ಕೊಂಡು ನಾನು ಏನು ಮಾಡಲಿ? ಇರೋ ಹಣನೇ ಸಾಕಾಗಿದೆ ನನಗೆ ಮಕ್ಕಳನ್ನ ಸಾಕಲಿಕ್ಕೆ. ದಿಸ್ ದ ಲೈವ್ ಎಕ್ಸಾಂಪಲ್ ಫಾರ್ ಇಂಟಿಗ್ರಿಟಿ. ರಮೇಶ್ ಮತ್ತು ಪ್ರಕಾಶ್ ನನ್ನ ಜೊತೆ ಮಾತನಾಡಿದಾಗ, ಈ ಎಸ್ಪೆಷಲಿ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ಅವರು ಬೆಳಗ್ಗೆ ಒಂದು ಶಾಲೆಗೆ ಹೋಗಿ ಬಂದಿದ್ದಾರೆ. ಭಾಳ ಆತುರವಾಗಿದ್ದೇವಮ್ಮ ನಿಮ್ಮ ಬಗ್ಗೆ ಎಲ್ಲ ಕೇಳಲಿಕ್ಕೆ. ಭಾಳ ಸಣ್ಣವನಿದ್ದೀನಿ ನಿಮ್ಮ ಪರಿಚಯ ಮಾಡಿಕೊಡ್ಲಿಕ್ಕೆ. ನಾನು ಹೇಳಿದೆ, ಈ ಥರ ಒಂದು ದೊಡ್ಡ ವ್ಯಕ್ತಿ ಇದ್ದಾರೆ ಪ್ರಕಾಶ್, ಅವರು ಒಪ್ಕೊಂಡ್ರೆ ನಾವೆಲ್ಲ ಪುಣ್ಯವಂತರು, ಇಲ್ಲಾಂದರೆ ಅವ್ರು ನಾರ್ಮಲಿ ಎಂಗೇಜ್ ಇರ್ತಾರೆ, ಆದರೂ ನಾವು ಟ್ರೈ ಮಾಡೋಣ ಅಂತ ರಾತ್ರಿ 9:45 ಫೋನ್ ಮಾಡಿದಾಗ, ನೀವು ಹೇಳಿದ ಮೇಲೆ ಖಂಡಿತ ನಾನು ಬರ್ತೇನೆ, ಬೆಳಗ್ಗೆ ಕಷ್ಟ ಆಗ್ತದೆ, ಮಧ್ಯಾಹ್ನ ನಾನು ಬಂದೇ ಬರ್ತೇನೆ ಅಂತ ನಮ್ಮ ಮುಂದೆ ಇವತ್ತು ಇದ್ದಾರೆ. ನಾವು ಅಮ್ಮ, ಆನ್ ಬಿಹಾಫ್ ಆಫ್ ನಿರಾಂತಕ ಆ್ಯಂಡ್ ಆನ್ ಬಿಹಾಫ್ ಆಫ್ ಈಚ್ ಒನ್ ಆಫ್ ಅಸ್, it's my pleasure to welcome you once again to this wonderful program. And now the stage is yours. ವೇದಿಕೆ ನಿಮ್ಮದು. ಖಂಡಿತ ಸ್ಫೂರ್ತಿಯ ಸೆಲೆಯಾಗುವಂಥ ಮಾತುಗಳು ನಮ್ಮ ಮಾಲತಿ ಹೊಳ್ಳ ಮ್ಯಾಮಿಂದ ನಮಗೆ ಸಿಗೋದು ಪಕ್ಕ. ಸೊ ಓವರ್ ಟು ಯು ಮ್ಯಾಮ್. ಪ್ರಾಯಶಃ ನಾನು ಈ ವೇದಿಕೆಗೆ ಸಂಬಂಧಪಟ್ಟವಳೆಲ್ಲ ಕಾಣ್ತದೆ. ಮಾನವ ಸಂಪನ್ಮೂಲ ಅಂದರೆ ನಮಗೆ ಎಂಥದ್ದು ಗೊತ್ತಿಲ್ಲ. ನಾವೇನಿದ್ರು ಪ್ರಾಕ್ಟಿಕಲಾಗಿ ಕೆಲಸ ಮಾಡಿ ಮುಂದೆ ಬಂದವರಷ್ಟೇ. ಸಣ್ಣದಾಗಿ ಹೇಳಲಿಕ್ಕೆ ಹೋದರೆ ಒಂದು ವರ್ಷ ಮಗುವಾಗ ಅಲ್ಲಿ ತನಕ ನಾನು ಚೆನ್ನಾಗಿ ಓಡಾಡ್ತಿದ್ದೆ ಅಂತ ನನ್ನ ತಂದೆ ತಾಯಿ ಹೇಳ್ತಾರೆ. ಮತ್ತು 1 ವರ್ಷ ಮಗುವಾಗಿರುವಾಗ ಸಿವಿಯರ್ ಅಟ್ಯಾಕ್ ಆಗಿತ್ತು. ಆಗೆಲ್ಲ ಪೋಲಿಯೋ ಜಾಸ್ತಿ ಅಲ್ಲ ಮಾರರೆ, ತುಂಬ ಅಟ್ಯಾಕ್ ಆಗಿತ್ತು. ಕುತ್ತಿಗೆಯಿಂದ ಕೆಳಗೆ ಅಟ್ಯಾಕ್ ಆಗಿಬಿಟ್ಟಿತ್ತು. ಆ್ಯಂಡ್ ಕುತ್ತಿಗೆ ಮಾತ್ರ ಫಂಕ್ಷನ್ ಆಗ್ತಾಯಿತ್ತು 5 ವರ್ಷ ಮಗು ತನಕನೂ ಅಂತ ಹೇಳ್ತಾರೆ. ಮಿಕ್ಕಿದೆಲ್ಲ ಡೆಡ್ ಅಂತಲೇ ಹೇಳ್ತಾಯಿದ್ರು ಡಾಕ್ಟರ್ಸ್ ಎಲ್ಲ. ನಾವು ಉಡುಪಿ ಕಡೆ ಕೋಟ ಗ್ರಾಮದಿಂದ ಇಲ್ಲಿ ಬೆಂಗಳೂರಿಗೆ ಊಟಕ್ಕೆ ಅರಿಸ್ಕೊಂಡು ಬಂದವರು. ಸಣ್ಣ ಹೋಟ್ಲು ಉದ್ಯಮ, ನಮಗೆ ಗೊತ್ತಿದೆ ಅದು ಒಂದೇ ಉಡುಪಿ ಹೋಟ್ಲ್ ಒಂದೇ. ಸಣ್ಣ ಉದ್ಯಮ ಒಂದು ಮಾಡಿಕೊಂಡು ಅದರಲ್ಲಿ ತಂದೆ ತಾಯಿ, ನಾವು 4 ಜನ ಮಕ್ಕಳು. ಅದರಲ್ಲಿ ನಾನು ಈ ಥರ ಹುಟ್ಟಿದ ಮೇಲೆ ಇನ್ನೂ ತುಂಬ ಒಂದು ಹೊತ್ತಿಗೆ ಊಟಕ್ಕೂ ಸಹ ತುಂಬ ತೊಂದರೆ ಆಗ್ತಾಯಿತ್ತು. ಆ ರೀತಿ ಇರುವಾಗ ನನ್ನ ತಾಯಿ ಎಲ್ಲ ಓದಿದವರಲ್ಲ, ನಿಮ್ಮ ಥರ ಎಲ್ಲ ಓದೋರಲ್ಲ ನನ್ನ ತಾಯಿ. ಆದರೂ ಅವರು ಛಲ ಬಿಡಲಿಲ್ಲ. ನನ್ನನ್ನು ಒಂದು ಆಲ್ಮೋಸ್ಟ್ ಹೆಣ ಥರನೇ ಇರ್ತಾ ಇದ್ದೆ ನಾನು. ಅದನ್ನು ಹೆಗಲ ಮೇಲೆ ಹಾಕ್ಕೊಂಡು 2-3 ಬಸ್ಸು ಚೇಂಜ್ ಮಾಡಿಕೊಂಡು ಇಲ್ಲಿ ಇರುವಂಥ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನನಗೆ ಎಲೆಕ್ಟ್ರಿಕ್ ಶಾಕ್ ಟ್ರೀಟ್ಮೆಂಟ್ ಕೊಡಿಸ್ತಾಯಿದ್ರು. ಶಾಕ್ ಟ್ರೀಟ್ಮೆಂಟ್ ಅಂದರೆ ಎಲೆಕ್ಟ್ರಿಸಿಟಿ ವಿಲ್ ಪಾಸ್ ಇನ್ ಯುವರ್ ಬಾಡಿ ಅಂತ. ಅದು ಡೆಡ್ ಮಸಲ್ಸ್ ಆಗಿರ್ಬೋದು, ಟಿಶ್ಯೂಸ್ ಆಗಿರ್ಬೋದು, ಅದಕ್ಕೆಲ್ಲ ಸ್ವಲ್ಪ ಪ್ರಾಣ ಬರ್ತದೆ ಅಂತ ಆವಾಗಿನ ಒಂದು ಡಾಕ್ಟರ್ಸು ಇದೇ ಥರ 2 ವರ್ಷ ಕಂಟಿನ್ಯೂಸಾಗಿ ನಡೀತಾ ಇತ್ತು. ದೆನ್ ಸ್ಲೋಲಿ ನನಗೆ ದೇಹದ ಮೇಲ್ಭಾಗ ಸ್ವಲ್ಪ ಆಯಿತು, ಸರಿಯಾಯಿತು. ಆ್ಯಂಡ್ ಸ್ಟ್ರೆಂತ್ ಎಲ್ಲ ಬರಲಿಕ್ಕೆ ಶುರುವಾಯಿತು. ನಾನೇ ಕೂತ್ಕೊಳ್ಳೋಕ್ಕೆಲ್ಲ ಶುರು ಮಾಡಿದೆ, ಮಾತಾಡಲಿಕ್ಕೆ ಶುರು ಮಾಡಿದೆ. ಇಷ್ಟೆಲ್ಲ ಆದಮೇಲೆ ಆಗ ನನ್ನ ತಾಯಿಗೆ ಬೇರೆ ಯಾವುದೂ ಯೋಚನೆ ಇರಲಿಲ್ಲ ಕಾಣುತ್ತೆ, ಯಾವ ಕನಸು ಇರಲಿಲ್ಲ ಕಾಣ್ತದೆ. ಅವ್ರದ್ದು ಒಂದೇ ಒಂದು ಕನಸು ಇದ್ದಿದ್ದು, ನನ್ನ ಮಗಳು ಐಶ್ವರ್ಯ ರಾಯ್ ಅಂತ ಬ್ಯೂಟಿಫುಲ್ ಆಗಿರಬೇಕು ಅಂತ ಏನೂ ಇಲ್ಲ, ವರ್ಲ್ಡ್ಸ್ ಮೋಸ್ಟ್ ಬಿಗ್ ಐಕಾನ್ ಅಂತ ಇರಬೇಕು ಅಂತ ಏನೂ ಇರ್ತಾ ಇರಲಿಲ್ಲ. ನನ್ನ ತಾಯಿಗಿದ್ದಿದ್ದು ಒಂದೇ ಒಂದು ಆಸೆ, ತನ್ನ ಇತರ 3 ಮಕ್ಕಳ ಥರ ಈ ಮಗುನು ಚೆನ್ನಾಗಿ ನಡಿಬೇಕು ಅನ್ನೋ ಒಂದೇ ಒಂದು ಆಸೆ ಇತ್ತು ಕಾಣ್ತದೆ. ಐ ಥಿಂಕ್ ಹರ್ ಪ್ರೇಯರ್ಸು, ವಿಶಸ್ಸು, ಅಬಾಂಡ್ಮೆಂಟ್ ಆಫ್ ಬಿಲೀಫ್ ಆ್ಯಂಡ್ ಫೇತ್ ಇನ್ ದ ಟ್ರಸ್ಟ್ ಆ್ಯಂಡ್ ಇನ್ ದ ಗಾಡ್, ಇದೆಲ್ಲ ವರ್ಕೌಟ್ ಆಯ್ತು ಕಾಣ್ತದೆ. ಇವತ್ತು ತಾಯಿಯಲ್ಲಿ ಇದ್ಕೊಂಡು ನಾನು ಆಶೀರ್ವಾದ ಮಾಡ್ತಿರ್ಬೋದು. ಇದನ್ನು ನನ್ನ ವೀಲ್ ಚೇರ್ ಅಂತ ಕರೆಯೋದಿಲ್ಲ, ನನ್ನ ರಥ ಅಂತ ಕರೀತೇನೆ ನಾನು ಯಾವಾಗಲೂ. ಐ ಆಮ್ ಸಿಟ್ಟಿಂಗ್ ಆಸ್ ಅ ಗಾರ್ಜಿಯಸ್ ಕ್ವೀನ್ ಆನ್ ಮೈ ಚಾರಿಯಟ್. ಆ ತಾಯಿ ಆವತ್ತು ಅಷ್ಟು ತ್ಯಾಗ ಮಾಡ್ತಾ ಇಲ್ಲ ಅಂದಿದ್ದರೆ ಇವತ್ತು ನಾನು ಇಲ್ಲಿ ನಿಮ್ಮ ಮುಂದೆ ಕೂರಲಿಕ್ಕೆ ಅರ್ಹಳೆ ಆಗ್ತಾ ಇರಲಿಲ್ಲ. ದಿಸ್ ವೆಂಟ್ ಆನ್
ಮತ್ತು ಕಾಲೇಜಿಗೆ ಸೇರಿಕೊಂಡೆ. ಅಲ್ಲಿ ಚೆನ್ನೈಯಲ್ಲಿ ನಮಗೆ ಹಣದ ಸ್ತೋಮತೆ ಇರ್ತಾ ಇರಲಿಲ್ಲ. ಚೆನ್ನೈಯಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ನನ್ನನ್ನು ಅಡ್ಮಿಟ್ ಮಾಡಿದರು ನನ್ನ ತಂದೆ ತಾಯಿಯವರು. ಅಂದರೆ ಒಂದು ಸೂರಿನ ಕೆಳಗಡೆ ನಿಮಗೆ ಎಜುಕೇಷನ್ನು, ಫುಡ್ ಆ್ಯಂಡ್ ಸ್ಟೇ ಆ್ಯಂಡ್ ಮೆಡಿಕಲ್ ಎಲ್ಲ ಒಂದೇ ಸೂರಿನಡಿ ಸಿಗ್ತಾಯಿತ್ತು. ಆವಾಗ ತುಂಬ ಕಡೆ ಪೋಲಿಯೋ ಇತ್ತಲ್ಲ ಆವಾಗ. ಸೊ ಅದರಲ್ಲೇ ಒಂದು 15 ವರ್ಷ ಹಾಸ್ಪಿಟ್ಲಲ್ಲಿ ಇದ್ಕೊಂಡು ಒಂದು 39 ಸರ್ಜರಿ ಎಲ್ಲ ಮಾಡಿಕೊಂಡು, ದೇಹಕ್ಕೆ ನೋವಾಗಬೇಕಲ್ವ, ದೇಹಕ್ಕೆ ನೋವಾದ್ರೆ ತಾನೇ ಮನಸ್ಸು ಗಟ್ಟಿ ಆಗೋದು. ಸೊ ಅದೆಲ್ಲ ಮಾಡಿಸ್ಕೊಂಡು ಇವತ್ತು ಐ ಥಿಂಕ್ ಐ ಆಮ್ ದಿ ಏನಂತಾರೆ ಹ್ಯಾಪಿಯೆಸ್ಟ್ ವುಮೆನ್ ಆನ್ ದ ಅರ್ತ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದು ಹೀಗೆ ಆಯಿತು, ನನ್ನ ಸ್ಪೋರ್ಟ್ಸ್ ಹೀಗೆ ಸ್ಟಾರ್ಟ್ ಆಯಿತು. ನನ್ನ ಬಾಡಿ ನಾನು ಎಷ್ಟು ಪೇಯ್ನ್ ತೊಗೊಳ್ತಾ ಇದೆ. 39 ಸರ್ಜರಿ ಇಸ್ ನಾಟ್ ದ ಚೈಲ್ಡ್ ಪ್ಲೇ ಅಲ್ವಾ. ಪ್ರತಿ 6 ತಿಂಗಳಿಗೆ ಒಂದ್ಸಲ ಆಪ್ರೇಷನ್ ಥಿಯೇಟ್ರಿಗೆ ಹೋಗೋದು ಬರೋದು, ಆ ನೋವು ಈ ನೋವು ಅಂತೆಲ್ಲ ತಗೊಳ್ಳೋದು, ಇದೆಲ್ಲ ಮೆಂಟಲಿ ನಾನು ತುಂಬ ಡ್ರೈನ್ ಆಗ್ತಾ ಇದ್ದೆ. ಅದನ್ನು ಎಕ್ವಿಪ್ ಮಾಡ್ಕೊಳ್ಳೋದು ಹೇಗೆ, ಮೆಂಟಲ್ ಸ್ಟ್ರೆಂತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ, ಅದನ್ನು ಹೇಗೆ ಎಕ್ವಿಪ್ ಮಾಡ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ನನ್ನ ಬಾಡಿನ ಪರೀಕ್ಷೆ ಮಾಡಲಿಕ್ಕೆ ಶುರು ಮಾಡಿದೆ. ಸೊ ಫ್ರೀ ಹ್ಯಾಂಡ್ ಎಕ್ಸಸೈಸ್ ಶುರು ಆಯಿತು, ಹಾಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಆಯಿತು. ಹಾಗೆ ಇಲ್ಲಿ ತನಕ ಮುಂದೆ ತಗೊಂಡು ಬಂದಿದ್ದೆ. ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚು ಹೇಳಲಿಕ್ಕೆಲ್ಲ ಎಂಥದ್ದು ಇಲ್ಲ, ನಾನೇನು ಇನ್ನು ಸಾಧನೆಯನ್ನು ಇನ್ನು ಮುಂದೆ ತುಂಬ ಉಂಟು ಕಾಣ್ತದೆ ನನ್ನದು. ಹೀಗೆ ಆಗ್ತಾಯಿತ್ತು. ಮತ್ತು ನಾನು ಅಂದ್ಕೊಂಡಿದ್ದು ಪ್ರಪಂಚ ಇಷ್ಟು ಕೊಟ್ಟಿದೆ, ಸಮಾಜ ಇಷ್ಟು ಕೊಟ್ಟಿದೆ ನನಗೆ, ನನ್ನ ಕೊಡುಗೆ ಏನು ಸಮಾಜಕ್ಕೆ, ಎವ್ರಿಬಡಿ ಹ್ಯಾಸ್ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ ಅಲ್ವಾ. ನನ್ನ ಕೊಡುಗೆ ಏನು ಅಂತ ಬಂದಾಗ ನನಗೆ ನಿಮ್ಮ ಥರ ಬೇರೆ ಯಾವ ವೃತ್ತಿಯಲ್ಲೂ ನನಗೆ ಅನುಭವ ಇಲ್ಲ. ಬ್ಯಾಂಕಲ್ಲಿ ಕೆಲಸ ಮಾಡಿ ಇರ್ಬೋದು ಅಷ್ಟೇ ಹೊರತು ಇಂಥ ಒಳ್ಳೆ ಒಂದು ಪಬ್ಲಿಕ್ ಇದರಲ್ಲಿ ನಾನು ಕೆಲಸ ಮಾಡಿದವಳಲ್ಲ. ಸೊ ನನ್ನ ಥರನೇ ಇರುವಂಥ ಒಂದು ಅಂಗವಿಕಲ ಮಕ್ಕಳಿಗೆ ನಾವು ಒಂದು ಎಜುಕೇಷನ್ ಅಂತ ಕೊಟ್ಟುಬಿಟ್ರೆ, ಹಳ್ಳಿ ಕಡೆ ಇರುವಂಥ ಮಕ್ಕಳಿಗೆ ಏನೂ ಸಿಕ್ಕುವುದಿಲ್ಲ ಪಾಪ. ಅವ್ರ ತಂದೆ ತಾಯಿ ಆ ಮಗುನ ಒಂದು ಶಾಪ ಅಂತಲೇ ತಿಳ್ಕೊಂಬಿಟ್ಟಿರ್ತಾರೆ. ಇಂಥದ್ದೆಲ್ಲ ಇದರಿಂದ ಅವರು ಆ ಮಗುದ ಟ್ಯಾಲೆಂಟ್ ಎಲ್ಲಿ ಹೋಗ್ತದೆ ಅನ್ನೋ ಇರುವಾಗ ಒಂದು 2 ಮಕ್ಕಳಿಗೆ ನಾವು ಏನಾರಿಗೆ ಒಂದು ಎಜುಕೇಷನ್ ಅಂತ ಕೊಟ್ಟುಬಿಟ್ರೆ, ಮುಂದೆ ಯಾರು ಇರ್ತಾರೆ ಯಾರು ಇರೋಲ್ಲ ಗೊತ್ತಿಲ್ಲ, ಬಟ್ ಆ ಎಜುಕೇಷನ್ ವಿಲ್ ಸಪೋರ್ಟ್ ದ ಚೈಲ್ಡ್. ಆ ಎಜುಕೇಷನ್ ಇಟ್ಕೊಂಡು ಆ ಮಗು ಮುಂದೆ ಬಾಳಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ರೀತಿಯಲ್ಲಿ ಈ ಮಾತೃ ಫೌಂಡೇಶನ್ ಹುಟ್ಟಿತು ಅಷ್ಟೇ. 2 ಐ ಥಿಂಕ್ ನಾನು ಚೈಲ್ಡ್ಹುಡ್ಡನ್ನ ನಾನು ಅನುಭವಿಸಿದೇ ಇಲ್ಲ. ತಾಯಿ ಬಿಸಿ ಅಪ್ಪಿಗೆ ಇರ್ಬೋದು, ಸ್ನಾನ ಮಾಡಿಸೋದು, ಊಟ ಮಾಡಿಸೋದು, ಬಟ್ಟೆ ಹಾಕೋದು ಇರ್ಬೋದು, ತಂದೆ ಹೆಗಲ ಮೇಲೆ ಕೂತ್ಕೊಂಡು ಆಟ ಆಡ್ಬೋದು, ನನ್ನ ಅಣ್ಣ ಅಕ್ಕಂದ್ರ ಜೊತೆಗೆ ಸಣ್ಣ ಸಣ್ಣ ಜಗಳಗಳಾಡಿರ್ಬೋದು, ಇದೆಲ್ಲ ನಾನು ಅನುಭವಿಸೇ ಇಲ್ಲ. ನನ್ನ ಬಾಲ್ಯ ಇಡೀ ಬರೀ ನೋವು ನಲಿವೆಲ್ಲ ಹೋಗ್ಬಿಡ್ತು. ಬರೀ ಎವ್ರಿ 3 months 6 months ಆಪ್ರೇಷನ್ ಥಿಯೇಟ್ರಿಗೆ ಹೋಗೋದು, ಫಾಲೋಡ್ ಬೈ ನಿಮಗೆ ಫಿಸಿಯೋಥೆರಪಿ ಅದು ಇದು ಅಂತ ಬರೀ ನೋವಲ್ಲೇ ಹೋಗ್ಬಿಡ್ತು ನಂದು 15 ವರ್ಷನೂ. ನಂಗೆ ಬಾಲ್ಯ ಚೈಲ್ಡ್ಹುಡ್ ಅಂದರೆ ನನಗೇನು ನೆನಪೇ ಇಲ್ಲ, ಅಂದರೆ ಖುಷಿಯಾಗಿರುವಂಥ ನೆನಪೇ ಇಲ್ಲ. ಅದೆಲ್ಲ ನೋಡ್ಕೊಂಡಾಗ ಈಗ ನಾನು ಭರ್ಪೂರವಾಗಿ ನನ್ನ ಚೈಲ್ಡ್ಹುಡ್ನ ಎಂಜಾಯ್ ಮಾಡ್ತಾ ಇದ್ದೇನೆ. ಆಗ ಒಂದೊಮ್ಮೆ ಅನಿಸಿದುಂಟು, ಮದುವೆ ಆಗಿಲ್ಲ, ಎಲ್ಲರಿಗೂ ನನ್ನ ಅಕ್ಕನಿಗೆ ಅಣ್ಣಂದ್ರಿಗೆಲ್ಲ ಆಯಿತು, ನನಗಾಗಿಲ್ಲ, ನಾನು ಒಬ್ಬ ತಾಯಿಯಾಗಿರಬೇಕು. ಇದೆಲ್ಲ ಒಂದು ಮಾನವ ಸಹಜವಾದ ಒಂದು ಆಲೋಚನೆ ಇರ್ಬೋದು ಈ ಥರ ಅಂತ ಇದ್ದಾಗ. ಬಟ್ ಐ ಥಿಂಕ್ ಈಗ ನಾನು ಆಮೇಲೆ ಭಗವಂತ ಎಲ್ಲ ಒಂದು ಸೃಷ್ಟಿಯಿಂದನೂ ಒಂದು ಅರ್ಥ ಇಟ್ಕೊಂಡೇ ಹುಟ್ಟಿಸ್ತಾನೆ ಅಂತ ನಾನು ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೇನೆ. ಇದೆಲ್ಲ ಯೋಚನೆ ಮಾಡಿದಾಗ, ಈಗ ಹಿಂದೆ ತಿರುಗಿ ನೋಡಿದಾಗ, ಪ್ರಾಯಶಃ ಮದುವೆ ಆಗಿದ್ದರೆ 1-2 ಮಕ್ಕಳು ಎತ್ಕೊಂಡು ನನ್ನ ಕುಟುಂಬ, ನಾನು 4 ಗೋಡೆ ಮಧ್ಯೆ ನನ್ನ ಜೀವನ ಆಗ್ತಿತ್ತು ಏನೋ ಗೊತ್ತಿಲ್ಲ. ಟುಡೇ ಐ ಆಮ್ ಅ ಪ್ರೌಡ್ ಮದರ್ ಆಫ್ 53 ಚಿಲ್ಡ್ರನ್. ನನ್ನಂತ ಇರುವಂಥ ಮಕ್ಕಳಿಗೆ ನಾವು ಹಳ್ಳಿ ಕಡೆ ಹೋಗಿ ಆ ಮಕ್ಕಳನ್ನ ಕರ್ಕೊಂಡು ಬಂದು ಅವರಿಗೆ ಗ್ರೂಮ್ ಮಾಡಿಬಿಟ್ಟು ಎಜುಕೇಷನ್ ಆ್ಯಂಡ್ ಮೇಯ್ನ್ ಮೆಡಿಕಲ್ ಅಸಿಸ್ಟೆನ್ಸ್ ಎಲ್ಲ ಅವರಿಗೆ ಕೊಟ್ಟುಬಿಟ್ಟು ಸಮಾಜದಲ್ಲಿ ಕಳಿಸ್ತೇವೆ, ನಿಮ್ಮೊಟ್ಟಿಗೆ ಬಾಳಿ ಅಂತ ಕಳಿಸ್ತೇವೆ. ಆ ಥರ ಇದರಲ್ಲಿ ಈಗ ಸ್ಪ್ಯಾನ್ ಆಫ್ 22 years ಆಫ್ ಅವರ್ ಫೌಂಡೇಶನ್ ಇದಾಗಿದ್ದರಿಂದ ನನ್ನ 29 ಮಕ್ಕಳು ಗ್ರ್ಯಾಜುಯೇಷನ್ ಮುಗಿಸಿ ಸಣ್ಣ ಪುಟ್ಟ ಕೆಲಸ ಹುಡುಕೊಂಡು ಸಮಾಜದಲ್ಲಿ ನಿಮ್ಮೊಟ್ಟಿಗೆ ಅವರು ಸಹ ಬಾಳ್ತಾ ಇದ್ದಾರೆ. ನಾವು ಅಂದ್ಕೊಳ್ತೇವೆ ಭಗವಂತ ಎಂಥದ್ದು ಕೊಟ್ಟಿಲ್ಲ ಅಂತ ಅಂದ್ಕೊಳ್ತೇನೆ, ನಾವು ಭರ್ಪೂರಾಗಿ ಕೊಟ್ಟಿರ್ತಾನೆ, ಅದನ್ನು ನಾವು ಅರ್ಥ ಮಾಡ್ಕೊಂಡಿರ್ಬೇಕಷ್ಟೇ. ಅದಕ್ಕೆ ನಮ್ಮ ಮೈಂಡ್ ಸ್ಟ್ರಾಂಗಾಗಿರಬೇಕು. ನಮ್ಮನ್ನು ಇನ್ನೊಬ್ಬರಿಗೆ ಯಾವತ್ತೂ ಕಂಪೇರ್ ಮಾಡ್ಕೋಬಾರ್ದು. ಫಾರ್ ಎಕ್ಸಾಂಪಲ್, ನಿಮ್ಮ HR ಡ್ಯೂಟಿನೇ ಇರ್ಬೋದು, HR ಪೊಸಿಷನೇ ಇರ್ಬೋದು, ಆ HR ಅಷ್ಟು ಮೇಲೆ ಬಂದಿದ್ದಾರೆ, ಈ HR ಅಷ್ಟು ಕೆಳಗೆ ಬಂದಿದ್ದಾರೆ, ಕಂಪೇರ್ ಮಾಡ್ಕೊಳ್ಳಬಾರ್ದು. ನಾವು ನಮ್ಮಲ್ಲಿರುವಂಥ ಟ್ಯಾಲೆಂಟು, ನಮ್ಮಲ್ಲಿರುವಂಥ ಸಮಾಧಾನ, ಮೆಂಟಲಿ ನಾವು ಸ್ಟ್ರಾಂಗ್ ಇದ್ದಾಗ ನಥಿಂಗ್ ಕ್ಯಾನ್ ಶೇಕ್ ಅಸ್, ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ನಾನು ನಂಬ್ತೇನೆ. ಫಾರ್ ಎಕ್ಸಾಂಪಲ್, ನನ್ನೇನೇ ನೋಡಿ, ನಾನು ವೀಲ್ಚೇರ್ಲಿ ಕೂತಿದ್ದೇನೆ, ನಿಮ್ಮ ಥರ ನಾನು ನಡಿಲಿಕ್ಕಾಗೋದಿಲ್ಲ, ನಿಂತ್ಕೊಳ್ಳಿಕ್ಕೆ ಸಹ ಆಗೋದಿಲ್ಲ ಕಾಣ್ತದೆ ನನ್ನಿಂದ. ಸೊ ಈ ಥರ ಇರುವಾಗ ಅನ್ಲೆಸ್ ಅಂಡ್ ಅಂಟಿಲ್ ಐ ಟೆಲ್ ಯು, ನನಗೆ 39 ಸರ್ಜರಿ ಆಗಿದೆ, ಅಷ್ಟು ಫ್ರ್ಯಾಕ್ಚರ್ ಆಗಿ ಇಷ್ಟು ನೋವು ನಲಿವು ಇದೆಲ್ಲ ಮಾಡಿದ್ದೇನೆ ಅಂದಾಗ ನಿಮಗೆ ನನ್ನ ಮುಖದಲ್ಲಿ ಒಂದು ಸಹ ನೋವು ಸಹ ಕಾಣಿಸೋದಿಲ್ಲ. ಬಿಕಾಸ್ ಅ ಪಾರ್ಟ್ ಆಫ್ ಮೈ ಬಾಡಿ ಈಸ್ ಪ್ಯಾರಲೈಸ್ಡ್ ಅಷ್ಟೇ, ಮಿಕ್ಕಿದೆಲ್ಲ ಸನ್ನೆ ಉಂಟಲ್ಲ ಮರೆ. ನನ್ನ ಕಾನ್ಫಿಡೆನ್ಸ್ ಪ್ಯಾರಲೈಸ್ ಆಗಿಲ್ಲ, ನನ್ನ ಡಿಟರ್ಮಿನೇಷನ್ ಪ್ಯಾರಲೈಸ್ ಆಗಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ
ನನ್ನ ಸೆಲ್ಫ್ ಕಾನ್ಫಿಡೆನ್ಸು, ಸೆಲ್ಫ್ ರೆಸ್ಪೆಕ್ಟು ಪ್ಯಾರಲೈಸ್ ಆಗಿಲ್ಲ. ಅಬೌವ್ ಆ್ಯಂಡ್ ಎವ್ರಿಥಿಂಗ್, ನಂದು ಡ್ರೀಮ್ಸು ಆ್ಯಂಬಿಷನ್ಸ್ ಅಂತ ನಾವೇನು ಹೇಳ್ತೀವಿ ಅದು ಪ್ಯಾರಲೈಸ್ ಆಗಿಲ್ಲ ಅಲ್ವಾ. ಯಾರೋ ಈಗ ಒಂದೇನು ಹೇಳ್ತಾಯಿದ್ರು, ಹೆಣ್ಮಕ್ಳಿಗೆ ಅಷ್ಟು ನೋವಿರುತ್ತೆ, ನಾವು ಚಾಲೆಂಜಿಂಗ್ ಲೈಫ್ ಅಂತ. ಆ ಚಾಲೆಂಜ್ ಅನ್ನೋ ಪದಕ್ಕೆ ನೋ ಜೆಂಡರು. ಗಂಡಾಗಲಿ ಹೆಣ್ಣಾಗಲಿ ಚಾಲೆಂಜ್ ಇಸ್ ದ ಸೇಮ್. ನಾವು ಯಾವ ರೀತಿ ತಗೊಳ್ತೇವೆ ಅನ್ನೋದು ತುಂಬ ಮುಖ್ಯ ಅನಿಸ್ತದೆ. ಯಾಕಂದರೆ ಇದಿರೋದು ಒಂದೇ ಜನ್ಮ ಅಲ್ಲ ಮಾರ್ರೆ. ನೆಕ್ಸ್ಟ್ ಮೂಮೆಂಟ್ ಏನಾಗ್ತದೆ ಅಂತ ನಮಗೆ ಅಂತ ಗೊತ್ತುಂಟು, ಅಥವಾ ನೆಕ್ಸ್ಟ್ ಜನ್ಮದಲ್ಲಿ ನಾವು ಎಂತ ಹುಡ್ತೇವೆ ಅಂತ ಸಹ ನಮ್ಗೆ ಗೊತ್ತುವುದಿಲ್ಲ. ಸೊ ಈ ಜನ್ಮದಲ್ಲಿ ನಾವು ಎಂತ ಮಾಡಿ ಹೋಗ್ತೇವೆ, ನಾವು ಇದ್ದು ಮಾಡೋದಕ್ಕಿಂತ ನಾವು ಹೋದ ಮೇಲೆ ನಮ್ಮನ್ನು ನೆನೆಸ್ಕೊಂಡು ಅದೇ ಹಾದಿಯಲ್ಲಿ ನಡೀತಾರಲ್ಲ, ಆವಾಗ ನಾವು ಚೆಂದ ಮಾಡಿ ಬದುಕಿದ್ದೇವೆ ಅನ್ನೋ ರೀತಿಯಲ್ಲಿ ನನಗೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಬಿಕಾಸ್ ನಮ್ಮದೆಲ್ಲರದು ಒಂದು ಗೋಲ್ ಇರ್ತದೆ ಲೈಫಲ್ಲಿ. ಸಣ್ಣ ಪ್ರಾಯದವರು ಓಡ್ಕೊಂಡು ಗೋಲ್ ಮುಟ್ಬೋದು, ಮಧ್ಯ ವಯಸ್ಸಿನವರು ಸ್ವಲ್ಪ ನಡ್ಕೊಂಡು ಹೋಗಿ ಗೋಲ್ ಮುಟ್ಬೋದು. ಅಫ್ಕೋರ್ಸ್ ನನ್ನಂಥವರು ವೀಲ್ ಮಾಡ್ಕೊಂಡು ಹೋಗಿ ಗೋಲ್ ಮುಟ್ಬೋದು ಅಷ್ಟೇ. ಸೊ ಗೋಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಎನಿಬಡೀಸ್ ಲೈಫ್. ಯಾವುದೇ ಪ್ರೊಫೆಷನ್ ಆಗಿರಲಿ, ನಮ್ಮ ಲೈಫ್ ಈಸ್ ವೆರಿ ವೆರಿ ಎಸೆನ್ಷಿಯಲು. ಭಗವಂತ ಜೀವನ ಕೊಟ್ಟಿದ್ದಾನೆ ಅಷ್ಟೇ, ಜೀವ ಕೊಟ್ಟಿದ್ದಾನೆ ಅವನು ಅಷ್ಟೇ. ಒಂದು ಉಸಿರು ಕೊಟ್ಟು ದೇಹಕ್ಕೆ ಜೀವ ಕೊಟ್ಟಿದ್ದಾನೆ. ಜೀವನನ್ನು ರೂಪಿಸ್ಕೊಳ್ಳೋರು ನಾವಾಗಿರಬೇಕು. ಬೀಯಿಂಗ್ ಲೈಕ್ ಎ ಪರ್ಸನ್, ಲಿವಿಂಗ್ ಲೈಕ್ ಎ ಪರ್ಸನ್ ಈಸ್ ವೆರಿ ವೆರಿ ಕಾಮನ್. ಲಿವ್ ಲೈಕ್ ಎ ಪರ್ಸನಾಲಿಟಿ ಅಂತ ನಾವು ಹೇಳ್ತೇವೆ. ನಮ್ಮ ಪರ್ಸನಾಲಿಟಿನ ನಾವು ಹಿಂದೆ ಬಿಟ್ಟು ಹೋದಾಗ ಯಾವತ್ತೂ ಒಂದು ಹಾದಿ ಮಾಡಿ ಕೊಡಬೇಕು. ನಮ್ಮ ನೆಕ್ಸ್ಟ್ ಜನ್ರೇಷನಿಗೆ ಇರ್ಬೋದು, ಅಥವಾ ನಮ್ಮ ಮಕ್ಕಳು ನಮ್ಮ ಕಿತ್ತನ್ ಕಿನ್ನಿಗಿರ್ಬೋದು, ನಮ್ಮ ಸ್ಲಿಬ್ಲಿಂಗ್ಸಿಗೆ ಇರ್ಬೋದು, ನಾವು ಹಾದಿ ಹಾಕಿ ಕೊಟ್ಟಿರ್ಬೋದು. ನಂಗೆ ಖಂಡಿತ ಯೋಚನೆ ಇಲ್ಲ, ನಾನು ಯೋಚನೆ ಮಾಡೋದು ಇಲ್ಲ, ನನ್ನ ಒಡೆದೋಗಿರೋ ಫುಟ್ ಪ್ರಿಂಟ್ಸನ್ನ ನಾನು ಬಿಟ್ಟು ಹೋಗ್ತೇನೆ ಅಂತ ನಾನು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಇಫ್ ನಾಟ್ ಫಾರ್ ದ ರೆಸ್ಟ್ ಆಫ್ ದ ವರ್ಲ್ಡ್, ಮೈ ಓನ್ ಕಮ್ಯುನಿಟಿ, ಮೈ ಓನ್ ಡಿಸೇಬಲ್ ಫೆಟರ್ನಿಟಿ ಅದನ್ನು ಅಂದ್ಕೊಂಡು ನಡೀತದೆ. ನಮ್ಮ ಒಡೆದೋಗಿರೋ ಕಾಲ ಥರನೇ ಮುಂದೆ ಹೋಗಿದೆ, ನಮಗೆ ಒಳ್ಳೆ ಫ್ಯೂಚರಲ್ಲಿ ಇರಬೇಕಾಗ್ತದೆ ಅಂತ ಅದು ಅನುಸರಿಸ್ಕೊಂಡು ಮುಂದೆ ನಡೀತದಲ್ಲ, ಆಗ ಐ ಥಿಂಕ್ ನಮ್ಮ ಲೈಫು ಬಾಳಿದ್ದಕ್ಕೆ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತ ನಾನು ಅಂದ್ಕೊಳ್ತೇನೆ. ಕಾರಣ ಯಾವತ್ತೂ ಅಂದ್ಕೊಳ್ತೇವೆ 7 ಜನ್ಮ ತಪಸ್ಸು ಮಾಡಿದರೂ ಸಹ ನಮ್ಮಂಥ ಮನುಷ್ಯ ಜನ್ಮ ನಮಗೆ ಸಿಕ್ಕೋದಿಲ್ಲ. ಅದರಲ್ಲೂ ಒಬ್ಬ ಹೆಣ್ಣಿನ ಜನ್ಮ ಅಂದರೆ ವಿ ಶುಡ್ ಪ್ಯಾಟ್ ಅವರ್ ಬ್ಯಾಕ್. ಅದರಲ್ಲೂ ಒಬ್ಬ ಅಂಗವಿಕಲಾಗಿ ಹುಟ್ಟಬೇಕು ಅಂದರೆ ನನ್ನಷ್ಟು ಪುಣ್ಯವಂತ ಇನ್ಯಾರೂ ಇಲ್ಲ ಅಂತ ಹೇಳ್ಬೋದು. ಕಾರಣ ನಾರ್ಮಲಾಗಿ ಬದುಕೋದು ಒಂದು ಜೀವನ, 10 ಜನರೊಟ್ಟಿಗೆ ಬದುಕೋದು ಒಂದು ಜೀವನ. ನೀವು 10 ಜನ ಇಲ್ಲಿರಿ, ನಾನೊಬ್ಳು ಇಲ್ಲಿದ್ದೇನೆ ಅನ್ನೋ ರೀತಿಯಲ್ಲಿ ನಾವು ಬದುಕು ತೋರಿಸ್ಕೊಂಡಾಗ ನಾವು ಬಾಳಿ ಬದುಕಿದ್ದಕ್ಕೆ ಒಂದು ಅರ್ಥ ಸಿಗ್ತದೆ. ಆ್ಯಂಡ್ ಮೋರ್ ಓವರ್ ನಮಗೆ ಜನ್ಮ ಕೊಟ್ಟ ತಾಯಿ ತಂದರಿಗೆ ಒಂದು ತೃಪ್ತಿ ಸಿಗ್ತದೆ, ಮನಃಶಾಂತಿ ಸಿಗ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಈ ಭೂಮಿ ಬಿಟ್ಟು ಹೋಗುವಾಗ ಸಮಥಿಂಗ್ ಐ ಹ್ಯಾವ್ ಗಿವನ್ ಬ್ಯಾಕ್ ಟು ದ ಸೊಸೈಟಿ ಅನ್ನೋ ರೀತಿಯಲ್ಲಿ ಒಂದು ಸಾರ್ಥಕ ಮನೋಭಾವನೆ ನಮ್ಮಲ್ಲಿ ಸಿಗ್ತದೆ. ನನ್ನ ಹೇಳಿಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಅಟ್ ದ ಮೋಸ್ಟ್ ಟೈಮು ನನ್ನ ಹಿರಿಯರನ್ನು ನೆನೆಸ್ಕೊಳ್ತೇನೆ, ನನಗೆ ಮಾರ್ಗದರ್ಶಿ ಆಗಿರುವಂಥ ನೆನೆಸ್ಕೊಳ್ತೇನೆ. ಕಾರಣ ಜೀವನ ಕೊಟ್ಟಿದ್ದಾರೆ, ನಾವು ಜೀವನ ರೂಪಿಸ್ಕೊಂಡಿದ್ದೇವೆ. ನಮ್ಮ ಹಿಂದೆ ಇನ್ನೂ 100 ಜನ ನಮ್ಮ ಮುಂದೆ ಬರಬೇಕು, ನಮ್ಮ ಹಿಂದೆ ಫಾಲೋ ಮಾಡ್ಕೊಂಡು ಬರಬೇಕು, ಒಂದು ಒಳ್ಳೆ ಸಮಾಜ ಕಟ್ಟಬೇಕು ಅಂತ ರೀತಿಯಲ್ಲಿ ನಾವು ಬೆಳೆಸ್ಕೊಂಡು ಹೋಗಬೇಕು ಅಂತ ಕಾಣಿಸುತ್ತೆ. ಯಾವಾಗಲೂ ದ ವರ್ಲ್ಡ್ ವಿಲ್ ಲುಕ್ ಅಟ್ ಅಸ್ ದ ವೇ ವಿ ಲುಕ್ ಅಟ್ ಇಟ್ ಅಂತ ಹೇಳ್ತೇವೆ. ಸಮಾಜ ಅನ್ನೋದು ಒಂದು ಕನ್ನಡಿ ಥರ, ನಾವು ಯಾವ ರೀತಿ ಅದನ್ನು ನೋಡ್ತೇವೆ ಅದು ರಿಫ್ಲೆಕ್ಟ್ ಆಗ್ತದೆ. ಇಟ್ ರಿಫ್ಲೆಕ್ಟ್ಸ್ ಅವರ್ ಓನ್ ಇಮೇಜಸ್ ಆ್ಯಂಡ್ ಆ್ಯಟಿಟ್ಯೂಡ್ಸ್ ಅಲ್ವಾ. ನಾವು ನಗಾಡಿಕೊಂಡು ಆತ್ಮಸ್ಥೈರ್ಯದಿಂದ ಕಾನ್ಫಿಡೆನ್ಸಿಂದ ನೋಡಿದಾಗ ಸಮಾಜ ಸಹ ಹಾಗೆ ನೋಡ್ತದೆ. ನಾವು ಹತ್ಕೊಂಡು ನಮಗೇನೇ ಆಗೋದಿಲ್ಲ, ನಮಗೆ ಇನ್ಯಾವುದಕ್ಕೂ ವಿ ಆರ್ ನಾಟ್ ಅಫೋರ್ಡ್ ಟು ಎನಿಥಿಂಗ್ ಅಂತ ಅಂದ್ಕೊಂಡಾಗ ಸಮಾಜ ಎಷ್ಟು ಸಮಯ ನಮ್ಮ ಮುಂದೆ ಇರ್ತದೆ, ನಮ್ಮ ಫ್ಯಾಮಿಲಿ ಸಹ ನಮ್ಮನ್ನು ಬಿಟ್ಟು ಹೋಗ್ತದೆ ಕಣ್ಣೀರಾಗ್ತಾ ಇದ್ದರೆ ಅಲ್ವಾ. ಒಂದೊಂದು ಸರ್ಜರಿಯಿಂದ ನನಗೆ ಟೈಮ್ 15 ನಿಮಿಷ ಕೊಟ್ಟಿದ್ರು ಅಷ್ಟೇ. ಒಂದೊಂದು ಸರ್ಜರಿ ಬಗ್ಗೆ ಹೇಳಬೇಕಾದ್ರೆ ಒಂದೊಂದು ಪುಟ ಬರಿಬೋದು, ಅಷ್ಟಿರ್ತದೆ. ಸೊ ಆದರೂ ಸಹ ಮೆಂಟಲಿ ಸ್ಟ್ರೆಂತ್ ಆದಾಗ, ಮೆಂಟಲಿ ಸ್ಟ್ರಾಂಗ್ ಆದಾಗ ಬಾಡಿಯಲ್ಲಿರೋ ನೋವೆಲ್ಲ ಮರ್ತೋಗ್ತದೆ, ನಾವು ಕಷ್ಟಪಡುವಂಥ ರೀತಿಯೆಲ್ಲ ಮರ್ತೋಗ್ತದೆ. ನಿಮ್ಮ ಜಾಬು, ನಿಮ್ಮ ಆಫೀಸಲ್ಲಿ ಏನೇ ಟೆನ್ಷನ್ಸ್ ಅದಿದ್ದರೂ ಸಹ ಮನೆ ಅಂತ ಒಂದು ಬಂದಾಗ ನಿಮ್ಮ ಕುಟುಂಬಕ್ಕೆ ನಾವು ಟೈಮ್ ಕೊಡಬೇಕು. ಯಾಕಂದರೆ ನಮ್ಮನ್ನು ನಂಬ್ಕೊಂಡಿರೋರು ನಮ್ಮ ಮನೇಲಿರ್ತಾರೆ, ಮಕ್ಕಳಾಗಲಿ, ತಾಯಿ ತಂದೆ ಆಗಲಿ, ಹೆಂಡತಿ ಗಂಡಾಗಲಿ, ಯಾರೇ ಆಗಲಿ ನಮ್ಮನ್ನು ನಂಬ್ಕೊಂಡಿದ್ದಾರೆ. ಆಫ್ಟರ್ ಆಲ್ ನಾವು ಯಾವುದಕ್ಕೆ ಸಂಪಾದನೆ ಮಾಡ್ತಾಯಿದ್ದೇವೆ, ನಮ್ಮ ಮಕ್ಕಳು ಚೆಂದ ಇರಲಿ, ಅವರಿಗೆ ಅದು ಇರಲಿ ಇದಿರಲಿ ಅಂತ ಚೆಂದ ಮಾಡಲಿ ಅಂತ ನಾವು ಪಟ್ಟಿದ್ದ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅಂತ ಅಂದ್ಕೊಳ್ತೀವಲ್ವ. ಸೊ ಇನ್ಸ್ಟೆಡ್ ಆಫ್ ಮೇಕಿಂಗ್ ಪ್ರಾಪರ್ಟೀಸ್ ಟು ಚಿಲ್ಡ್ರನ್ನು, ನಾವು ಯಾಕೆ ನಮ್ಮ ಮಕ್ಕಳನ್ನೇ ನೇಷನ್ ಪ್ರಾಪರ್ಟಿ ಮಾಡಬಾರ್ದು? ನಾನು ಅದನ್ನು ತುಂಬ ಇಷ್ಟಪಡ್ತೇನೆ. ಆ ರೀತಿಯಲ್ಲಿ ನಾವು ಬೆಳೆಸ್ಕೊಂಡು ಹೋದಾಗ ನಮ್ಮನ್ನು ಫಾಲೋ ಮಾಡ್ಕೊಂಡು ನಮ್ಮ ಕುಟುಂಬಕ್ಕೂ ಒಂದು ಅರ್ಥ ಇರ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಒಂದು ಒಳ್ಳೆ ಸಮಾಜ ಕಟ್ತೇವೆ.
ವಿ ಕ್ಯಾನ್ ಪ್ರೂವ್ ದಟ್ ವಿ ಆರ್ ದ ಬೆಸ್ಟ್ ಸಿಟಿಸನ್ ಆಫ್ ಅ ಕಂಟ್ರಿ ಅಂತ ಅನ್ಕೋಬೋದು ನಾವು. ಆ ರೀತಿಯಲ್ಲಿ ನಾವು ಬಾಳಿ ಬದುಕಿದಾಗ ದೇಶದಲ್ಲಿ ಯಾವುದೇ ಕೋಣೆಯಲ್ಲಿರಲಿ ಆ ರೀತಿ ನಾವು ಬಾಳಿ ಬದುಕಿದಾಗ ಇವತ್ತಲ್ಲ ನಾಳೆ ದೇಶ ನಮ್ಮನ್ನು ಕಂಡುಹಿಡಿತದೋ ದೇಶ ನಮ್ಮನ್ನು ಗುರುತಿಡಿತದೋ ಬೇಡ, ನಮ್ಮೊಳಗೆ ನಾವು ನಮಗೆ ಗುರುತಿಡ್ಕೊಳ್ತೇವೆ, ನಮ್ಮೊಳಗೆ ನಾವು ಒಬ್ಬ ಒಳ್ಳೆ ಕಂಪ್ಯಾರಿಸನ್ ಮಾಡ್ಕೊಳ್ತೇವೆ. ವಿ ಆರ್ ಕಂಪೇರ್ ಟು ಅವರ್ ಸೆಲ್ವ್ಸ್ ಇನ್ಸ್ಟೆಡ್ ಆಫ್ ಕಂಪೇರಿಂಗ್ ಅವರ್ ಸೆಲ್ಫ್ ಟು ಅದರ್ಸ್ ಅಂತ ಹೇಳ್ತೇವೆ. ನಮ್ಮನ್ನು ನಾವು ಕನ್ಫ್ರಂಟ್ ಮಾಡ್ಕೊಳ್ತೇವೆ. ನಮ್ಮಲ್ಲೇ ಒಬ್ಬ ಲೀಡರ್ ಇರ್ತಾನೆ, ಆ ಲೀಡ್ರನ್ನ ನಾವು ಓವರ್ಕಮ್ ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು ಮ್ಯಾಮ್. ಕಲ್ಲಾಗು ಕಷ್ಟಗಳ ಮಳೆ ಸುರಿ ಅಂತ ಹೇಳ್ತಾರೆ. ಯಾವಾಗ ನಾವು ಒಳಗಿಂದ ಸ್ಟ್ರಾಂಗ್ ಆಗ್ತೀವಿ, ಸದೃಢರಾಗ್ತೀವಿ, ಆವಾಗ ಹೊರಗಿನ ಬಾಧೆ ನಮಗೆ ಖಂಡಿತ ಬಾಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಹುಳಿಪೆಟ್ಟು ಬಿದ್ದಾಗಲೇ ಅಲ್ವಾ ನಮ್ಮ ಕಲ್ಲು ಶಿಲೆ ಆಗೋದು. ಅದಕ್ಕೆ ನಮಗೆ ಇಲ್ಲಿ ಉದಾಹರಣೆಯಾಗಿ ನಿಂತಿದ್ದಾರೆ ಮಾಲತಿ ಹೊಳ್ಳ ಮ್ಯಾಮ್. ತುಂಬ ಧನ್ಯವಾದಗಳು. ಮಾನಸಿಕ ಆರೋಗ್ಯ ಯಾವ ರೀತಿ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ನಿಮ್ಮ ಜೀವನ ಶೈಲಿ, ನಿಮ್ಮ ಜೀವನದ ಒಂದು ಪ್ರಯಾಣದ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮ್ಮ ಮಾಲತಿ ಹೊಳ್ಳ ಅವ್ರನ್ನ ಸನ್ಮಾನಿಸೋದಕ್ಕೆ ಗಿರಿನಾರಾಯಣ್ ಸರ್, ಸೀನಿಯರ್ HR, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಬರಲಿ, ಜೋರಾದ ಚಪ್ಪಾಳೆ ದಯವಿಟ್ಟು. ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡೆದ್ರೆ ಈ ಸಾಧಕರಿಗೆ ನಾವು ಸಲ್ಲಿಸುವ ಗೌರವ ಅದಾಗಿರುತ್ತೆ. ಮತ್ತೊಮ್ಮೆ ಧನ್ಯವಾದಗಳು. ಒಂದು ಚಿಕ್ಕ ಕತೆ ನೆನಪಾಗತ್ತೆ ನಮಗೆ, ತುಳಸಿದಾಸರದು. ಅವ್ರ ಮದುವೆ ಆಗೋ ಹೊಸದ್ರಲ್ಲಿ ಹೆಂಡತಿನ ನೋಡಬೇಕು ಅಂತ ಕಾತರದಿಂದ ಅವ್ರ ಊರಿಂದ ಹೆಂಡತಿ ಮನೆಗೆ ಬರುವಾಗ ಆ ಸಣ್ಣ ಸೇತುವೆ ಇರುತ್ತೆ, ಮಳೆಗಾಲ ಜೋರಾಗಿ ಮಳೆ ಬರ್ತಾ ಇರುತ್ತೆ, ನದಿ ಹರಿತಾ ಇರುತ್ತೆ. ಹೊಳೆನಲ್ಲಿ ಅವರು ಜೀವವನ್ನು ಲೆಕ್ಕಿಸದೆ ಈಜ್ಕೊಂಡು ಹೆಂಡತಿ ಮನೆಗೆ ಬರ್ತಾರೆ. ಹೆಂಡತಿ ಮನೆಗೆ ಬಂದು ನೋಡಿದ್ರೆ ಹೆಂಡತಿ ಹೆಂಚಿನ ಮೇಲೆ ನಿಂತಿರ್ತಾಳೆ. ಅರೆ, ಹೆಂಚಿನ ಮೇಲೆ ನಿಂತಿರಲ್ಲ ಅವಳು ಅಂತ ಹೇಳ್ಬಿಟ್ಟು ಆ ತುಳಸಿದಾಸರು ಚಂಗ್ ಅಂತ ಮೇಲೆ ಎಗರ್ತಾರೆ. ಹೆಂಡತಿ ಹೆಂಗ್ರಿ ಬಂದ್ರಿ ಅಂತ ಕೇಳಿದ್ರೆ, ಅಲ್ಲೇ ಒಂದು ಹಗ್ಗ ಇತ್ತು, ಮೇಲೆ ಇಟ್ಕೊಂಡು ಬಂದೆ. ಅಯ್ಯೋ, ಹಗ್ಗ ಅಲ್ಲ ರೀ, ನೋಡಿದ್ರೆ ಅದು ಹಾವಾಗಿರುತ್ತೆ. ಸೊ ನಮಗೆ ಗುರಿ ಅನ್ನೋದು ಮುಖ್ಯವಾಗಿದ್ದಾಗ ಆ ಗುರಿ ತಲುಪುವ ಹಾದಿ ಎಷ್ಟೇ ಭಯಂಕರವಾಗಿದ್ರು ಅದು ನಮಗೆ ಯಾವುದೇ ರೀತಿ ಬಾಧಿಸಲ್ಲ ಅನ್ನೋ ಒಂದು ಉದಾಹರಣೆ. ಆ ಹೆಂಡತಿ ಹೇಳ್ತಾಳೆ, ಅಯ್ಯೋ, ನನ್ನ ಮೇಲಿರೋ ಪ್ರೀತಿ ದೇವರ ಮೇಲೆ ನೀವು ತೋರಿಸಿದ್ರೆ ಅಂತ. ಆಗ ನಮ್ಮ ತುಳಸಿದಾಸರು ರಾಮಚರಿತವನ್ನು ಬರೀತಾರೆ. ಎಂಥ ಅದ್ಭುತವಾದಂತಹ ಸಾಧನೆ ಅಲ್ವಾ. ನಮಗೆ ಗುರಿ ಮುಖ್ಯವಾಗಿರಬೇಕು, ಅದನ್ನು ತಲುಪುವಂಥ ಹಾದಿ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಬಾರ್ದು. ಓಕೆ, ಈಗ ಮುಂದೆ ನಮ್ಮ ಚಿಂತಕರು ಮಾತಾಡೋದಕ್ಕೆ ಬರ್ತಾ ಇದ್ದಾರೆ. ಇವರನ್ನ ಸ್ವಾಗತಿಸೋದಕ್ಕೆ ವೇದಿಕೆ ಮೇಲೆ ನಾನು ನಮ್ಮ ಪ್ರಕಾಶ್ ಅವ್ರನ್ನ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ನಮ್ಮ ಸಾಧಕರು ನಾಗನಗೌಡ SJ, ಇವ್ರ ಬಗ್ಗೆ ಒಂದು ಕಿರು ಪರಿಚಯ ನಮ್ಮ ಪ್ರಕಾಶ್ ಅವರಿಂದ. ಇಂದು ನಾವು ಒಂದು ಮುಖ್ಯವಾದ ವಿಷಯವನ್ನು ತಗೊಂಡಿದ್ದೇವೆ, ಕಾಂಟೆಂಪ್ರರಿ ಟಾಪಿಕ್, ಹ್ಯೂಮನ್ ರಿಸೋರ್ಸಸ್ ಆ್ಯಂಡ್ AI ಅಂತ. ಹಲವು ಪರಿಣಿತರು ಅವರದೇ ಆದ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಆದರೆ ಈಗ ಮತ್ತೊಬ್ಬರು ಪರಿಣಿತರನ್ನು ನಾವು ಈ ಒಂದು ವೇದಿಕೆ ಮೇಲೆ ಆಹ್ವಾನ ಮಾಡ್ತಾ ಇದ್ದೇವೆ. ಈಸ್ ನನ್ ಅದರ್ ದ್ಯಾನ್ ಶ್ರೀ ನಾಗನಗೌಡ CJ. ಇವರ ಬಗ್ಗೆ ಒಂದು ಕಿರು ಪರಿಚಯವನ್ನು ನಾವು ಮಾಡಿಕೊಡೋದಾದರೆ, ಪ್ರಸ್ತುತ ಅವರು NHRDಯಲ್ಲಿ ಕರ್ನಾಟಕ ಚಾಪ್ಟರಲ್ಲಿ ಆನರಬಲ್ ಸೆಕ್ರೆಟರಿ ಆಗಿದ್ದಾರೆ. ಸುಮಾರು 25 ವರ್ಷಗಳಿಗೂ ಅಧಿಕ ವಿವಿಧ ಖಾಸಗಿ ಸಂಸ್ಥೆಗಳಲ್ಲಿ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಲೀಡರ್ಶಿಪ್ ರೋಲನ್ನು ಮಾಡಿದ್ದಾರೆ. ಒಂದು ಟ್ಯಾಲಿಯಲ್ಲಿ CHR ಹೋಗಿ ಕೆಲಸ ಮಾಡಿದ್ದಾರೆ. ಕ್ಯಾಪ್ ಜೆಮಿನಿ ಎಂಜಿನಿಯರಿಂಗಲ್ಲಿ ಅವರು HR ಲೀಡರಾಗಿ ಕೆಲಸ ಮಾಡಿದ್ದಾರೆ. ಗ್ಲೋಬಲ್ ಎಡ್ಜ್ ಅನ್ನೋ ಒಂದು ಕಂಪ್ನಿಯಲ್ಲಿ HR ಲೀಡರ್ ಆಗಿ ಕೆಲಸ ಮಾಡಿದ್ದಾರೆ. ಮೈಂಟ್ರಿ ಅನ್ನೋ ಕಂಪ್ನಿಯಲ್ಲಿ HR ಲೀಡರಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಹಲವು ಸ್ನೇಹಿತರುಗಳಿಗೆ ತುಂಬ ಜನಪರಿಚಿತರಾಗಿರುವಂಥವರು, ತುಂಬ ಉತ್ಸಾಹಪೂರ್ವಕವಾಗಿ ನಮ್ಮನ್ನೆಲ್ಲ ಮೋಟಿವೇಟ್ ಮಾಡುವಂತಹ ವ್ಯಕ್ತಿ. ನಮ್ಮ ಒಂದು ಕಾರ್ಯಕ್ರಮಕ್ಕೂ ಸಹ ಎಲ್ಲ ರೀತಿಯಾದ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಅವರನ್ನು ಈ ಒಂದು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಭಾರಿ ಚಪ್ಪಾಳೆಯೊಂದಿಗೆ ಅವ್ರನ್ನ ವೇದಿಕೆಗೆ ಆಹ್ವಾನಿಸೋಣ.
ಓಂ ಶ್ರೀ ಗುರುಭ್ಯೋ ನಮಃ. ಕಸ್ತೂರಿ ಕನ್ನಡದ ಮಾನವ ಸಂಪನ್ಮೂಲ ಇಲಾಖೆಯ ಕಣ್ಮಣಿಗಳೇ, ನನ್ನ ಹಿರಿಯರೇ, ನನ್ನ ಗುರುಗಳೇ, ನನ್ನ ಆತ್ಮೀಯ ಸ್ನೇಹಿತರೇ, ಈ ನಿರಾತಂಕಕ್ಕೂ ನನಗೊಂದು ಒಂದು ವಿಚಿತ್ರ ನಂಟು ಇದೆ. ಬಿಡಬೇಕಂದ್ರೆ ಬಿಡಲ್ಲ, ಎಷ್ಟು ದೂರ ಹೋಗ್ತೇವೆ ಅಷ್ಟು ಹತ್ತಿರ ಬರ್ತೀವಿ ನಾವು. ನಿರಾತಂಕದಲ್ಲಿ ಆತಂಕ ಇದೆ, ಆದರೆ ಆತಂಕ ಎಲ್ಲಿ ಕಾಣಲ್ಲ ನಿಮಗೆ. ಈ ರೂಮಲ್ಲಿ ನೋಡಿದರೆ ಗೊತ್ತಾಗುತ್ತೆ ಯಾರಿಗೆ ಆತಂಕ ಇದೆ ಅಂತ. ಯಾರು ಅಟೆಂಡ್ ಆಗಿಲ್ವೋ ಈ ಕಾರ್ಯಕ್ರಮನ ಅವ್ರಿಗೆ ಆತಂಕ ಇರಬೇಕು. ನಾವು ಒಂದು ವಾರದ ಹಿಂದೆ ಮಾತಾಡ್ತಾ ಇದ್ವಿ ಹೇಗೆ ಮಾಡೋದು ಪ್ರೋಗ್ರಾಮ್ ಅಂತ. ಹೇಳಿದೆ, ರಮೇಶ ತಲೆ ಕೆಡಿಸ್ಕೋಬೇಡ ಕಣೋ, ವಿ ವಿಲ್ ಮೇಕ್ ಇಟ್, ಡೋಂಟ್ ವರಿ. ಏನೇನೋ ವಿಚಾರ ಮಾಡ್ತಾ ಇದ್ವಿ ನಾವು. ಬಟ್ ಏನಂದರೆ ಪ್ರತಿ ವರ್ಷ ಇದು 9ನೇ ವರ್ಷ ಹೆಮ್ಮರವಾಗಿ ಬೆಳೆದಿದೆ ಈ ನಿರಾತಂಕದ ಒಂದು ಕನ್ನಡ HR ಸಮ್ಮೇಳನ. ನಾನು ಊಟದ ಟೈಮಲ್ಲಿ ಹೇಳ್ತಾ ಇದ್ದೆ ರಮೇಶ್ಗೆ, ಟೈಮ್ ಹ್ಯಾಸ್ ಕಮ್ ಫಾರ್ ಅಸ್ ಟು ಅನೌನ್ಸ್ ಟು ದ ಸ್ಟೇಟ್ that we exist as a powerful force. And the government should wake up and take notice of who we are, why we are, what we are and what we do. ಅದಕ್ಕೆ ಈ ಒಂದು ಸ್ನೇಹ ನನಗೆ ಒಂದು ಅಸೂಯೆ ಆಗ್ತದೆ ನನ್ನ ಸ್ನೇಹಿತರನ್ನು ನೋಡಿದರೆ. 3 ಜನ, ರಮೇಶ್, ಪ್ರಕಾಶ್, ಶೇಖರ್. ಇದು ಯಾವ ಜನ್ಮದ ಪುಣ್ಯನ ಗೊತ್ತಿಲ್ಲ. ಮೇ ಬಿ ಹಿಂದಿನ ಜನ್ಮದಲ್ಲಿ ಅವರು 3 ಜನ ಒಂದೇ ತಾಯಿ ಮಕ್ಕಳಾಗಿದ್ದರು ಅನಿಸುತ್ತೆ. ಇವತ್ತು ಸ್ನೇಹಿತರಾಗಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂಥದಕ್ಕೆ ನಮ್ಮನ್ನು ಕರೆದ್ರಲ್ಲ, ನಮಗೆ ಭಾಳ ಖುಷಿ. ನಾವು ಉತ್ತರ ಕರ್ನಾಟಕದವರು, ನಮ್ಮ ಭಾಷೆ ಭಾಳ ಹೊರಟು. ಟಾಪಿಕ್ ನೋಡಿದರೆ ಭಯ ಆಗೋಯ್ತು ನನಗೆ. ಪ್ರಕಾಶ್ ಕೊಡು ಟಾಪಿಕ್ ನೋಡಿದರೆ ನನಗೆ ಇದು ಹೆಂಗಪ್ಪ ಅನ್ನೋದು ಅಂತ. ಇನ್ಫ್ಯಾಕ್ಟ್ ನಮ್ಮ ಗಿರಿ ಕೇಳಿದೆ, ಏನ ಕಣೋ ನಿನ್ನ ಟಾಪಿಕ್ಕು ಅಂತ ಕೇಳ್ತಾ ಇದ್ದ. ನನಗೆ ಗೊತ್ತಿಲ್ಲ ರೀ ಟಾಪಿಕ್ ಏನು ಅಂತ. ಬಟ್ ಐ ನೋ ವಾಟ್ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್. ಸಿ, ಈ ಜಗತ್ತಿನಲ್ಲಿ ಇವತ್ತು ವಿ ಆರ್ ಇನ್ ದ 21st century. ಒಂದು ನ್ಯಾಚುರಲ್ ಇಂಟೆಲಿಜೆನ್ಸ್ ಇದೆಯಾ? ಎಲ್ಲರಲ್ಲಿ ನ್ಯಾಚುರಲ್ ಇಂಟೆಲಿಜೆನ್ಸ್ ಇದೆಯಾ ಅಂತೀರಾ? ಇಲ್ವೋ? ಯಾರು ಕೈ ಎತ್ತಿಲ್ಲ ಅವರಲ್ಲಿ ಇಲ್ಲ ಅಂತ ಅರ್ಥ. ಎಲ್ಲರೂ ಕೈ ಎತ್ತಬೇಕು. ಊಟ ಆಯಿತು? ಊಟ ಹೆಂಗಿರಬೇಕು ಅಂದರೆ, ಹೆಂಗಿರಬೇಕು ಊಟ? ಕಣ್ಣು ಮುಚ್ಚಬೇಕು ಅನ್ನಿಸ್ತಿರಬೇಕು. ಊಟ ಹಂಗಿರಬಾರ್ದು. ಊಟ ಹೆಂಗಿರಬೇಕು ಅಂದರೆ, ಮೆದುಳಿಗೆ ಆಮೇಲೆ ಹೊಟ್ಟೆಗೆ ಕನೆಕ್ಷನ್ ಕೊಡಲಿಕ್ಕೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಿರ್ಬೇಕು, ಅಷ್ಟೇ ಇರಬೇಕು ಊಟ. ಜಾಸ್ತಿ ಆದರೂ ಕಷ್ಟ, ಕಡಿಮೆ ಆದರೂ ಕಷ್ಟ. ಕಡಿಮೆ ಆದರೆ ಕನೆಕ್ಷನ್ನೇ ಇರಲ್ಲ, ಜಾಸ್ತಿ ಆದರೆ ಕನೆಕ್ಷನ್ ಆಫ್ ಆಗಿಬಿಡುತ್ತೆ. ಇವರು ನನಗೆ ಮಧ್ಯಾಹ್ನದಲ್ಲಿ ಈ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಬಟ್ ಐ ಥಿಂಕ್ ಆಫ್ಟರ್ ಲಿಸನಿಂಗ್ ಟು ಯು ಮ್ಯಾಮ್, ಗುರಿ ಇರಬೇಕು, ಗುರಿಯನ್ನು ಮುಟ್ಟಬೇಕು ಅಂತಕ್ಕಂಥ ಒಂದು ಧ್ಯೇಯವನ್ನು ತುಂಬಲಿಕ್ಕೆ ಒಬ್ಬ ಗುರು ಇರಬೇಕು. ಗುರು ಇಲ್ಲ ಅಂದರೆ ತಂದೆ ತಾಯಿನೇ ಗುರು ಆಗಬೇಕು. ತಂದೆ ತಾಯಿ ಆಗಲಿಲ್ಲ ಅಂದರೆ ನಾನೇ ನನಗೆ ಗುರು ಆಗಬೇಕನ್ನೋದನ್ನು ಮಾಲತಿ ಅವರು ತೋರಿಸ್ಕೊಟ್ಟಿದ್ದಾರೆ ನಮಗೆ. ಅವ್ರ ಜೀವನ ಏನು ಜೀವನ ರೀ ಇದು? ನಮಗೆಲ್ಲ ಇದ್ಕೊಂಡು ನಮಗೆ ಅದು ಇಲ್ಲ ಇದು ಇಲ್ಲ ಅಂತೀವಿ. ಈ ತಾಯಿ 39 ಆಪರೇಷನ್ ಮಾಡಿಸ್ಕೊಂಡು ಪದ್ಮಶ್ರೀ ಪ್ರಶಸ್ತಿ ತಗೋತಾರೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸಲ್ಲಿ ಅವಾರ್ಡ್ಸ್ ತಗೊತಾರೆ, ದೇಶದ ಪ್ರತಿಮೆಯನ್ನು ಮೇಲೆತ್ತಕ್ಕೆ ತಗೊಂಡು ಹೋಗ್ತಾರೆ. ಎಂಥ ಸಾಧನೆ ರೀ ಇದು! ಸಾಧನೆಗೆ ದೇಹದ ಅಂಗಾಂಗಗಳು ಮುಖ್ಯ ಅಲ್ಲ, ಶ್ರದ್ಧೆ, ಶ್ರಮ, ಪರಿಶ್ರಮ, ಧೈರ್ಯ, ಸ್ಥೈರ್ಯ ಅದೆಲ್ಲ ಮುಖ್ಯ. ಇದೆಲ್ಲ ಇಟ್ಕೊಂಡು ನಾವಿವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಓಡ್ತಾ ಇದ್ದೀವಿ. ಎಷ್ಟು ಜನ ನಿಮ್ಮ ಕಂಪ್ನಿಗಳಲ್ಲಿ ಆಟೋಮೇಷನ್ ಮಾಡಿದ್ದೀರಾ? ಏನಿ ಆಟೋಮೇಷನ್, ಅಟೆಂಡೆನ್ಸ್ ಆಟೋಮೇಷನ್ ಎಷ್ಟು ಜನ ಮಾಡಿದ್ದೀರಾ? ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಆಟೋಮೇಷನ್ ಎಷ್ಟು ಜನ ಮಾಡಿದ್ದೀರಾ? ಏನು ಆಟೋಮೇಷನ್ ಮಾಡಿಲ್ಲ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ? ಈಗ ಪ್ರತಿದಿನ ಬೆಳಗಾದರೆ ಪೇಪರ್ ಓದೋದು, ಲೇ ಆಫು, 15,000 ಜನ ಕೆಲಸ ಕಳ್ಕೊಂಡ್ರು, 20,000 ಜನ ಕಳ್ಕೊಂಡ್ರು, 50,000 ಜನ ಕೆಲಸ ಕಳ್ಕೊಂಡ್ರು. ನಮ್ಮ ನಾಗಭೂಷಣ್ ಸರ್ ಹೇಳ್ತಾ ಇದ್ರು,
ಕಾಂಟ್ರಾಕ್ಟ್ ಲೇಬರ್ನ ನಾನು ತೆಗ್ದಿಲ್ಲ ನನ್ನ ಕಂಪ್ನಿಯಲ್ಲಿ ಅಂತ ಹೇಳಿದರು. ಇದು ನಿಜವಾದ ಮಾನವ ಸಂಪನ್ಮೂಲ ಇಲಾಖೆ, ನಿಜವಾಗ್ಲೂ. ಯಾಕಂದರೆ ಇವತ್ತು ಒಂದು ದೊಡ್ಡ ಸಂಸ್ಥೆ ಹೆಸರು ಹೇಳಲ್ಲ ನಾವು HR ಡಿಪಾರ್ಟ್ಮೆಂಟನ್ನು ಪೂರ್ತಿ ತೆಗೆದು ಹಾಕಿಬಿಟ್ಟಿದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಟೇಕನ್ ಓವರ್ ದಿ ಎಂಟೈರ್ ಡಿಪಾರ್ಟ್ಮೆಂಟ್. ಹೌದು ಸ್ವಾಮಿ, ಎಲ್ಲ ಮಾಡಿದ್ದೀರಾ. ಏನು ಮಾಡಿದ್ದೀರಾ ನೀವು? ಪ್ರಾಸೆಸ್ಗಳನ್ನು ಆಟೋಮೇಷನ್ ಮಾಡಿದ್ದೀರಾ ಅಲ್ವಾ? ಈಗ ಜನರಿಗೆ ನಿನ್ನೆ ಒಂದು ಬೆಂಗಳೂರು ಟೆಕ್ ಸಮಿತಲ್ಲಿ ಒಂದು ಕಂಪ್ನಿ ಭೇಟಿ ಆಯಿತು ನನಗೆ. ಅವ್ರು ಏನಂದರೆ, ಸರ್ ವಿ ವಿಲ್ ಬಿ ಯುವರ್ AI ಕೋಚ್ ಸರ್ ಅಂತಂದರು. ನಾನು ಹೇಳಿದ್ರೆ, ಹಂಗಿದ್ರೆ ನಾನು ಮತ್ತು ನಮ್ಮ ಗಿರಿ ನಾವೆಲ್ಲ ಎಲ್ಲಿ ಹೋಗ್ಬೇಕಪ್ಪ ಅಂತ ಕೇಳಿದೆ ನಾನು. AI ವಿಲ್ ಟಾಕ್ ಟು ಯು ಸರ್ ಅಂದ್ರೆ. ಅಲ್ಲಪ್ಪ, ನನಗೆ ಗೊತ್ತದ ಮಷೀನ್ ಅಂತ, ನಾನು ಏನು ಮಾತಾಡಲಿ ಅದ್ರ ಜೊತೆ. ಇಲ್ಲ ಸರ್, ಇಟ್ಸ್ ವೆರಿ ವೆರಿ ಪ್ರೈವೇಟ್ ಸರ್ ಅಂದ. ವಾಟ್ ನಾನ್ ಸೆನ್ಸ್ ಯಾ? ವಾಟ್ ಈಸ್ ಪ್ರೈವೇಟ್? ಮಷೀನ್ ಜೊತೆ ಏನ್ರಿ ಮಾತಾಡ್ತೀರಾ ನೀವು? ದ ಮೂಮೆಂಟ್ ಯು ನೋ ಯು ಆರ್ ಟಾಕಿಂಗ್ ಟು ಅ ಮಷೀನ್, ದೆರ್ ಆರ್ ನೋ ಫೀಲಿಂಗ್ಸ್. Who will help you to connect with feelings? ಮಾನವ ಸಂಪನ್ಮೂಲ. We are the people. No AI can take away your job, I must tell you. Please don't worry about AI taking away your jobs. AI is your ನಮ್ಮ ಒಳ್ಳೆ ಮಿತ್ರ ಆಗಬೇಕು. AI is our friend, philosopher and guide. Because we constantly evolve as human beings. As HR professionals, we must continue to learn. ಅವರು ನಮ್ಮ ಕಾಮಿಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಹೇಳಿದರು, ವಿ ಮಸ್ಟ್ ಬಿ ಎ ಕಂಟಿನ್ಯೂಸ್ ಲರ್ನರ್ಸ್. ಮೋಸ್ಟ್ ಆಫ್ ಅಸ್ ಇದೆಲ್ಲ ಲೀವ್ದೆಲ್ಲ ಕಾಲ್ ಬರ್ತಿತ್ತು ನಮಗೆ. ನಾನು ತಾಜಲ್ಲಿ ಇದ್ದಾಗ ಫಸ್ಟ್ ಟೈಮ್, ದಟ್ಸ್ ವೆನ್ ಐ ಮೆಟ್ DR ನಾಗರಾಜ್ ಸರ್ ಆ್ಯಂಡ್ ಐ ಗಾಟ್ ಟು ಇಂಟ್ರೊಡ್ಯೂಸ್ ಟು NIPM ಬ್ಯಾಕ್ ಇನ್ 1997. ಆವಾಗ ನಾವು ಆಟೋಮೇಷನ್ ಮಾಡಿದ್ವಿ. ತಾಜ್ ವೆಸ್ಟ್ ಎಂಡಲ್ಲಿ ವಿ ಡಿಡ್ ಆಟೋಮೇಷನ್ ಆಫ್ ದ ಅಟೆಂಡೆನ್ಸ್ ಸಿಸ್ಟಮ್. ವಿ ಹ್ಯಾಡ್ ಪಂಚ್ ಕಾರ್ಡ್ಸ್, ಯು ರಿಮೆಂಬರ್? Green punch cards, red punch cards, punch, lunch, and out. That's how the model it used to be earlier, right? But ivattadella illa. You don't have to punch. You just walk into your office. You get connected to your Wi-Fi. Your attendance is marked. You log onto your system. Your productivity is tracked. How many hours you are working in a day is known to the systems. What work you have done, your analysis is already done by the system. Your manager has your report by the end of the day that you spent 5 coffee breaks of 25 minutes each. Because it's all tracked. AI. Right? But ಏನಂದ್ರೆ, world is changing and we cannot complain about it. ಇವತ್ತು ಸುಮಾರು ಕೆಲಸಗಳು ಹೋಗಿದೆ, ಕೆಲಸಗಳು ಹೋಗಿಲ್ಲ. ಕೆಲಸಗಳ ಮಾಡ್ತಕ್ಕಂಥ ಒಂದು ರೀತಿ ಬದಲಾಗಿದೆ. The jobs have changed, have transformed. Now, we were in the Bangalore Tech Summit again. We were talking about, in the next 5 years, we will have to find 240 million new professionals with new job skills. And what are the skills? Gottilla. ಅವು ಏನು ಸ್ಕಿಲ್ ಅಂತ ನಮಗೆ ಗೊತ್ತಿಲ್ಲ ಇವತ್ತು. ಬಟ್ ವಾಟ್ ವಿ ನೋ, 2030 by the time 2030, 85% of our existing jobs will transform and will vanish. That means we are preparing our workforce for the future, not knowing what skills are required. And we are heavily depending on artificial intelligence. There are great positives about artificial intelligence. There are equally great negatives about this technology. You know, there are many countries where children are deprived of parents' love. ಅಪ್ಪ ಅಮ್ಮನ ಪ್ರೀತಿನೇ ಸಿಗ್ತಾ ಇಲ್ಲ ಮಕ್ಕಳಿಗೆ. So they are hooked on to this AI friend. There are some research that have happened, very damaging outcomes. There are some games, I don't know how many of you played some games. A lot of our youth in India also lost their jobs, right? The job task was to go to the 13th floor and jump and see whether you survive or not. That was the challenge in the game. Similarly, we have this AI assistants in some schools in different parts of the world. They have been given this tool because without understanding the complexity of the emotional outburst that the child is going through, without understanding, because AI is nothing but a set of instructions written by you and me.
and he doesn't understand emotions, he doesn't understand feelings. So it said, hey, if you're so tired, if you're so sad, it's good you give up your life. That is the suggestion AI gave. ಏನು ಮಾಡ್ತೀರಾ? ಆಗಿದ್ದಾವೆ ಇಂಥವೆಲ್ಲ. ಅದಕ್ಕೆ ಕನ್ನಡದಲ್ಲಿ ಒಂದು ಒಳ್ಳೆ ಕವನ ಇದೆ, ನಮ್ಮ ಸಿದ್ದಯ್ಯ ಪುರಾಣಿಕ ಅವರು ಸರ್ ಬರೆದಿರೋದು. ನನಗೆ ಐ ಆಮ್ ರಿಮೈಂಡೆಡ್ ಆಫ್ ದಟ್ ಪೋಯಮ್. ಏನಾದರೂ ಆಗು, ಏನಾದರೂ ಆಗು, ನಿನ್ನಿಚ್ಛೆಯಂತಾಗು, ಏನಾದರೂ ಆಗು, ಮೊದಲು ಮಾನವನಾಗು. ಐ ಥಿಂಕ್ ದ ಟೈಮ್ ಹ್ಯಾಸ್ ಕಮ್ ಫಾರ್ ಆಲ್ ಆಫ್ ಅಸ್ as HR professionals that we must not fear artificial intelligence. What we have is natural intelligence. What we have is a very powerful human intelligence which has no limits, which is infinite in nature. Swami Vivekananda ಹೇಳ್ತಾರೆ, every soul is potentially divine. All we need to know is to ignite the divinity. ಅದು ಅಂತರಾತ್ಮದಲ್ಲಿ ಆ ಜ್ವಾಲೆಯನ್ನು ಹಚ್ಚಬೇಕು, ಕಿಚ್ಚು ಹಚ್ಚಬೇಕು. ನೀವು ಕಿಚ್ಚು ಹಚ್ಚಿದ್ರೆ ಸಾಕು, ನೀವು ಜಗತ್ತಿಗೆ ಜ್ಯೋತಿಯಾಗಿ ಬೆಳಗ್ತೀರಾ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಆದರೆ ಇವತ್ತಿನ ಕಾಲಮಾನದಲ್ಲಿ AI is here to help us to become that light of hope, of survival, of great success, of achievements and accomplishments. ಅದನ್ನೆಲ್ಲ ಮಾಡಲಿಕ್ಕೆ ನಾವು AI ಅನ್ನು ಉಪಯೋಗಿಸ್ಕೋಬೇಕು. ಅದನ್ನು ಬಿಟ್ಟು ನಾವು ವಿ ಶುಡ್ ನಾಟ್ ಸರೆಂಡರ್ ಆ್ಯಂಡ್ ವಿ ಶುಡ್ ನಾಟ್ ಫಿಯರ್ AI. ಈಗ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಈ AI ಅನ್ನು ಹೌ ಡು ಯು ಡೀಲ್ ವಿತ್ AI, ಏನೇನು ಸಮಸ್ಯೆಗಳನ್ನು ಕೊಟ್ಟಿದೆ ಅದು, ಆಮೇಲೆ ಅದನ್ನು ನಾವು ಹೇಗೆ ಉಪಯೋಗಿಸ್ಕೊಂಡು ನಾವು ಬೆಳಿಬೇಕು. ಈಗ ಇಫ್ ಐ ಟೆಲ್ ಯು, ಇನ್ ದ HR ಟೆಕ್ ಇಕೋಸಿಸ್ಟಮಲ್ಲಿ ಎಷ್ಟು ಕಂಪನಿಗಳು ಇರ್ಬೋದು ಸ್ಟಾರ್ಟಪ್ಸು HR ಇಕೋಸಿಸ್ಟಮಲ್ಲಿ? HR ಅಂದರೆ ಹೈರಿಂಗ್ ಟು ರಿಟೈರಿಂಗ್, ದಟ್ ಇಸ್ ದ ಲೈಫ್ ಸೈಕಲ್ ಆಫ್ ಅನ್ ಎಂಪ್ಲಾಯ್. ಎಷ್ಟು ಸ್ಟಾರ್ಟಪ್ಸ್ ಇರ್ಬೋದು ಸ್ವಾಮಿ? ದೇರ್ ಆರ್ ಮೋರ್ ದೆನ್ 3,000 ಸ್ಟಾರ್ಟಪ್ಸ್ ವರ್ಕಿಂಗ್ ವಿತ್ AI ಎನೇಬಲ್ಡ್ ಸರ್ವಿಸಸ್. ನಾವು ಅವರೆಲ್ಲರಿಗೂ ಕೆಲಸ ಕೊಡಬೇಕು. ಅವರು ಬಂದು ನಿಮ್ಮ ಕೆಲಸವನ್ನು ಸರಳ ಮಾಡ್ತಾರೆ. ಅವ್ರಿಗೆ ನೀವು ಹೌ ಯು ವಿಲ್ ಅಡಾಪ್ಟ್ ದರ್ ಸಿಸ್ಟಮ್ಸ್, ಹೌ ವಿಲ್ ಇಂಪ್ಲಿಮೆಂಟ್ ದ ಸಿಸ್ಟಮ್ಸ್. ಈಗ ಇನ್ಕ್ಲೂಡಿಂಗ್ ವಿ ಆರ್ ಟಾಕಿಂಗ್ ಅಬೌಟ್ ಮೈ ಗುಡ್ ಫ್ರೆಂಡ್ ಇನ್ IISc, ವಿ ಆರ್ ಟಾಕಿಂಗ್ ಅಬೌಟ್ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ವೇರ್ ಎವ್ರಿ ಆಕ್ಷನ್ ಆಫ್ ದ ಅಸೆಂಬ್ಲಿ ಲೈನ್ ಈಸ್ ಫುಲ್ಲಿ ಆಟೋಮೇಟೆಡ್, ನೋ ಹ್ಯೂಮನ್ ಇಂಟರ್ವೆನ್ಷನ್ ಇಸ್ ರಿಕ್ವೈರ್ಡ್. ಅಂಥದ್ರಲ್ಲಿ ನಮ್ಮ ಈ ವರ್ಕರ್ಸ್ಗೆ ನಾವು ಯಾವ ರೀತಿ ಅಪ್ಸ್ಕಿಲ್ ಮಾಡಬಹುದು, ರಿಸ್ಕಿಲ್ ಮಾಡ್ಬೋದು, ಅವ್ರನ್ನ ಯಾವ ಥರ ನಾವು ಉಪಯೋಗಿಸ್ಕೋಬೇಕು. ಈವನ್ ಇನ್ ದಿಸ್ AI ವರ್ಲ್ಡ್, ಹೌ ವಿಲ್ ವಿ ಕೀಪ್ ದೆಮ್ ರೇಸರ್ ಶಾರ್ಪ್, ರೇಸರ್ ಕನೆಕ್ಟೆಡ್ ಆ್ಯಂಡ್ ವೆಲ್ ಟ್ರೈನ್ಡ್ ವರ್ಕ್ ಫೋರ್ಸ್. ಇದೆಲ್ಲ ಮಾಡೋದ್ರಾಗ ನಮ್ದು ಇನ್ನೊಂದು ದೊಡ್ಡ ಸಮಸ್ಯೆ ಇದೆ. ಐ ಥಿಂಕ್ ಮೇಡಮ್ ಅವರು ಹೇಳ್ತಾ ಇದ್ರು, ಜಗತ್ತಿನಲ್ಲಿ 15% ಜನರಿಗೆ ಮಾನಸಿಕ ರೋಗ ಇದೆ. 15% of the world population is suffering from mental illness, whereas 85% of the world population needs mental wellness. And in this space of wellness, we have a lot of work to do, because if you look at the IT, I represent an IT fraternity. Most of you are, how many of you are from IT in this room? There are very, very few. I am so happy that I am meeting a very different set of people, because I started my career in IR. In the IT space today, the amount of pressure that people are going through is enormous. 45% of the IT workforce is suffering from hypertension, blood pressure, sugar, and so on and so forth, because of the work pressure. Now, how do you leverage AI to keep this workforce intact, healthy, and highly productive? We must leverage all the tools that are available. Please, there are hundreds and hundreds of tools available through AI-enabled services. Please choose them wisely and engage them intelligently in the system
to ensure that you have your workforce well integrated and well connected, but with human touch. It's very, very important because everything system will do. But when I need somebody to cry, I need a shoulder to cry. I can't cry on a laptop. I need somebody who can respond to my feelings and emotions and thoughts. If I don't have that, and we as HR people, unfortunately, pardon me for saying this, we are becoming very less human. And that is a very sad state of affairs today. I think in the world human resources, we must strengthen the human element and not the resources. Resources are desks and chairs and tables and all that. I call it as a human capital department. Okay, human potential department. Because we need to bring in that human element. ಮಾನವೀಯ ಮೌಲ್ಯಗಳನ್ನು ನಾವು ಮೇನ್ ಸ್ಟ್ರೀಮಿಗೆ ತಗೊಂಡು ಬಂದು ಪ್ರತಿಯೊಬ್ಬರಿಗೂ ಇವತ್ತಿನ ಸಮಾಜದಲ್ಲಿ ಒಳ್ಳೆಯ ನಿದರ್ಶನಗಳಿಲ್ಲ. ನಾವು ಆಸ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಫ್ a professional community called human resources, we must be at the forefront of driving some of these cultural changes, because systems cannot bring culture, right? How can system bring culture? Can you imagine some system coming and it can draw a rangoli for you at best, correct? But you can't create a culture. Culture is what you breathe, what you feel, what you experience. So adakke we have to be the cultural ambassadors. We have to be the people who will create that environment in the organization. You build more and more human workforce. You build more and more human workplaces. In presence of machines, you must make sure that you remain relevant and you remain all the time very, very pivotal, because without you, nobody survives. Because I think my friends all ಹೇಳ್ತಾ ಇದ್ರು, HR is a very, very, very vital job. And you are blessed to be taking this profession called human resources. I am an accidental HR person. I didn't know what I would be doing if I was not an HR guy. But I am so happy, I am so blessed that I am guided by great visionary HR leaders, and I continue to learn. And forums like this will provide a great opportunity for all of us to stay connected with the ever-changing environment and leverage this opportunity to dwell upon, learn something, go back and implement. So on that note, I think I really thank the organizers for calling me to connect with all of you. Idu Kannada HR conference is absolutely a pleasure, a delight, and a source of true inspiration. ನನ್ನ ಪ್ರಕಾರ ನಾವು ಇದನ್ನು ಬೆಳೆಸಿ ಹೆಮ್ಮರವಾಗಿ ಬೆಳೆಸಿ ನಾವೆಲ್ಲರೂ ಇದು ನನ್ನ ಕಾರ್ಯಕ್ರಮ ಅಂತ ತಿಳ್ಕೊಂಡು ಮುಂದಿನ ವರ್ಷ ಈ ರೂಮ್ ಸಾಲಬಾರದು ನಮಗೆ. ವಿ ಶುಡ್ ಗೋ ಟು ಅ ಬಿಗರ್ ರೂಮ್. ಐ ಥಿಂಕ್ ನಮ್ಮ ನಾಗಭೂಷಣ್ ಸರ್ ಹೇಳ್ದಂಗೆ ವಿ ಹ್ಯಾವ್ ಎನ್ ಆಡಿಟೋರಿಯಂ ವಿಚ್ ಕ್ಯಾನ್ ಅಕಾಮಡೇಟ್ 1000 people. ವಿ ವಿಲ್ ಹೋಸ್ಟ್ ಅ ಪ್ರೋಗ್ರಾಮ್ ಆಫ್ ದಟ್ ಸ್ಕೇಲ್. ನೀವೆಲ್ಲರೂ ಸಹಭಾಗಿಯಾಗಿ ಮಾನವೀಯ ಮೌಲ್ಯಗಳನ್ನು ನಮ್ಮ ಇಲಾಖೆಗಳಲ್ಲಿ ಪ್ರತಿಯೊಬ್ಬರಿಗೂ ಪಸರಿಸಿ ಜನರಿಗೆ ಒಂದು ಮಾನಸಿಕ ನೆಮ್ಮದಿಯನ್ನು ಕೊಟ್ಟು ಅವರ ಆತಂಕವನ್ನು ದೂರ ಮಾಡಿ ಅವರೆಲ್ಲರಿಗೂ ಸತ್ಪ್ರಜೆಗಳಾಗಿ ಬೆಳೆಸಿ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲರೂ ಪಣ ತೊಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ಸಜ್ಜನರ ಸಮಾಜವನ್ನು ಕಟ್ಟೋಣ ಅಂತ ಹೇಳಿ ನೀವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ತಿಳ್ಕೊಂಡು ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಹಿಂದ್. ಥ್ಯಾಂಕ್ ಯು. ಧನ್ಯವಾದಗಳು ನಮ್ಮ ನಾಗನಗೌಡ ಸರ್ಗೆ. ನಿಜಕ್ಕೂ ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿ ನಾವು ಗಾಬರಿ ಆಗೋದು ಬೇಡ, ಕೆಲಸ ಕಳ್ತ್ಕೊಳ್ತೇವೆ ಅಂತ. ಯಾಕೆಂದರೆ ಮಾನವ ಸಹಜ ಬುದ್ಧಿಮತ್ತತೆ ಮುಂದೆ ಕೃತಕ ಬುದ್ಧಿಮತ್ತತೆ ಏನೇನೂ ಆಗೋದಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ಶಕ್ತಿ ನಮ್ಮಲ್ಲಿದೆ. ಹಾಗೆ ಏನಾದರೂ ಆಗೋ ಮೊದಲು ಮಾನವನಾಗೋ ಅನ್ನೋ ಉತ್ತಮವಾದ ಸಂದೇಶವನ್ನು ಸಾರಿರುವಂತಹ ನಮ್ಮ ಸರ್ಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಇವರನ್ನ ಸನ್ಮಾನಿಸೋದಕ್ಕೆ ನಾನು DS ಮಹೇಶ್ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರು ಮಾತಾಡಿದ ಮಾತುಗಳು ಭಾರಿಸು ಕನ್ನಡ ಡಿಮ್ಡಿಮವ ಅನ್ನೋ ಥರ ಇತ್ತು, ನಿದ್ದೆ ಮಾಡ್ತಿರೋರನ್ನ ಎಚ್ಚರಿಸುವಂತಿತ್ತು. ಮತ್ತೊಮ್ಮೆ ಧನ್ಯವಾದಗಳು ಸರ್ ನಿಮಗೆ.
ಚಹಾ ವಿರಾಮ ಮುಗ್ದಿದೆ. ದಯವಿಟ್ಟು ಎಲ್ಲರೂ ಒಳಗಡೆ ಬನ್ನಿ ಮತ್ತೆ ಆಸೀನರಾಗಿ. ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ಬಾಕಿ ಇದೆ. ಇವತ್ತಿನ ಒಂದು 9ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ಸಮ್ಮೇಳನದಲ್ಲಿ ನಾವು ಸಾಕಷ್ಟು ವಿಚಾರಗಳಿಗಾಗಿ ಬಗ್ಗೆ ಈಗಾಗಲೇ ಮೆಲ್ಕು ಹಾಕಿದ್ದೀವಿ, ವಿಶ್ಲೇಷಣೆ ಮಾಡಿದ್ದೀವಿ, ವಿಮರ್ಶೆ ಆಗಿದೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ 1ರಿಂದ 8ನೇ ಸಮ್ಮೇಳನದ ಪ್ರಮುಖ ಮೈಲಿಗಲ್ಲುಗಳು ಏನು ಅಂತ. ಇವತ್ತಿನ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಇದೆ. ಇದು ಕೂಡ ಈ ಒಂದು ಮೈಲುಗಲ್ಲಲ್ಲಿ ಒಂದು ತನ್ನದೇ ಆದಂಥ ವಿಶೇಷ ಛಾಪನ್ನು ಮೂಡಿಸುತ್ತೆ ಅಂತ ಅಂದ್ಕೊಳ್ತೇನೆ. ಇನ್ನು ಸಾಕಷ್ಟು ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ, ಹಿರಿಯ ಸಾಧಕರು, ಕಿರಿಯ ಸಾಧಕರು ಮಾನವ ಸಂಪನ್ಮೂಲದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದಂತಹ ವ್ಯಕ್ತಿಗಳನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ ಇದೆ. ಹಾಗೆ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಕೂಡ ಇದೆ. ಮೊದಲಿಗೆ ಸ್ವಾಗತವನ್ನು ಕೋರಬೇಕು ಗಣ್ಯ ಅತಿಥಿಗಳು. ಮತ್ತಷ್ಟು ವಿಚಾರಗಳನ್ನು ನಾವು ತಿಳಿದುಕೊಳ್ಳೋದಕ್ಕೆ, ಸ್ವಾಗತ ಭಾಷಣವನ್ನು ಮಾಡೋದಕ್ಕೆ ನಾನು ಶೇಖರ್ ಗಣಗಲೂರು ಇವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ಜೋರಾದ ಚಪ್ಪಾಳೆಗಳ ಮೂಲಕ ನಮ್ಮ ಶೇಖರ್ ಸರ್ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಶೇಖರ್ ಸರ್ ದಯವಿಟ್ಟು ಎಲ್ಲೇ ಇದ್ರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ಕಾರ್ಯಕ್ರಮಕ್ಕೆ ಗಣ್ಯ ಅತಿಥಿಗಳನ್ನು ಸ್ವಾಗತಿಸೋದಕ್ಕೆ ನಮ್ಮ ಶೇಖರ್ ಸರ್ ಬರ್ತಾ ಇದ್ದಾರೆ. ಅವರು ಬರೋ ಅಷ್ಟರಲ್ಲಿ ಒಂದಿಷ್ಟು ಪ್ರಶ್ನೆಗಳು ನಾನು ಆಂಗ್ಲ ಪದದಲ್ಲಿ ಹೇಳ್ತೀನಿ, ಅದನ್ನು ಕನ್ನಡದಲ್ಲಿ ಯಾರು ಹೇಳ್ತೀರಾ ನೋಡೋಣ. ಓಕೆನಾ? ಸಾಫ್ಟ್ ಸರಿಯಾದ ಉತ್ತರ. ಲೇಟ್, ಫ್ಯಾಮಿಲಿ, ಥ್ಯಾಂಕ್ ಯು, ಹೈಟ್, ಪೇಪರ್, ಈಸಿ. ಇದನ್ನ ಹೇಳಿ ನೋಡೋಣ, ಇದನ್ನ ಹೇಳಿ ನೋಡೋಣ. ಚಿಪ್ಸ್, ಚಿಪ್ಸ್ ಕುರುಕುಲು ತಿಂಡಿ ಅಲ್ಲ, ಹಪ್ಪಳ ಅಲ್ಲ. ಕರೆಕ್ಟಾಗಿ ಯಾರು ಹೇಳ್ತೀರಾ ನೋಡೋಣ. ಓಕೆ, ಯೋಚನೆ ಮಾಡ್ತಾ ಇರಿ, ಖಂಡಿತ ಉತ್ತರ ಹೇಳ್ತೀನಿ. ಈಗ ನಮ್ಮ ಶೇಖರ್ ಸರ್ ವೇದಿಕೆನ ಅಲಂಕರಿಸಿದ್ದಾರೆ.